ನಿನ್ನೆ ಹಾಗೆ ಇವತ್ತು ಕೂಡ ಕೆಲವು ಪಟಗಳನ್ನು ತೋರಿಸಿ 10 ನಿಮಿಷ ಮಾತ್ರ ಇರ್ತದೆ. ಇದು ಮುಂದಿನ ಉಪನ್ಯಾಸಕ್ಕೆ ಅಲ್ಲಿ ಬರುವ ಚರ್ಚೆಗೆ ಈ ಪಟಗಳು ನೆನಪಿನ ಹಾಗೆ ಅವು ಬಂದು ಸಹಾಯ ಮಾಡಲಿ ಅನ್ನೋ ಕಾರಣದಿಂದ ನಾನು ಇದನ್ನು ತೋರಿಸ್ತಾ ಇದ್ದೇನೆ. ಇದು ಮಚೇಂದ್ರನಾಥನ ವಿಗ್ರಹ ಮಂಗಳೂರಿನಲ್ಲಿ ಇದೆ. ಸಮುದ್ರ ತೀರದಲ್ಲಿ ಬೆಸ್ತರು ಇರುವ ಕಡೆಯೆಲ್ಲ ನಾಥಪಂಥದ ಎರಡನೇ ದೊಡ್ಡ ಯತಿ ಅಥವಾ ಸಂತ ಮಚೇಂದ್ರನ ವಿಗ್ರಹಗಳು ಕಾಣ್ತದೆ. ಇದು ಬಸವ ಕಲ್ಯಾಣ ತಾಲೂಕಿನ ಗೋರ್ಟಾ ಎಂಬಲ್ಲಿ ನಾನು ನೋಡಿದ ಗೋರಖನಾಥನ ಮೂರ್ತಿ. ನಮ್ಮ ಹಂಪಿ ವಿರೂಪಾಕ್ಷ ಗುಡಿ ಒಳಗೊಂಡಂತೆ ಬಹಳಷ್ಟು ಕಡೆ ಮಚೇಂದ್ರನಾಥನ ಉಬ್ಬು ಶಿಲ್ಪಗಳಿವೆ. ಅದು ತುಂಗಭದ್ರಾ ನದಿ ತೀರ ಮತ್ತು ದೊಡ್ಡ ಪ್ರಮಾಣದ ಬೆಸ್ತರು ಕಬ್ಬಲಿಗರು ಇರೋ ಜಾಗ ಅದು. ಆದರೆ ಆ ಮೂಲಕ ನಮ್ಮ ಕರ್ನಾಟಕದ ಬೇರೆ ಬೇರೆ ಸಮುದಾಯಗಳಿಗೆ ಹೇಗೆ ನಾಥರು ಲಗತ್ತಾಗಿದ್ದಾರೆ ಅನ್ನೋದು. ಇದು ನಾನು ಶ್ರೀಶೈಲದಲ್ಲಿ ತೆಗೆದ ಪಟ. ಕದಳಿವನ ಇರಬಹುದು, ಯಾಕಂದರೆ ಬಾಳೆಗಿಡ ಇದ್ದಂಗೆ ಕಾಣ್ತಿದೆ. ಅದು ಕದಳಿವನ ಕರ್ನಾಟಕದ ಎಲ್ಲ ಸಂತರಿಗೆ, ಮಹಾರಾಷ್ಟ್ರದ ಸಂತರಿಗೆ ಕೂಡ ಒಂದು ಗಮ್ಯ ತಾಣ. ಅದು ಅವರ ಜೀವನದ ಕೊನೆಯ ಭಾಗಗಳನ್ನು ಅಲ್ಲಿ ಕಳೀತಾರೆ. ಅಲ್ಲಮ್ಮ ಮತ್ತು ಅಕ್ಕ ಅಲ್ಲಿಗೆ ಹೋಗ್ತಾರೆ, ಮರಾಠಿ ಸಂತರು ಕೂಡ ಅಲ್ಲಿಗೆ ಹೋಗ್ತಾರೆ. ಕದಳಿ ಅನ್ನೋದು ಒಂದು ಅನುಭಾವಿಕ ಸಾಧನೆಯ ಒಂದು ಸ್ಥಿತಿ ಕೂಡ ಹೌದು. ಇಟ್ಸ್ ನಾಟ್ ಓನ್ಲಿ ಎ ಫಿಸಿಕಲ್ ಪ್ಲೇಸ್. ಇದು ಕೂಡ ಶ್ರೀಶೈಲದ ಭಿತ್ತಿ ಚಿತ್ರ, ಭಿತ್ತಿಯಲ್ಲಿ ಇರುವ ಒಂದು ಉಬ್ಬು ಶಿಲ್ಪ. ಮಚೇಂದ್ರನಾಥ್ ಬಹುಶಃ ಈ ಕಡೆ ಅವರು ಗೋರಖನಾಥ್ ಇರಬಹುದು. ಹುಲಿ ಚರ್ಮದ ಮೇಲೆ ಕೂತಿದ್ದಾರೆ. ಮಚೇಂದ್ರನಾಥ್ ಅಂತೂ ಬಹಳ ಕ್ಲಿಯರ್ ಆಗಿದೆ ಇದೆ ಮೀನಿನ ಮೇಲೆ. ಇದು ಸೀತಿ ಬೆಟ್ಟ ಅಂಥೇಳಿ ಕೋಲಾರ ಜಿಲ್ಲೆಯಲ್ಲಿ ನಾನು ತೆಗೆದ ಒಂದು ಪಟ. ಬಹುಶಃ ಗೋರಖನಾಥ್ ಇರಬಹುದು. ಕರ್ನಾಟಕದಲ್ಲಿ ನಾಥರು ಮರಣಿಸಿದರೆ ಅವರ ಸಮಾಧಿ ಹೀಗೆ ಇರ್ತದೆ. ಇದು ಕದ್ರಿ ಕೂಡ ಕದಳಿಯ ಇನ್ನೊಂದು ರೂಪವೇ. ಅಲ್ಲಿ ನಾನು ಕಂಡ ಒಂದು ಸಮಾಧಿ ಇದು. ಸಮಾನಾಗಿ ನಾಥರ ಸಮಾಧಿಯಲ್ಲಿ ಒಂದು ವಿಶಿಷ್ಟ ಚಹರೆಗಳಿರ್ತದೆ, ಒಂದು ಗುರುಪಾದ ಇರ್ತದೆ. ಅಫ್ಕೋರ್ಸ್ ಇದು ಬುದ್ಧಿಸಮ್ನಿಂದ ಬಂದಿದ್ದು. ಇದರಲ್ಲಿ ಒಂದು ಭಾಗದಲ್ಲಿ ಪುಲ್ಲಿಂಗವು ಪುರುಷಲಿಂಗವು, ಇನ್ನೊಂದು ಭಾಗದಲ್ಲಿ ಯೋನಿಯು, ಇನ್ನೊಂದು ಭಾಗದಲ್ಲಿ ತ್ರಿಶೂಲವು, ಇನ್ನೊಂದು ಭಾಗದಲ್ಲಿ ಚಂದ್ರವು ಇರೋದನ್ನು ನೋಡಬಹುದು. ಈ ಗಂಡು ಮತ್ತು ಹೆಣ್ಣಿನ ಈ ಅಂಗಾಂಗಗಳ ಯಾಕೆ ಪ್ರಸ್ತಾಪ ಇಲ್ಲಿ ಬರ್ತದೆ ಅನ್ನೋದು ಮುಂದೆ ನಾವು ಅದನ್ನು ಗಮನಿಸ್ಬೋದು. ಹೇಗೆ ನಾಥರಲ್ಲಿ ಶಾಕ್ತರು ಸೇರಿಕೊಂಡ್ರು ಅನ್ನೋದು ವಿಷಯ ಬಂದಾಗ. ಇದು ಕೊಪ್ಪ ತಾಲೂಕಿನ ಒಂದು ಮಠ, ಸಿದ್ಧನ ಮಠ ಅಂಥೇಳಿ ಕುವೆಂಪು ನಾವೆಲ್ಸಲ್ಲಿ ಬರ್ತದೆ. ಯಾಕಂದರೆ ತ್ರಂಬಕೇಶ್ವರದಿಂದ ಕದ್ರಿವರೆಗೆ ಏನು ಪಥ ಇದೆ, ಅದು ಧಾರವಾಡದ ಹಂಡಿ ಬಡಗನಾದ ಮೂಲಕ ಹಾದು ಹೋಗ್ತದೆ. ಆ ಪಥದಲ್ಲಿ ಬರುವ ಒಂದು ಮಠ ಇದು. ಆ ಭಾಗದ ಒಕ್ಕಲಿಗರು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾಲಕ್ಕೆ ನಾಥರ ಸಂಪ್ರದಾಯಕ್ಕೆ ಸೇರಿದ್ರು. ಅದರ ಭಾಗವಾಗಿ ಈ ಮಠ ಅಲ್ಲಿ ಇದೆ, ಸಿದ್ಧನ ಮಠ. ನಾನು ಹಲವೇರಿ ಅಂಥೇಳಿ ಹೊಸನಗರ ತಾಲೂಕಿನ ಒಬ್ಬ ಯೋಗಿಯನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ಬಹುಶಃ ಒಂದು 20 ವರ್ಷದ ಹಿಂದಿನ ಪಟ ಇದು. ಇದು ವಿಟ್ಲದ ಒಬ್ಬ ಯೋಗಿಯ ಹೆಸರು. ಅವರಲ್ಲಿನ ದೊರೆ ಕೂಡ. ಆ ಕರ್ಣಕುಂಡಲಗಳನ್ನು ತಾವು ಗಮನಿಸಬಹುದು. ವಿಟ್ಲ ಸುಳ್ಯ ಅಥವಾ ಪುತ್ತೂರು ತಾಲೂಕು ಇರಬಹುದು. ಇದು ಚಂದ್ರಗುತ್ತಿಯಲ್ಲಿ ಒಂದು ಮಠ ಇದೆ, ನಾಥ ಮಠ. ಅಲ್ಲಿ ನಾನು ಭೇಟಿ ಮಾಡಿದ ಒಬ್ಬ ಯೋಗಿ. ನಿನ್ನೆ ನಾವು ನೋಡಿದ್ವಿ ಪೀರ್ ಹಂಡಿ ಬಡಗನಾಥ್. ಇದು ಕದ್ರಿ ಮಠ ಮಂಗಳೂರಿನ ಅನೇಕ ಯೋಗಿಗಳಲ್ಲಿ ಬಹಳ ಪ್ರಸಿದ್ಧರಾದವರು. ಸುಮಾರು 1925 ಸುಮಾರಿಗೆ ಇದ್ದವರು. ರಾಜ ಯೋಗಿ ಸುಂದರನಾಥ್ ಅಂತ. ರಾಜ ಅಂತ ಯಾಕೆ ಬಂದಿದೆ ಅಂದರೆ ಅಲ್ಲಿ ಪಟ್ಟಾಭಿಷೇಕ ಆಗ್ತದೆ. ಅಲ್ಲಿ ಯೋಗಿಗೆ ಪಟ್ಟಾಭಿಷೇಕ ಆಗ್ತದೆ 12 ವರ್ಷಕ್ಕೂ ಒಮ್ಮೆ. ಇವರು ನಮ್ಮ ಮನೆಗೆ ಕೂಡ ಬಂದಿದ್ದರು. ಶಿವನಾಥ್ ಅಂತ. ನಾನು ಜುಂಡಿಯಲ್ಲಿ ತ್ರಂಬಕೇಶ್ವರದಲ್ಲಿ ಕುಂಭಮೇಳದಲ್ಲಿ ಭೇಟಿಯಾಗಿದ್ದ ಆ ವ್ಯಕ್ತಿ. ಬಹಳ ದೊಡ್ಡ ವಿದ್ವಾಂಸ, ನಾನು ಕಂಡ ಬಹಳ ದೊಡ್ಡ. ಹಂಪಿಗೆ ಬಂದಾಗ ನಮ್ಮಲ್ಲಿ ಕೂಡ ಬಂದಿದ್ದರು. ಶ್ರೀ ಎಂ ಅಂತ ಇವರು. ಬೇಸಿಕಲಿ ಕೇರಳದವರು, ಮುಸ್ಲಿಂ ಇವರು. ನಾಥಪಂಥದ ಒಂದು ದೀಕ್ಷೆ ತಗೊಂಡು ಅದರಲ್ಲಿ ದೊಡ್ಡ ಸಾಧನೆ ಮಾಡಿ
ಬಹಳ ದೊಡ್ಡ ವಿದ್ವಾಂಸರಾಗಿ ಮದನಪಲ್ಲಿಯಲ್ಲಿ ಇರ್ತಾರೆ. ಈ ಕಡೆ ಇರುವ ಈ ತರುಣ ಏನಿದ್ದಾರೆ ಅವರೀಗ ಬಹುಶಃ ಹಂಡಿ ಬಡಗನಾಥ್ ಅದರ ಅಧಿಪತಿ ಆಗಿರ್ಬೋದು. ಯಾಕಂದರೆ ನಾನು ಹೋದಾಗ ಅವರು ಹಾಗೆ ಅಧಿಪತಿ ಆಗಿರಲಿಲ್ಲ, ಕನ್ನಡಿಗ ಅವರು. ಈಗ ನಾನು ನಾಥ ಪುಸ್ತಕವನ್ನು ಬರೆಯುವಾಗ ಏನು ಪಟ್ಟಾಭಿಷೇಕ ಆಯಿತು ಕದರಿ ಮಠಕ್ಕೆ, ಆ ಯೋಗಿಯವರು ಕುರಿಯ ಕೂದಲಿನ ನೂಲಿನಿಂದ ಮಾಡಿದ ಒಂದು ಪಟ್ಟಕವನ್ನು ಕಟ್ಟಿದ್ದಾರೆ. ಯಾಕಂದರೆ ರಾಜಸ್ಥಾನದ ಒಂದು ಕುರುಬ ಸಮುದಾಯಕ್ಕೆ ಸೇರಿದವರು. ಇದು ಕೂಡ ಕದ್ರಿ ಮಂಜುನಾಥ ಟೆಂಪಲಲ್ಲಿ. ಕದ್ರಿ ಮಂಜುನಾಥ ಟೆಂಪಲ್ ಮೊದಲು ಬೌದ್ಧ ವಿಹಾರ 10ನೇ ಶತಮಾನದಲ್ಲಿ, ಆಮೇಲೆ ನಾಥ ಮಠ ಆಯಿತು. ಈಗ ಅದು ಶೈವ ದೇವಸ್ಥಾನ ಆಗಿದೆ. ಸಿ ದ ಕೊರಿಯೋಗ್ರಫಿ, ಅವರು ಕುಳಿತಿರುವ ವಿಧಾನ ಗಮನಿಸಿ. ದುಂಡು ಮೇಜಿನ ಪರಿಷತ್ತು ಬರುವುದಕ್ಕೆ ಮುಂಚೆಯೇ ನಮ್ಮ ಸಂತರು ಹೀಗೆ ಕುಳಿತುಕೊಂಡು ಪರಸ್ಪರ ಮುಖಾಮುಖಿ ಮಾಡ್ತಾಯಿದ್ರು. ನಡುವೆ ಇರೋದು ಯಜ್ಞದ ಬೆಂಕಿ ಅಲ್ಲ ಅದು. ಯಾಕಂದರೆ ಯಜ್ಞದ ಬಗ್ಗೆ ಬಹಳ ಕಟುವಾದ ಟೀಕೆಗಳನ್ನು ನಾಥರು ಮಾಡ್ತಾರೆ. ಅದು ಧ್ವನಿ, ಇಟ್ಸ್ ಎ ಧ್ವನಿ. ಇದು ಮೈಸೂರು ಮಹಾರಾಜರ ದಾಖಲೆಗಳಲ್ಲಿ, ಅರಮನೆಯ ದಾಖಲೆಗಳಲ್ಲಿ ಸಿಗುವ ನಾಥರ ಒಂದು ಪಟ. ಇದಂತೂ ಆದಿಚುಂಚನಗಿರಿ, ಒಂದು ಕಾಲಕ್ಕೆ ಸರಿಯಾಗಿ 1 ಶತಮಾನದ ಹಿಂದೆ ಆದಿಚುಂಚನಗಿರಿ ಮಠ ನಾಥ ಮಠ ಆಗಿತ್ತು. ಆಮೇಲೆ ಅದು ಬೇರೆ ಸಮುದಾಯಕ್ಕೆ ವರ್ಗಾವಣೆ ಆಯಿತು. ಆ ಚುಂಚನಗಿರಿ ಮಠದ ಯೋಗಿ. ನಾನು ತ್ರಂಬಕೇಶ್ವರಕ್ಕೆ ಹೋದಾಗ ತೆಗೆಸಿಕೊಂಡ ಪಟ ಇದು. ನಮ್ಮ ಕದ್ರಿ ಮಠಕ್ಕೆ 1200 ಕಿಲೋಮೀಟರ್ ಅವರು ಜುಂಡ್ ಅಂತ ಒಂದು ಪಯಣ ಮಾಡ್ತಾರೆ. ಬಹಳ ದೀರ್ಘ ಪಯಣ ನಡ್ಕೊಂಡು ಮಾಡ್ತಾರೆ. 12 ವರ್ಷಕ್ಕೊಂದು ಸಲ. ಆ ಹೊರಡೋಕ್ಕೆ ಮುಂಚೆ ಆ ಬೆಟ್ಟದಲ್ಲಿ ಅವರು ಸೇರಿದ ಸಭೆ ಅದು. ಮಂಗಳೂರಿನಲ್ಲಿ ಮೊದಲ ಏನು ಋತು ಇದೆ, ಮೀನು ಹಿಡಿಯೋ ಋತು, ಆಗ ಮಚೇಂದ್ರನ ಆರಾಧನೆಯನ್ನು ಅಲ್ಲಿನ ಬೆಸ್ತರು ಮಗವೀರರು ಮಾಡ್ತಾರೆ. ನಾಥ ಗುರುವನ್ನು ಕರೆದು ಸಮುದ್ರದ ಪೂಜೆಯನ್ನು ಅವರು ಮಾಡೋದನ್ನು ನೋಡ್ಬೋದು. ಈ ಮೂಲಕ ನಮ್ಮ ಕರ್ನಾಟಕದ ಜನಜೀವನದ ಅನೇಕ ಆರ್ಥಿಕತೆಗಳಲ್ಲಿ, ಅನೇಕ ಕೃಷಿ ಆರ್ಥಿಕತೆ, ಪಶುಪಾಲನಾ ಆರ್ಥಿಕತೆ, ಈ ಮೀನುಗಾರಿಕೆ, ಈ ಆರ್ಥಿಕತೆಗಳಲ್ಲಿ ಕೂಡ ಅವರು ಸಾಂಸ್ಕೃತಿಕವಾಗಿ ಸೇರೋಗಿರೋ ಸಂಕೇತ ಇದು. ಇದು ತ್ರಂಬಕೇಶ್ವರದಿಂದ ಹೊರಟಿರುವ ಜುಂಡು. ಇಲ್ಲಿ ಒಂದು ನಾಥ ಮಠ ಕಳೆದ ವರ್ಷ ಹೋಗಿದ್ದೆ ನಾನು. ದಾಂಡೇಲಿ ಹತ್ತಿರ ಇನ್ನೂ ಈಚೆ ಅಲ್ಲಿ ಒಂದು ಕಡೆ ನೆಲೆ ನಿಂತಿದ್ರು ಇವರು. ಅದು ಕೂಡ ಧ್ವನಿಯನ್ನು ನೀವು ಗಮನಿಸಬಹುದು. ಇಟ್ಸ್ ನಾಟ್ ಯಜ್ಞಕುಂಡ. ಇದು ಕೂಡ ಅಲ್ಲಿ ನಾನು ಕಳೆದ 5-6 ವರ್ಷದ ಹಿಂದೆ ತೆಗೆದಿದ್ದು. ಜಟಾಧಾರಿ ಸ್ವಾಮೀಜಿ, ಯೋಗಿ. ಕರ್ನಾಟಕದಲ್ಲಿ ಬಹಳಷ್ಟು ಭೈರವ ವಿಗ್ರಹಗಳು, ಅತ್ಯಂತ ಹೆಚ್ಚು ಭೈರವ ವಿಗ್ರಹಗಳು, ಎರಡು ವಿಗ್ರಹಗಳು ಅತ್ಯಂತ ಭಗ್ನವಾಗಿ ಬೀದಿಗೆ ಬಿದ್ದಿವೆ ಕರ್ನಾಟಕದಲ್ಲಿ. ಒಂದು ಭೈರವಿಯ ವಿಗ್ರಹಗಳು, ಇನ್ನೊಂದು ಭೈರವನ ವಿಗ್ರಹಗಳು. ಶರಣರ ವಚನಗಳನ್ನು ನೋಡಿದರೆ ಭೈರವನ ಆರಾಧಿಸಿ ಬಾಹಿರರಾದಿರಿ. ಒಂದು ಬಗೆಯ ಎಕ್ಸ್ಕಮ್ಯುನಿಕೇಷನ್. ಈ ಪಂಥದ ಕಾಪಾಲಿಕರನ್ನು ಬಹಳ ಕಟುವಾಗಿ ಟೀಕೆ ಮಾಡ್ತಾರೆ. ಕಾಪಾಲಿಕರ ಆರಾಧ್ಯತೆಯ ಚುಂಚನಗಿರಿ ಮಠ ಮೊದಲು ಕಾಪಾಲಿಕ ಮಠ ಆಗಿತ್ತು. ಇಡೀ ಬೇಲೂರು, ಹಳೆಬೀಡು, ಮೈಸೂರು, ಹಾಸನ ಮತ್ತು ತುಮಕೂರು ಭೈರವ ಕ್ಷೇತ್ರ ಅದು. ಯಾಕಂದರೆ ಕಾಪಾಲಿಕ ಮಠ ಬಹಳ ಪ್ರಾಚೀನ ಕಾಪಾಲಿಕ ಮಠ ಆಗಿತ್ತು. ರಾಮಾನುಜರು ಕರ್ನಾಟಕಕ್ಕೆ ಬಂದ ಕಾಲಕ್ಕೆ ಅದು ಸುಪ್ರಸಿದ್ಧ ಕಾಪಾಲಿಕ ಮಠ ಆಗಿತ್ತು. ಭೈರವರು ಈ ಭೈರವ ಪಂಥ ನಾಥರ ಜೊತೆಗೆ ಸೇರಿದ್ರಿಂದ ಅವರು ಭೈರವನ ಆರಾಧನೆಯನ್ನು ಮಾಡ್ತಾರೆ. ಇದು ಕದ್ರಿ ಮಠದಲ್ಲಿರುವ ಭೈರವನ ಆರಾಧನೆ. ಇದು ಹೆಂಜೇರು ಸಿದ್ದಪ್ಪ ಅಂತ ಪಾವಗಡ ಅಥವಾ ಆ ಭಾಗದಲ್ಲಿ ಕರ್ನಾಟಕದವರು, ಅಲ್ಲಿ ಆ ಸಮುದಾಯ ಇದೆ, ಕಾಪಾಲಿಕ ಸಮುದಾಯ ಇದೆ. ಅವರು ಆರಾಧ್ಯ ಬಹಳ ಸುಂದರವಾದ ಭೈರವ ಮೂರ್ತಿ ಇದು. ಸಾಮಾನ್ಯವಾಗಿ ಭೈರವ ಸಂಪ್ರದಾಯ ಇರೋ ಕಡೆ ಎಲ್ಲ ನರಬಲಿ ಇದೆ. ಎಲ್ಲೆಲ್ಲಿ ಭೈರವನ ಜಾಗಗಳಿದೆಯೋ ಅಲ್ಲೆಲ್ಲ ಶಿರ ಕಡಿದ ಈ ರುಂಡಗಳ ಪೂಜೆ ಇರೋದನ್ನು ನಾವು ನೋಡ್ಬೋದು. ಲುಂಕೆಮಲೆಯಲ್ಲಿ ನಾನು ತೆಗೆದ ಪಟ ಇದು. ಬೇಲೂರಿನ ಗುಡಿಯಲ್ಲಿ, ಹಳೆಬೀಡಿನ ಗುಡಿಯಲ್ಲಿ ಒಂದು ಭಾಗದಲ್ಲಿ ಈ ಕೆತ್ತನೆ ಇದೆ.
ಒಂದು ಮಗುವಿಗೆ ಭೈರವನಿಗೆ ಬಲಿ ಕೊಡ್ತಾ ಇರೋದು ನೋಡ್ಬೋದು. ನರಬಲಿ ಅತ್ಯಂತ ವ್ಯಾಪಕವಾಗಿತ್ತು. ಜಾವಗಲ್, ಚಿಕ್ಕಮಗಳೂರು ಆ ಭಾಗದ ಹಳ್ಳಿಗಳಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭೈರವಾರಾಧನೆ ಇತ್ತು ಅಂದರೆ ನರಬಲಿಯ ಶಿಲ್ಪಗಳು ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ. ಇದು ಖುದಾಪುರ ಅಂತ ಚಳ್ಳಕೆರೆ ತಾಲೂಕಲ್ಲಿ ಒಂದು ಮಗುವನ್ನು ಬಲಿ ಕೊಟ್ಟಿರುವ ಜಾಗ. ಮ್ಯಾಸಬೇಡರಲ್ಲಿ ಕೂಡ ನಾಥಪಂಥ ಪ್ರವೇಶ ಮಾಡಿತ್ತು ಬಿಕಾಸ್ ಆಫ್ ಲುಂಕೆಮಲೆ, ಮೊಣಕಾಲ್ಮೂರು ತಾಲೂಕು. ಸಾಮಾನ್ಯವಾಗಿ ಅವರು ನಾಥರು ಪ್ರವಾಸ ಮಾಡುವಾಗ ಕರಿಯ ನಾಯಿ ಮುಂದೆ ಇಟ್ಕೊಂಡು ಹೋಗ್ತಾರೆ. ಯಾಕಂದರೆ ನಮ್ಮ ಬಹಳಷ್ಟು ಸಂಪ್ರದಾಯಗಳಲ್ಲಿ ನಾಯಿ ನಿಷಿದ್ಧ, ನಮ್ಮ ಸೊಣಗಂಗೆ ತಳಿಗೆಯ ನಿಕ್ಕಬೇಡ ಅಂತ ನಮ್ಮ ಶರಣರು ಹೇಳ್ತಾರೆ. ಆದರೆ ನಾಯಿ ಇಲ್ಲಿ ಬಹಳ ಪವಿತ್ರ, ನಾಯಿಯನ್ನೇ ಮುಂದಿಟ್ಕೊಂಡು ಹೋಗ್ತಾರೆ. ಇವತ್ತು ಆದಿಚುಂಚನಗಿರಿಯಲ್ಲಿ ನಾಯಿಯನ್ನು ಪೂಜೆಯ ಸಮಯದಲ್ಲಿ ಭೈರವನ ಉತ್ಸವ ಮೂರ್ತಿಯ ಪ್ರದಕ್ಷಿಣೆ ಮಾಡುವಾಗ ಥಿಂಕ್ ಇದನ್ನು ನಾನು ಕಾಶಿಯಲ್ಲಿ ತೆಗೆದ. ಯಾಕಂದರೆ ಕಾಶಿಯ ಘಾಟ್ಗಳಲ್ಲಿ ಭೈರವ ಬಹಳ ಇಂಪಾರ್ಟೆಂಟ್ ಆದ ನಾಥರಿಗೆ ಭೈರವ ಇದ್ದಾನೆ. ಇದೊಂದು ಸಮುದಾಯ, ನಾಥದ ಒಂದು ಜನಪದೀಕರಣಗೊಂಡ ಸಮುದಾಯ. ಕಿನ್ನರಿ ಜೋಗಿಗಳು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾಡನ್ನು, ಸಂಗೀತವನ್ನು ಪಸರಿಸ್ತಾ ಇರೋ ಒಂದು ಸಮುದಾಯ ಕಿನ್ನರಿ ಜೋಗಿ ಹಳ್ಳಿಗಳು ಕರ್ನಾಟಕದಲ್ಲಿ ತುಂಬ ಇವೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿವೆ. ಯಾಕಂದರೆ ಚಿತ್ರದುರ್ಗ ಜಿಲ್ಲೆ ಅದು ಕಾಪಾಲಿಕರ ಒಂದು ಜಾಗ. ಚಿತ್ರದುರ್ಗ ಶಬ್ದವೇ ಸಿದ್ಧರದುರ್ಗದಿಂದ ಬಂದಿದೆ ಅಂತ ಕೂಡ ಹೇಳಲಾಗ್ತಾರೆ. ಅದು ನಾಥ ಸಿದ್ಧರೇ, ಅದಕ್ಕೂ ಮುಂಚೆ ಬೌದ್ಧರ ಜಾಗ ಅದು. ಭಾಳಷ್ಟು ನಾಥಪಂಥದ ಆರಾಧನೆ ಮಾಡೋ ಇದರಲ್ಲಿ ವಿಗ್ರಹ ಆರಾಧನೆ ಈ ಥರದ್ದೇನಿಲ್ಲ. ಒಂದು ಕೃಷ್ಣ ಮೃಗದ ಒಂದು ಕೊಂಬು, ಅದು ಸಿಂಗಿನ ಆದ ಅಂತ ಕರೀತಾರೆ, ಕೊರಳಲ್ಲಿ ಅವರು ಧಾರಣೆ ಮಾಡ್ತಾರೆ, ಒಂದು ತ್ರಿಶೂಲ, ಇಷ್ಟೇ. ಇದು ಕುಣಗಲ್ ತಾಲೂಕಿನಲ್ಲಿ ಭೈರವನ ಆರಾಧಕರು, ಸಿದ್ಧಪಂಥದವರು, ಜೋಗಪ್ಪ ಅಂತ ಕರೀತಾರೆ ಅವರನ್ನು. ಅಲ್ಲಿ ಯಾವುದೇ ಶೈವ ಒಕ್ಕಲಿಗರ ಮನೆಯಲ್ಲಿ ಇವರೇ ಹೋಗಿ, ನಮ್ಮಲ್ಲಿ ಜಂಗಮರು ಹೋಗಿ ಪೂಜೆ ಮಾಡ್ತಾರಲ್ಲ ಹಾಗೆ. ನೀವು ಗಮನಿಸ್ಬೋದು, ಕಿವಿಯಲ್ಲಿ ಕುಂಡಲಗಳಿವೆ, ಕಾನ್ಪಟ ಅಂತ ಕರೀತಾರೆ ಅವ್ರಿಗೆ, ಮತ್ತು ಕೊರಳಲ್ಲಿ ಬಹಳ ದೊಡ್ಡ ಶೃಂಗಿ ಇದೆ, ಗಮನಿಸಬಹುದು. ದೊಡ್ಡ ನಾಥಪಂಥದ ಜಾನಪದ ಸಿಕ್ಕೋದೆ ನಮಗೆ ಇವತ್ತು ಮಂಡ್ಯ ಮತ್ತು ಹಾಸನ ಭಾಗದಲ್ಲಿ. ಒಬ್ಬ ತರುಣ ದೀಕ್ಷೆ ತಗೊಂಡಿದ್ದಾನೆ, ನಾಥ ದೀಕ್ಷೆ. ಅವನ ಕಿವಿಯ ಕುಂಡಲಗಳನ್ನು ತಾವು ಗಮನಿಸಬಹುದು. ಇದು ಕೂಡ ಒದ್ದಿಕೆರೆ ಅಂತ ಹಿರಿಯೂರಿನಲ್ಲಿ ಬಹಳ ದೊಡ್ಡ ಒದ್ದಿಕೆರೆ ಸಿದ್ದಪ್ಪ ಆ ಭಾಗದ ಕಾಳಾಮುಖರ, ಕಾಪಾಲಿಕರ ಬಹಳ ಇಂಪಾರ್ಟೆಂಟ್ ದೈವ. ಸ್ನೇಹಿತರೆ, ನಾವು ಇವಾಗ ಉಪನ್ಯಾಸಕ್ಕೆ ನೇರವಾಗಿ ಹೋಗಬಹುದು. ಭಾರತದಲ್ಲಿ ಅಫ್ಘಾನಿಸ್ತಾನ, ನೇಪಾಳ, ಈಗಿನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಒಳಗೊಂಡಂತೆ ನಮ್ಮ ಕದ್ರಿವರೆಗೆ ಕೆಳಗಡೆ ಕೇರಳ ಮತ್ತು ತಮಿಳುನಾಡಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾಥರ ಕುರುಹುಗಳಿಲ್ಲ. ಇಷ್ಟು ದೊಡ್ಡ ಭೂಪ್ರದೇಶದಲ್ಲಿ ನಾಥರು 1000 ವರ್ಷ, ಅದಕ್ಕೂ ಹೆಚ್ಚು ಕಾಲ ಬಹಳ ಪ್ರಧಾನವಾದ ಒಂದು ಡಾಮಿನೆಂಟ್ ಆದ ಒಂದು ಪಂಥವಾಗಿ ಇದ್ದದ್ದು. ಬರೀ ಪಂಥ ಅಷ್ಟೇ ಅಲ್ಲ, ಅದರ ಫಿಲಾಸಫಿ ಏನಿದೆ ಅದು ಬಹಳ ದೊಡ್ಡ ಜನತೆಯ ಆಲೋಚನಾ ಕ್ರಮವಾಗಿ ಬದಲಾಗಿದ್ದನ್ನು ಕೂಡ ನಾವು ನೋಡಬಹುದು. ನಮ್ಮ ಶರಣರಿಗೆ ಹೋಲಿಸಿದರೆ ಬಹಳ ದೊಡ್ಡ ಒಂದು ಅಖಿಲ ಭಾರತ ಎಂದು ಕರೆಯುವ, ಬಹುಶಃ ದಕ್ಷಿಣ ಏಷ್ಯಾದಲ್ಲೇ ಒಂದು ವ್ಯಾಪಕವಾಗಿ ಹರಡಿದ್ದ ಒಂದು ಪಂಥ ಅಂಥೇಳಿ ನಾವು ಭಾವಿಸ್ಬೋದು. ನನ್ನ ಉಪನ್ಯಾಸವನ್ನು 2-3 ಸಣ್ಣ ಕಥೆಗಳಿಂದ ಆರಂಭ ಮಾಡ್ತೇನೆ. ಅದು ಈ ಇಬ್ಬರು ಯೋಗಿಗಳೇನಿದ್ದಾರೆ ಪ್ರಮುಖರು ನಾಥಪಂಥದಲ್ಲಿ, ಮಚೇಂದ್ರ ಮತ್ತು ಗೋರಖ, ಅವರಿಗೆ ಸಂಬಂಧಪಟ್ಟ ಕಥೆಗಳು. ಮಚೇಂದ್ರನ ಹುಟ್ಟು ಹೇಗಾಯಿತು ಅನ್ನೋದಕ್ಕೆ ಒಂದು ಕಥೆ ಇದೆ. ಏನಂದರೆ, ಒಮ್ಮೆ ಪಾರ್ವತಿ ಶಿವನಿಗೆ ಕೇಳ್ತಾಳೆ, ನೀನು ಕೊರಳಲ್ಲಿ ಹಾಕಿರುವ ಈ ರುಂಡ ಮಾಲೆ ಇದೆಯಲ್ಲ, ಯಾರ ರುಂಡಗಳಿವು ಅಂತ. ಅಯ್ಯೋ, ಅದೆಷ್ಟೋ ಕಾಲ ನನ್ನ ಸತಿಯರನ್ನು ನಾನು ಕಳ್ಕೊಂಡಾಗ ಅವರ ರುಂಡಮಾಲೆ ಇದು. ನೀನು ಎಷ್ಟನೆಯವಳೋ ಸತಿ ನೀನು, ನಾನು ಅಮರ, ಆದರೆ ಈ ನನ್ನ ಸತಿಯರು ಅಮರರಲ್ಲ. ಹೌದೇ? ಹಾಗಾದರೆ ಅಮರರಾಗೋದು ಹೇಗೆ? ಹಾಗಾದರೆ ಯಾರೂ ಕೇಳದ ಹಾಗೆ ಆ ಗುಪ್ತ ವಿದ್ಯೆಯನ್ನು, ಆ ಅಮರರಾಗುವ ಒಂದು ವಿದ್ಯೆಯನ್ನು, ಗುಹ್ಯ ಜ್ಞಾನವನ್ನು ನಿನಗೆ ಹೇಳ್ತೇನೆ ಅಂಥೇಳಿ ಒಂದು ದೋಣಿಯಲ್ಲಿ ಶಿವ ಪಾರ್ವತಿಯರನ್ನು ಕರ್ಕೊಂಡು ಹೋಗಿ, ದೋಣಿಯಲ್ಲಿ ಯಾರೂ ಸುತ್ತಮುತ್ತ ಇಲ್ದಿರೋ ನೀರಿನಲ್ಲಿ ಆ ಗುಪ್ತ ವಿದ್ಯೆಯನ್ನು, ರಹಸ್ಯ ಜ್ಞಾನವನ್ನು ಹೇಳಿದ. ಆದರೆ ಪಾರ್ವತಿಗೆ ಸಿಕ್ಕಾಬಟ್ಟೆ ಸುಸ್ತಾಗಿತ್ತು, ನಿದ್ದೆ ಬಂದುಬಿಡ್ತು, ಅವಳು ಮಲಗಿಬಿಟ್ಲು. ಆದರೂ
ಹ್ಞೂ ಹ್ಞೂ ಶಬ್ದ ಬರ್ತಾ ಇತ್ತು. ಯಾರು ಅಂತ ಶಿವನಿಗೆ ನೋಡಿದರೆ ದೋಣಿಯ ತಳದಲ್ಲಿ ಒಬ್ಬ ಬಚ್ಚಿಕೊಂಡಿದ್ದಾನೆ, ಅವನೇ ಮಚೇಂದ್ರ. ಅವನೆಲ್ಲವನ್ನು ಕೇಳಿಬಿಟ್ಟಿದ್ದ. ಆಮೇಲೆ ಅವನಿಗೆ ಶಾಪ ಆಯಿತು ಅಂತ ಇನ್ನೊಂದು ಶಿವಪಾರ್ವತಿಯರೇ ಆ ದೋಣಿಯಲ್ಲಿ ಮಿಲನರಾಗಿ, ದೋಣಿ ಈಸ್ ಆಲ್ಸೋ ಅದೊಂದು ಸಂಕೇತ ಕೂಡ, ದ್ರೋಣ ಶಬ್ದ ಅದರಿಂದಲೇ ಬಂದಿರೋದು ದೋಣಿ. ಅಲ್ಲಿ ಆ ಶಿವನ ವೀರ್ಯ ಬಿಂದು ಬಿದ್ದಾಗ ಒಂದು ಮೀನು ನುಂಗಿತು ಮತ್ತು ಮಚೇಂದ್ರ ಹುಟ್ಟಿದ ಅಂತ. ಈ ಕಥೆಗಳು ಯಾಕಾಗಿ ಹುಟ್ಕೊಳ್ತವೆ ಅಂತ ಗೊತ್ತಿಲ್ಲ, ಇಲ್ಲ ಚಾರಿತ್ರಿಕ ಪುರುಷರೇ ಅವರು. ಮತ್ತು ಗೋರಖನ ಕಥೆಯನ್ನು ನೋಡೋಣ. ಇಂಥ ಕಥೆಗಳ ಹಿನ್ನೆಲೆ ಏನು ಅಂತ ನಾವು ಆಲೋಚನೆ ಮಾಡೋದಕ್ಕೆ ಬರ್ತದೆ. ಇನ್ನೊಂದು ಗೋರಖ ಯಾರೋ ಒಬ್ಬ ಯೋಗಿ, ನಾಥ ಯೋಗಿ, ಬಹುಶಃ ಮಚೇಂದ್ರ ಒಬ್ಬ ಕೆಳಜಾತಿ ಹೆಣ್ಮಗಳಿಗೆ ಒಂದು ವಿಭೂತಿಯ ಪುಡಿಯನ್ನು ಕೊಟ್ಟು ಇದರಿಂದ ನಿನ್ನ ಸಂತಾನ ಆಗ್ತದೆ, ದಿ ವೈಟ್ ಕಲರ್, ವೈಟ್ ಅದು ಶುಕ್ಲದ ಬಣ್ಣವು ಹೌದದು ಸಾಂಕೇತಿಕವಾಗಿ. ಆಕೆ ಅದನ್ನು ಗೊಬ್ಬರದ ಗುಂಡಿಯಲ್ಲಿ ಚೆಲ್ಲಿದ್ಲು. ಆಮೇಲೆ ಆ ಯೋಗಿ ಬಂದು ಎಲ್ಲಿ ನನ್ನ ಮಗ ಅಂತ ಕೇಳಿದಾಗ, ಅಯ್ಯೋ ನನಗೆ ಗೊತ್ತಿಲ್ವಲ್ಲ, ಗೊಬ್ಬರದ ಗುಂಡಿಲಿ, ಹಾಗಾದರೆ ಕರಿ ಅಂಥೇಳಿ ಗೊಬ್ಬರದ ಗುಂಡಿಯಿಂದ ಎದ್ದು ಬಂದ. ಶಂಕರ ಪ್ರಕಾಶ್ ಪುಣೇಕರ್ ತಮ್ಮ ಒಂದು ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ಬಹುಶಃ ಕೆಳಜಾತಿಯವರೇ ಬಹಳ ದೊಡ್ಡ ಯೋಗಿಗಳಾಗಿ ಫಿಲಾಸಫರ್ಸ್ ಆಗಿ ಹುಟ್ಟಿದ್ರು. ಆ ಹುಟ್ಟುಗಳನ್ನು ಹೀಗೆ ಒಂದು ಅಸಹಜ ಅಥವಾ ನೈಸರ್ಗಿಕವಾದ ಒಂದು ಅಮಾನುಷ ಅಲ್ಲ ಅತಿಮಾನುಷವಾದ ಹುಟ್ಟಿನ ಒಂದು ಕಥನಗಳು ಹುಟ್ಟಿವೆ. ಮೂಲತಃ ಅವರು ಬೆಸ್ತರು ಮತ್ತು ಪಶುಪಾಲಕರು ಇರಬಹುದು ಹಾಗೆ ಅಂತ ಅವರು ಹರಿಜನ್ಸ್ ಕಾಂಟ್ರಿಬ್ಯೂಷನ್ ಟು ದಿ ಇಂಡಿಯನ್ ಫಿಲಾಸಫಿ ಪುಸ್ತಕದಲ್ಲಿ ಇದನ್ನು ಬರೀತಾರೆ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ನಮ್ಮ ಭಾರತದ ಫಿಲಾಸಫಿ ಅಂತ ಏನಿದೆ, ಬೇರೆ ಬೇರೆ ಸ್ಕೂಲ್ಗಳೇನಿವೆ, ಮುಖ್ಯವಾಗಿ ದೇಹ ಸಂಬಂಧಿಯಾದ ಸ್ಕೂಲ್ಗಳು. ಯಾಕಂದರೆ ನಮ್ಮ ಶರಣರಲ್ಲಿ ಕಾಯ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಕಾಯಕ ಆಲ್ಸೋ ಇಂಪಾರ್ಟೆಂಟ್. ದೇರ್ಫೋರ್ ಹಾಗೆ ದೇಹ ಮತ್ತು ಮನಸ್ಸು ಪ್ರಮಾಣಭೂತವಾದ ಆಧಾರಗಳನ್ನಾಗಿಟ್ಕೊಂಡು ತಮ್ಮ ತಾತ್ವಿಕ ದಾರ್ಶನಿಕ ಕಟ್ಟಡವನ್ನು ಕಟ್ಟಿದವರು ನಾಥರು. ಸೊ ಈ ದೇಹ ಪ್ರಧಾನವಾದ ಎಲ್ಲ ಬಗೆಯ ಫಿಲಾಸಫಿಗಳ ಹಿಂದೆ ಈ ದೇಶದ ದುಡಿಯುವ ವರ್ಗದವರು ಮತ್ತು ತಳಸ್ತರದವರು ಇರ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಕಥೆಗಳನ್ನು ಹೇಳಲಾಗ್ತದೆ. ಇನ್ನೊಂದು ಕತೆ, ಮೀನನಾಥ ಅಥವಾ ಮಚೇಂದ್ರನಾಥ ಒಬ್ಬ ದ್ವೀಪದ ಹೆಣ್ಮಗಳು ರೋಗಿಷ್ಠ ಗಂಡನ ಕಾರಣದಿಂದ ಒಬ್ಬ ಬಲಿಷ್ಠ ಪುರುಷನ ಸಂಘವನ್ನು ಬಯಸ್ತಿರ್ತಾಳೆ. ಮಚೇಂದ್ರ ಮತ್ತು ಗೋರಖನಾಥರ ಮೇಲೆ ಸಾವಿರಾರು ಕಥೆಗಳಿವೆ, ಸಾವಿರಾರು. ಇದರಲ್ಲಿ ನಾನು ಒಂದೆರಡೇ ಅಷ್ಟೇ ಹೇಳ್ತಾ ಇದ್ದೀನಿ. ಆಗ ಮಚೇಂದ್ರ ಅಲ್ಲಿಗೆ ಹೋಗ್ತಾನೆ, ಅದು ಸಿಂಹಳ ದ್ವೀಪದ ಪದ್ಮಾವತಿ. ಆಗ ಅವಳನ್ನು ಕೂಡ್ತಾನೆ. ಎಷ್ಟು ಅಂದರೆ ಅವಳಲ್ಲಿ ಎಷ್ಟು ತನ್ಮಯ ಆಗ್ತಾನಂದರೆ ತನ್ನ ಮೂಲ ಉದ್ದೇಶವನ್ನೇ ಮರೆಪಡ್ತಾನೆ. ಆಗ ಗೋರಖನಿಗೆ ತನ್ನ ಗುರುವನ್ನು ಹೊರಗಡೆ ತರಬೇಕು ಅಂಥೇಳಿ ಆತ ಹೇಗೆ ಹೋಗೋದು ಅರಮನೆಯಲ್ಲಿ ಅಂತ ಮದ್ದಲೆಕಾರನಾಗಿ ಹೋಗ್ತಾನೆ. ದಯಮಾಡಿ ನೆನಪಿಸ್ಕೊಳ್ಳಿ, ನಮ್ಮ ಅಲ್ಲಮ್ಮ ಮದ್ದಲೆಕಾರ ಆಗಿದ್ದರು, ನಟುವ ಸಂಪ್ರದಾಯಕ್ಕೆ ಸೇರಿದವರು. ಮದ್ದಲೆಯನ್ನು ಬಾರಿಸ್ತಾನೆ ಅವನು ನರ್ತನ ಸಮಯದಲ್ಲಿ. ಆ ಮದ್ದಲೆ ಯಾವ ರೀತಿ ಇತ್ತು ಅಂತಂದರೆ, ಅದು ಹೇಗೆ ನುಡಿಗೊಡುವ ಹಾಗೆ ಅಂದರೆ, ಮಚೇಂದ್ರ ಆ ಗೋರಖ ಆಯ ಅಪ್ಚಲೋ, ಈಗ ಸಾಕು ನಿನ್ನ ಇದು ಈ ನಾರಿ ಯೋಗದಲ್ಲಿ ಮುಳುಗಿದ್ದೀಯಲ್ಲ, ಈ ಕೌಳ ಯೋಗ, ಅದು ಸಾಕು, ಈಗ ಹೊರಗಡೆ ಬಾ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟ ಶಿಷ್ಯ, ಹಾಗೆ ಅಂತ ಒಂದು ಕಥೆ ಇದೆ. ಅಲ್ಲಮ್ಮ ಪ್ರಭುವಿನ ಗುರುವಿನ ಹೆಸರು ಅನಿಮಿಷ. ನಿಮಿಷ ಅಂದರೆ ರೆಪ್ಪೆ. ರೆಪ್ಪೆ ಬಡಿಯೋದಕ್ಕೆ, ಒಂದು ಕ್ಷಣ ಬಡಿಯೋದಕ್ಕೆ ನಾವು ನಿಮಿಷವನ್ನು ಕೌಂಟ್ ಮಾಡ್ತೀವಿ. ನಿಮಿಷ ಅಂದರೆ ಬೇಸಿಕಲಿ ರೆಪ್ಪೆ. ರೆಪ್ಪೆ ಇಲ್ಲದ ಜೀವಿ ಯಾವುದಾದ್ರೂ ಇದ್ದರೆ ಅದು ಮೀನು. ಮಚೇಂದ್ರನಾಥ ಬಹುಶಃ ಮಚೇಂದ್ರನಾಥನ ಅಥವಾ ಆ ನಾಥ ಸಂಪ್ರದಾಯಕ್ಕೆ ಸೇರಿದವರೇ ಅಲ್ಲಮ್ಮನ ಅನಿಮಿಷೇನೂ ಆಗಿರಬಹುದು ಅಂಥೇಳಿ ವಿದ್ವಾಂಸರು ಊಹೆಯನ್ನು ಮಾಡ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಎರಡು ಸಂಗತಿಗಳಿವೆ. ಹುಟ್ಟು. ಸೊ ಈ ಸಂತರ ಹುಟ್ಟಿನ ಹಿಂದೆ ಈ ಥರದ ಒಂದು ಕಥೆಗಳಿವೆ. ಅವರ ಒಂದು ಪವಾಡದಿಂದ ಹುಟ್ಟಿದರು, ದೈವಿಕತೆಯಿಂದ ಹುಟ್ಟಿದರು ಅಂತ. ಬೇಸಿಕಲಿ ಈ ದೇಶದ ಶ್ರಮಜೀವಿಗಳೇ ಹುಟ್ಟಿಸಿದ ಫಿಲಾಸಫಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟಕರವಾಗಿ ಕೂಡ ಈ ಥರದ ಕಥನಗಳು ಹುಟ್ಟಿರಬಹುದು ಅಂತ. ಎರಡನೇದು, ಇಲ್ಲಿ ಸೆಕ್ಸ್ ಮತ್ತು ಒಂದು ಕಾಮ ಮತ್ತು ಪ್ರೇಮದ ಕಥನಗಳು ಕೂಡ ಇರಬಹುದು. ಶಿವಪಾರ್ವತಿಯರ ಮಿಲನ, ಇಲ್ಲಿ ಪದ್ಮಾವತಿ ಮತ್ತು ಮಿಲನ, ಇವೆರಡೂ ಕೂಡ ಬಹಳ ಇಂಪಾರ್ಟೆಂಟ್ ಆದ ನಾಥಪಂಥದಲ್ಲಿ ಸಂಗತಿಗಳು. ಇದರ ದರ್ಶನವನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಇದು ಮೂಲತಃ ಒಂದು ವಿರಕ್ತ ಯತಿಪಂಥ. ಇದು ಬುದ್ಧಿಸಮ್ ಥರ ವಿರಕ್ತ ಯತಿಪಂಥ. ಗುರುಪಂಥ ಹೌದು, ಆದರೆ ವಿರಕ್ತ ಯತಿಪಂಥ. ದ ವರ್ಡ್ ನಾಥ, ಲಿಬರೇಟೆಡ್ ಅಂತ, ಮುಕ್ತನಾದವನು. ಯಾವುದರಿಂದ ಮುಕ್ತನಾದವನು? ಲೌಕಿಕ ವ್ಯಾಮೋಹಗಳಿಂದ ಮುಕ್ತನಾದವನು.
ಮತ್ಯಾವುದರಿಂದ? ಈ ಇಂದ್ರಿಯಗಳ ಒಂದು ಕಾಡುವಿಕೆಯ ಬಂಧನಗಳಿಂದ ಮುಕ್ತನಾದ ಅವನು. ಲೌಕಿಕ ವ್ಯಾಮೋಹ ಅಂದರೆ ಆಸ್ತಿ ಗೀತಿ ಈ ಥರದ್ದೆಲ್ಲ, ಯಾಕಂದರೆ ಅದು ಸನ್ಯಾಸ ಪಂಥ ಅದು. ಮೂರನೇದು, ಸಾಮಾಜಿಕ ಕಟ್ಟಳೆಗಳಿಂದ ವಿಮೋಚಿತನಾದ. ಈ ಮೂರು ಅರ್ಥದಲ್ಲಿ ಕೂಡ ನಾಥ ಲಿಬರೇಟೆಡ್ ಎನ್ನುವ ಅರ್ಥವನ್ನು ಅವಧೂ ಅಂತ ಕರೀತಾರೆ. ಆ ಟೆಕ್ಸ್ಟ್ಗಳಲ್ಲಿ, ನಾಥ ಟೆಕ್ಸ್ಟ್ಗಳಲ್ಲಿ ನಾಥರನ್ನು ಅವಧೂ, ಯೋಗಿ ಅಂತ ಕರೀತಾರೆ. ಮತ್ತು ಸ್ವಾಮಿ ಮತ್ತು ಪ್ರಭು ಶಬ್ದ ಬರ್ತದೆ. ನಾಥ, ಸ್ವಾಮಿ, ಪ್ರಭು ಅಂದರೆ ಎಲ್ಲದಕ್ಕೂ ಮಾಸ್ಟರ್ ಅಂತಲೇ ಅರ್ಥ. ಅಲ್ಲಮ ಪ್ರಭು, ಜನಾರ್ದನ ಸ್ವಾಮಿ, ಇವೆಲ್ಲವೂ ಕೂಡ ತನ್ನ ಇಂದ್ರಿಯಗಳ ಮೇಲೆ ಅಥವಾ ಮನಸ್ಸಿನ ಮೇಲೆ, ತನ್ನ ವೀರ್ಯದ ಮೇಲೆ ಮತ್ತು ತನ್ನ ದೇಹದ ಮೇಲೆ ಮತ್ತು ತನ್ನ ವಾಯುವನ್ನು ನಿಯಂತ್ರಿಸುವ ಯೋಗದ ಮೇಲೆ ನಿಯಂತ್ರಣ ಸಾಧಿಸಿದ ಮಾಸ್ಟರ್ ಅನ್ನೋ ಅರ್ಥದಲ್ಲಿ ಆ ನಾಥ, ಪ್ರಭು, ಸ್ವಾಮಿ ಇವೆಲ್ಲ ಬಂದಿರಬಹುದು. ಯಾಕಂದರೆ ಮುಖ್ಯವಾಗಿ ಬಹಳ ಕಷ್ಟ ಕೊಡುವ ಯತಿಗಳಿಗೆ 3 ಸಂಗತಿಗಳು ಇವು ಅಂತ ಅವರು ಭಾವಿಸೋದು. ಒಂದು ಉಸಿರಾಟ, ಚಂಚಲ, ಅದು ಮಹಾಚಂಚಲ. ಅದನ್ನು ಕೋತಿಗೆ, ಕುದುರೆಗೆ, ಶಿಶುನಾಟರು ಕುದುರೆಗೆ ಕೊಡ್ತಾರೆ, ಅಲ್ಲ ಗೋರಖ ಕೂಡ ಕುದುರೆಗೆ ಅದನ್ನು ಚಂಚಲ, ಅದು ಮಹಾಚಂಚಲ. ಪರ್ಷಿಯನ್ ಭಾಷೆಯಲ್ಲಿ ಕೂಡ ಕುದುರೆಯನ್ನು ಚಂಚಲತೆಗೆ ಹೋಲಿಸಲಾಗ್ತದೆ. ಬಹಳ ಆ್ಯಂಟಿ ವಿಮೆನ್ ಆದ ಸ್ಟೇಟ್ಮೆಂಟ್ ಅದು. ಶಂಶೀರೆ ನಯನ್ ಝನ್ ಬೇವಫಾ ಅಂತ. ಕತ್ತಿ, ಹೆಣ್ಣು, ಕುದುರೆ ಇವು ಬೇವಫಾ, ನಂಬಲು ಅನರ್ಹ ಅಂತ. ಮಹಾಪುರುಷವಾದಿ ಕುದುರೆ ಜಗತ್ತಿನ ಎಲ್ಲ ಇದರಲ್ಲಿ ಕೂಡ ಒಂದು ಚಂಚಲತೆಯ ಸಂಕೇತವಾಗಿ ಅದು ಬಂದಿದೆ. ಎರಡನೇದು ಮನಸ್ಸು, ಮಹಾಚಂಚಲವಾದ್ದು. ಉಸಿರಾಟ, ಎರಡನೇದು ಉಸಿರಾಟ, ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ. ಮೂರನೇದು ವೀರ್ಯ. ಸೊ ಈ ಮೂರನ್ನು ಕಂಟ್ರೋಲ್ ಮಾಡುವವನು ನಿಜವಾದ ಯೋಗಿ ಎಂಬ ಮಾತು ನಾಥ ಟೆಕ್ಸ್ಟ್ಗಳಲ್ಲಿ ಮತ್ತೆ 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 ಬರ್ತದೆ. ಇದನ್ನು ತಾಂತ್ರಿಕ ಭಾಷೆಯಲ್ಲಿ ಹೇಳೋದಾದರೆ, ನಮ್ಮ ಮೂಲಾಧಾರದಲ್ಲಿ, ಆಧಾರ ಭಾಗದಲ್ಲಿ, ಕೆಳಭಾಗದಲ್ಲಿ ಸರ್ಪರೂಪಿಣಿಯಾಗಿ ಕುಂಡಲಿನಿ ಶಕ್ತಿ, ಸ್ತ್ರೀ ಶಕ್ತಿ ಅಡಗಿದೆ. ಇಲ್ಲಿ ಸಹಸ್ರಾರದಲ್ಲಿ ಶಿವ ಇದ್ದಾನೆ. ಅವರಿಬ್ಬರು ಬೇರ್ಪಟ್ಟಿದ್ದಾರೆ, ಆದರೆ ಅವ್ರನ್ನ ಕೂಡಿಸಬೇಕು. ಕೂಡಿಸುವುದು ಹೇಗೆ? ಉಸಿರಾಟವನ್ನು ಲಯಬದ್ಧವಾಗಿ ನಿಯಂತ್ರಿತವಾಗಿ ಮಾಡ್ತಾ ಮಾಡ್ತಾ ನಮ್ಮ ಬೆನ್ನ ಹುರಿಯಲ್ಲಿರುವ 2 ಎಡ ಮತ್ತು ಪಿಂಗಡ ಎಂಬ ನಾಡಿಗಳು, ದಿಸ್ ಇಸ್ ದಿ ಎಕ್ಸ್ಪ್ಲನೇಷನ್. ನನಗಂತೂ ಇದು ಸಾಧಕನಲ್ಲದೆ ಇರೋದ್ರಿಂದ ನನಗೆ ಬರೀ ಪರಿಭಾಷೆಗಳು. ಆ ಎಡ ಪಿಂಗಳ ನಾಡಿಗಳ ನಡುವೆ ಸುಷುಮ್ನ ನಾಡಿ ಇದೆ. ಅದರ ಮೂಲಕ ಆ ಚಕ್ರ ಏನಿದೆ ಅದು ಮೇಲಕ್ಕೆ ಹೋಗಿ ಸಹಸ್ರಾರದಲ್ಲಿರುವ ಶಿವನಿಗೆ ಸೇರುವುದು. ಒನ್ಸ್ ಅಗೇನ್ ಮಿಲನದ ಸಂಕೇತ, ಕೂಡುವ ಸಂಕೇತ. ಆಗ ಒಂದು ಸಮಾಧಿ ಸ್ಥಿತಿಗೆ, ನಿರಾಳ ಸ್ಥಿತಿಗೆ, ನಿರಂಜನ ಸ್ಥಿತಿಗೆ, ಸಚ್ಚಿದಾನಂದ ಸ್ಥಿತಿಗೆ ಯೋಗಿ ತಲುಪ್ತಾನೆ. ಅದೊಂದು ಸಮಾಧಿ ಸ್ಥಿತಿ. ಆಗ ಒಂದು ಪರಮಾನಂದವಾಗ್ತದೆ. ಆಗ ಒಂದು ಬಗೆಯ ದ್ರವ ಸ್ರವಿಸ್ತದೆ. ಇಡೀ ತತ್ವಪದಗಳಲ್ಲಿ, ಅಲ್ಲಮನಲ್ಲಿ, ಗೋರಖನಲ್ಲಿ ಎಲ್ಲದರಲ್ಲೂ ಒಂದು ಕಾಮಧೇನುವಿಗೆ ಹೋಲಿಸ್ತಾರೆ. ಕರುವಿಲ್ಲದ ಕಾಮಧೇನು, ಕಟ್ಟು, ಅದರ ಹಾಲನ್ನು ಕುಡಿ, ಕರೆಯದೇ ಹಾಲನ್ನು ಕುಡಿಯುವ ಒಂದು ಅಮೃತಪಾನ ಅದು. ದಿಸ್ ಇಸ್ ದ ಎಕ್ಸ್ಪ್ಲನೇಷನ್. ಇದನ್ನು ಈ ಸಾಧನೆ ಮಾಡೋದಕ್ಕೆ ಗುರು ಬಹಳ ಇಂಪಾರ್ಟೆಂಟ್. ಇದೇ ಮುಕ್ತಿ. ದೇರ್ ಇಸ್ ನೋ ಸ್ವರ್ಗ ನರಕ ಸಂವೇದ. ಇದೊಂದು ಮನೋದೈಹಿಕ ವಿಜ್ಞಾನದ ಭಾಗವಾಗಿದೆ. ಈ ಸೈಕೋ ಫಿಸಿಕಲ್ ಆದ ಇವರು ಮನಸ್ಸನ್ನು ನಿಯಂತ್ರಣ ಮಾಡಬೇಕು, ದೇಹವನ್ನು ನಿರಾಕರಿಸುವ ಬೇಕಾದಷ್ಟು ಫಿಲಾಸಫಿಗಳಿವೆ ನಮ್ಮಲ್ಲಿ. ಆದರೆ ದೇಹದ ಮೂಲಕವೇ ಈ ಲೋಕವನ್ನು ನಾವು ಅನುಭವಿಸಬೇಕು, ಮುಖಾಮುಖಿ ಮಾಡಬೇಕು. ಮತ್ತು ಮುಕ್ತಿ ಅಂತ ಏನಾದರೂ ಇದ್ದರೆ ಯೋಗದ ಮೂಲಕ, ಅದು ದೇಹದ ಮೂಲಕ. ಸೊ ಯಾವ ಫಿಲಾಸಫಿಗಳು ಕಾಯವನ್ನು, ದೇಹವನ್ನು ಬಹಳ ಇಂಪಾರ್ಟೆಂಟ್ ಅಂತ ಪರಿಭಾವಿಸ್ತವೆ, ಅವೆಲ್ಲವೂ ಕೂಡ ಅವು ಬಹಳ ನೆಲಕ್ಕೆ ಹತ್ತಿರವಾದ ಫಿಲಾಸಫಿಗಳಾಗಿರ್ತವೆ ಅನ್ನೋದು ಗಮನಿಸಬೇಕು. ಮತ್ತು ಅವು ಕಾಯಕವನ್ನು ಎಂದೂ ಕೂಡ, ಕಾಯಕ್ಕೂ ಹತ್ತಿರ ಸಂಬಂಧ ಇದೆ. ಅದು ಮತ್ತೆ ನಾಥರು ಅದನ್ನು ಹೇಳ್ತಾರೆ. ಅವ್ರ ಪ್ರಕಾರ ಯೋಗ ಇದೆಯಲ್ಲ, ಅದು ಅಲ್ಟಿಮೇಟ್, ಅದು ಮಾರ್ಗ, ಅದು ಸಾಧನೆಗೆ. ಯೋಗ ಮಾರ್ಗೋ ಪರೋ ಮಾರ್ಗ, ಅತ್ಯಂತ ಪರಮ ಮಾರ್ಗ ಅದು. ನಾಸ್ತಿ ಶ್ರುತ ಸ್ಮೃತಿಗಳಿಂದ ಏನೂ ಪ್ರಯೋಜನ ಇಲ್ಲ. ಶ್ರುತಿ ವೇದಗಳಿಂದಲೂ ಪ್ರಯೋಜನ ಇಲ್ಲ. ಒಂದೇ ದಾರಿ, ಓನ್ಲಿ ವೇ ಯೋಗ. ಇದು ಸಿದ್ಧಾಂತ ಪದ್ಧತಿ ಮುಂತಾದ ಪಠ್ಯಗಳಲ್ಲಿ ಮತ್ತೆ ಬರ್ತದೆ. ಇನ್ನು ಸ್ವಲ್ಪ ಅವರ ಫಿಲಾಸಫಿಯನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಅದೇನು ಅಂದರೆ, ದೇರ್ ಆರ್ 2 ಸ್ಕೂಲ್ಸ್, ದ್ವೈತ ಆ್ಯಂಡ್ ಅದ್ವೈತ. ಕಾಸ್ಮಿಕ್ ಎನರ್ಜಿಯ ಒಂದು ಭಾಗ, ಅದು ಪಿಂಡದ ಭಾಗವಾಗಿ ಜಗತ್ತಿನ ಸೃಷ್ಟಿಯಾದ ಎಲ್ಲ ವಸ್ತುಗಳಲ್ಲಿ, ನಮ್ಮಲ್ಲಿ ಮನುಷ್ಯರಲ್ಲಿ ಕೂಡ ಅದು ಇದೆ, ಅದು ಆಗಲಿದೆ. ಅವೆರಡನ್ನು ಕೂಡಿಸ್ಬೇಕು. ದಿಸ್ ಇಸ್ ಅದ್ವೈತ.
ಎಲ್ಲ ಅದ್ವೈತಿಗಳು ಈ ಕೂಡುವ ಮಿಲನದ. ನಮ್ಮ ಬೇಂದ್ರೆ ಅದ್ವೈತಿ, ಬಹಳ ದೊಡ್ಡ ಅದ್ವೈತಿ. ಸಿದ್ಧಾರೂಢರು ಅದ್ವೈತಿ, ಕುವೆಂಪು ಅದ್ವೈತಿ, ಪುತಿನ ಅದ್ವೈತಿ, ತುಂಬ ಜನ ಅದ್ವೈತಿಗಳು ನಮ್ಮಲ್ಲಿ ಫಿಲಾಸಫರ್ಸ್ ಅಲ್ಲ. ನಾರಾಯಣ ಗುರು ಅದ್ವೈತಿ. ನಾಳೆ ನಾಡಿದ್ದು ಆ ಅದ್ವೈತದ ಸೋಷಿಯಲ್ ಇಂಪಾರ್ಟೆನ್ಸ್, ಪೊಲಿಟಿಕಲ್ ಇಂಪಾರ್ಟೆನ್ಸ್ ಕುರಿತು ನಾನು ಮಾತಾಡ್ತೇನೆ. ಸೊ ಅದ್ವೈತ, ನಾಥರು ಅದ್ವೈತವನ್ನು ಒಪ್ಪುವುದಿಲ್ಲ. ನೀವು ಯಾಕೆ ಅವೆರಡು ಬೇರೆಯಾಗಿದೆ ಎಂದು ಭಾವಿಸುತ್ತೀರಿ? ಹಾಗೆ ಭಾವಿಸೋದೇ ಫಿಲಾಸಾಫಿಕಲಿ ತಪ್ಪು. ಹಾಗಾದರೆ ದ್ವೈತ ಎಂದಿಗೂ ಆ ಕಾಸ್ಮಿಕ್ ಎನರ್ಜಿ ಜೊತೆಗೆ ಈ ದೇಹ, ಈ ಪಿಂಡ ಅಥವಾ ಈ ಅದರಿಂದ ಸೃಷ್ಟಿಯಾದ ವಸ್ತು ಸೇರಲಿಕ್ಕೆ ಆಗೋದಿಲ್ಲ ಅಂತ, ಅದು ತಪ್ಪು. ಹಾಗಾದರೆ ಮೂರನೇದು ಯಾವುದು? ಅದ್ವಯ. ಯಾವುದನ್ನು ಹುಡುಕುತ್ತಿದೆಯೋ ಅದು ನಮ್ಮೊಳಗೇ ಇದೆ, ಚೈತನ್ಯ ರೂಪಿಯಾಗಿ ನಮ್ಮೊಳಗೇ ಇದೆ. ಅದನ್ನು ಹುಡುಕಬೇಕು, ಸಾಧನೆ ಮೂಲಕ ಹುಡುಕಬೇಕು. ಆಗ ನಾವೇ ದೈವ, ನಾವೇ ಗುರು, ನಾವೇ ಅರಿವು, ಅರಿವೇ ಗುರು. ನೀವು ಒಮ್ಮೆ ನಾಥ ಟೆಕ್ಸ್ಟ್ಗಳನ್ನು ನೋಡಿದರೆ ಅದರ ಬೇರೆ ಬೇರೆ ಪ್ರತಿಫಲನಗಳು ಅಥವಾ ಬೇರೆ ಬೇರೆ ಮ್ಯಾನಿಫೆಸ್ಟ್ಗಳು, ಅದರ ಬೇರೆ ಬೇರೆ ಮ್ಯಾನಿಫೆಸ್ಟೇಷನ್ಗಳು, ಅವತರಣಿಕೆಗಳು ಶರಣರಲ್ಲಿ ನಾವು ಇರೋದನ್ನು ನಾವು ಕಾಣ್ತೇವೆ. ಅವ್ರು ಹೇಳ್ತಾರೆ, ತಾನೇ ತನ್ನ ತಾನು ಅರಿಯುವುದು, ಆ ಅರಿವೇ ಬಹಳ ದೊಡ್ಡ ದೈವ, ಅದೇ ಗುರು, ಅದೇ ದೈವ. ಸೊ ತಾನೇ ನನ್ನಲ್ಲೇ ಇದೆ, ಅದಕ್ಕೆ ಅದ್ವಯ ಅಂತ. ಭಿನ್ನಾಭಿನ್ನಂ ನ ಪಶ್ಯಾಮಿ, ಭಿನ್ನ ಅಭಿನ್ನ, ಅದ್ವೈತ ಮತ್ತು ದ್ವೈತ. ನ ಪಶ್ಯಾಮಿ, ನೋಡಬೇಡ. ತಸ್ಯಾಹಂ ಪಂಚಾಶ್ರಮಿ, ಆದ್ದರಿಂದ ದೇರ್ ಫಾರ್ ಐ ಆಮ್ ಪಂಚಾಶ್ರಮಿ. ಪಂಚಾಶ್ರಮಿ ಅಂದರೆ ಚತುರ್ವರ್ಣಗಳ ಆಚೆ ಇರೋನು ಅಂತಲೂ ಅರ್ಥ ಇದೆ, ಚತುರ್ವರ್ಣಗಳ ಆಚೆ ಇರೋನು ಅಂತಲೂ ಅರ್ಥ ಇದೆ. ಸೊ ನಮ್ಮ ಎಲ್ಲ ಆರೂಢರು, ತತ್ವಪದಕಾರರು ಕೂಡ ಗುರುದೀಕ್ಷೆಗೆ ಜಾತಿ ಬಂಧನವಿಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಇಟ್ಸ್ ಅ ವೆರಿ ಇನ್ಕ್ಲೂಸಿವ್ ಎಂಟ್ರಿ, ವೆರಿ ಇನ್ಕ್ಲೂಸಿವ್ ಎಂಟ್ರಿ. ಯಾರಿಗೂ, ಯಾವ ಸಮಾಜದಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ಬೇರೆ ಬೇರೆ ಧಾರ್ಮಿಕ ಸ್ಥಳಗಳಿಗೆ ನಿರ್ದಿಷ್ಟ ಸಮುದಾಯಗಳನ್ನು ನಿರ್ಬಂಧಿಸಲಾಗ್ತಾ ಇದ್ದಾವೆ, ಆಗ್ತಾ ಇದೆ ಈಗಲೂ ಕೂಡ. ಈಗಲೂ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಕೆಲವು ದರ್ಗಾಗಳಲ್ಲಿ ಮಹಿಳೆಯರಿಗೆ ಪ್ರವೇಶವಿಲ್ಲ, ಕೆಲವು ಗುಡಿಗಳಲ್ಲಿ ದೊಡ್ಡ ದೊಡ್ಡ ಗಲಾಟೆಗಳು ಈಗತ್ತೂ ಆಗ್ತಾ ಇವೆ. ಆ ಕಾಲದಲ್ಲಿ ಈ ಪಂಥಗಳು ಯಾವ ಬಗೆಯ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು, ಸಂಚಲನವನ್ನು, ಮೇಲ್ಚಲನೆಯನ್ನು ಆ ಸಮುದಾಯಗಳಿಗೆ ಕೊಟ್ಟಿವೆ ಅನ್ನೋದನ್ನು ಗಮನಿಸಬೇಕು. ಇಷ್ಟು ಹೇಳುವಾಗ ಯೋಗದ ಒಂದು ಪರಿಭಾಷೆಯಲ್ಲಿ, ಫಿಲಾಸಫಿಕಲ್ ಪರಿಭಾಷೆಯಲ್ಲಿ ಒಬ್ಬ ಸಾಧಕನ ವೈಯಕ್ತಿಕ ಬಿಡುಗಡೆಯ ಫಿಲಾಸಫಿ ಅಂತ ಅನಿಸ್ತಾ ಇತ್ತು. ನೋ, ಇದಕ್ಕೊಂದು ಸೋಷಿಯಲ್ ಡೈಮೆನ್ಷನ್ ಇತ್ತು, ಒಂದು ಪೊಲಿಟಿಕಲ್ ಡೈಮೆನ್ಷನ್ ಇತ್ತು. ಆ ಪೊಲಿಟಿಕಲ್ ಡೈಮೆನ್ಷನ್ ಏನು? ನೀವು ಈ ಪಂಥಕ್ಕೆ ಬರಬೇಕಾದ್ರೆ, ಗುರುದೀಕ್ಷೆಗೆ ಬರಬೇಕಾದ್ರೆ ನೀವು ಯಾವ ಜಾತಿ ಮತಗಳು ಇರಬೇಕಾಗಿಲ್ಲ ಮತ್ತು ಗುರುಗಿರಬೇಕಾಗಿಲ್ಲ. ಗುರು ಈಸ್ ಅತ್ಯಾಶ್ರಮಿ. ಅತ್ಯಾಶ್ರಮಿ ಶಬ್ದವನ್ನು ಬಳಸ್ತಾರೆ, ಬಿಯಾಂಡ್ ದಿಸ್ ಚತುರ್ವರ್ಣ. ಹೀಗಾಗಿ ಇನ್ಕ್ಲೂಡಿಂಗ್ ಶರಣರು, ನಾಥರು, ಆರೂಢರು, ಅವಧೂತರು, ಶಾಕ್ತರು ಯಾಕೆ ಭಾರತದಲ್ಲಿ ಒಂದು ಸಾಮಾಜಿಕ ಚಳುವಳಿಗಳ ರೂಪದಲ್ಲಿ ಈ ಫಿಲಾಸಾಫಿಕಲ್ ಸ್ಕೂಲ್ಗಳು ಮಾರ್ಪಾಟಾದವು ಅನ್ನೋದಕ್ಕೆ ಕಾರಣ ಅತ್ಯಂತ ಅಪಮಾನಿತ ಮತ್ತು ದಮನಿತ ಸಮುದಾಯಗಳನ್ನು ಒಳಗೊಳ್ಳುವ ಕಾರಣಕ್ಕಾಗಿ. ಇವತ್ತು ಕರ್ನಾಟಕದಲ್ಲಿ ತತ್ವಪದಗಳಲ್ಲಿ ಇರೋರು ಭಾಳ ಇಂಪಾರ್ಟೆಂಟ್ ದಲಿತರು, ದಲಿತ ಗಾಯಕರು. ಚಲವಾದಿ ಚಂದಪ್ಪ ಇಲ್ಲೇ ಇದ್ದಾನೆ. ಇವ್ರು ಮಾಡಿದ ಇನ್ನೊಂದು ಕೆಲಸ ಅಂದರೆ ಏನು, ಯಾವುದು ಯೋಗದ ಯೋಗಿಯ ನಿಜವಾದ ಲಕ್ಷಣ, ಚಹರೆ ಅಂತ ಹೇಳೋದ್ರ ಜೊತೆಗೆ ಆ ಯೋಗಿ ಏನೆಲ್ಲ ನಿರಾಕರಿಸಬೇಕು ಅಂತ ಹೇಳೋದು. ಹಿಯರ್ ಕಮ್ಸ್ ದಿ ಸೋಷಿಯಲ್ ಡೈಮೆನ್ಷನ್. ಆ ಫಿಲಾಸಫಿಗೆ ಒಂದು ಸಾಮಾಜಿಕ ಆಯಾಮ ಬರೋದು ಇಲ್ಲಿಂದ. ಒಂದು 5 ಸಂಗತಿಗಳನ್ನು ಅವರು ನಿರಾಕರಣೆ ಮಾಡಿದರು. ಭಾರತದಲ್ಲಿ ಯಾವೆಲ್ಲ ಬಂಡುಕೋರ ಫಿಲಾಸಫಿಗಳಿದ್ದಾವೋ, ಆಧ್ಯಾತ್ಮಿಕ ಧಾರೆಗಳಾಗಿ, ಅನುಭಾವಿಕ ಧಾರೆಗಳಾಗಿ, ಸಾಮಾಜಿಕ ಚಳವಳಿಗಳಾಗಿ ಯಾವೆಲ್ಲ ಇದ್ದಾವೋ ಅವೆಲ್ಲವೂ ಕಾಮನ್ ಎನಿಮಿಯಾಗಿ ವೈದಿಕ ಇದನ್ನು ಇಟ್ಕೊಂಡಿವೆ. ಬುದ್ಧನಿಂದ ಸ್ಟಾರ್ಟ್ ಆಗ್ತದೆ. ಬುದ್ಧ ಮತ್ತೆ ಯಜ್ಞವನ್ನು, ವೇದದ ಪ್ರಾಮಾಣ್ಯವನ್ನು ಮತ್ತು ಬ್ರಾಹ್ಮಣ ಶ್ರೇಷ್ಠತೆಯನ್ನು ನಿರಾಕರಿಸ್ತಾನೆ ಬರ್ತಾನೆ. ಅಲ್ಲಿಂದ ಶುರುವಾಗಿ ನಾಥರವರೆಗೆ ಯಜ್ಞ ನಿರಾಕರಣೆ, ಮತ್ತೆ ಯಜ್ಞ ನಿರಾಕರಣೆ ಮಾತು ನಾಥರ ಪಠ್ಯಗಳಲ್ಲಿ ಬರ್ತದೆ. ಮತ್ತು ವೇದ ಪ್ರಮಾಣವನ್ನು ಅವರು ಎಲ್ಲ ಭಾರತದ ಅನುಭಾವಿಕ ಧಾರೆಗಳು ವೇದ ಪ್ರಮಾಣವನ್ನು, ಎಲ್ಲೆಲ್ಲಿ ಶರಣರಲ್ಲಿ ಓದು ಶಬ್ದ ಬರ್ತದೆ ಅದರ ಮುಂದೆ ನೆಗೆಟಿವ್ ಶಬ್ದ ಇದೆ. ಚಿಲಿಪಿಲಿ ಎಂದು ಓದುವ ಗಿಳಿಗಳಿರ, ಬರೀ ಓದೋದಷ್ಟೇ ನಿಮಗೆ ಗೊತ್ತಿರೋದು, ಗಿಳಿಪಾಠ ಬ್ಯಾಟ್ ಮಾಡ್ತಿದ್ದೀರಿ, ನಿಮಗೆ ಅಂತರಂಗದ ಜ್ಞಾನ ಸಿಕ್ಕಿಲ್ಲ ಅಂತಲೇ. ಓದು, ಪಾಂಡಿತ್ಯ ಅಥವಾ ಪಂಡಿತರ ಅಪಮಾನ, ಅಪಮಾನ ಅನ್ನೋಕ್ಕಿಂತ ಅವರ ಮುಖಭಂಗ ಆಗುವ ನೂರಾರು ಪ್ರಕರಣಗಳು ಸಿದ್ಧಾರೂಢರ ಇದರಲ್ಲೂ ಇದೆ. ಅದನ್ನು ನಾನು ನಾಡಿದ್ದು ಅದರ ಪ್ರಸ್ತಾಪ ಮಾಡ್ತೇನೆ. ಸೊ ಈ ಎಲ್ಲ ಫಿಲಾಸಫಿಕಲ್ ಸ್ಕೂಲ್ಗಳು ಯಾವುದನ್ನು ಪ್ರಮಾಣ ಅಥವಾ ಸ್ಟ್ಯಾಂಡರ್ಡೈಸೇಷನ್ ಮಾಡಲಾಗ್ತದೆ ಅದನ್ನು ನಿರಾಕರಿಸ್ತಾ ಇದ್ದು. ಇವ್ರು ಹೇಳಿದ್ರು ವೇದ ಏನು ಬೇಕಾಗಿಲ್ಲ, ನಾಸ್ತಿ ಶ್ರುತಿ ಸ್ಮೃತವು, ಶ್ರುತಿ ಮತ್ತು ಸ್ಮೃತಿಗಳು ಆಚೆ ಇದ್ದೀನಿ ನಾನು ಗುರು ಅಂತ. ಕಬೀರ ಕೂಡ ಮಾತು.
ಏನದು ಬಹುತ್ವದಲ್ಲೇ ನಮ್ಮ ಶಕ್ತಿ ಇರೋದು, ಬಹುತ್ವದಲ್ಲೇ ಶಕ್ತಿ ಇರೋದು. ಫಿಲಾಸಾಫಿಕಲ್ ಬಹುತ್ವ ಏನು? ಒಂದು ಫಿಲಾಸಫಿ, ಒಂದು ನಾಥ ಇರ್ಬೋದು, ಶಾಕ್ತ ಇರ್ಬೋದು, ಸೂಫಿ ಇರ್ಬೋದು, ಅದು ಆಯಾ ಪ್ರದೇಶಗಳ ಒಂದು ಆವೃತ್ತಿಗಳಾಗಿ ಅದು ರೂಪಾಂತರ ಪಡಿತದೆ. ಅದರ ಬ್ಯೂಟಿ ಅದು. ಮತ್ತು ಸಿಖ್ ಪಂಥ, ಗುರುನಾನಕ್ ಈಸ್ ಡೀಪ್ಲಿ ಇನ್ಫ್ಲುಯೆನ್ಸ್ಡ್ ಬೈ ನಾಥಿಸಮ್. ಗೋರಖ ನಾನಕ ಸಂವಾದ ಅಂತಲೇ ಅವರ ಟೆಕ್ಸ್ಟ್ ಇದೆ. ಮತ್ತು ಕಬೀರ್ನ ಹಾಡುಗಳು, ಗೋರಖನ ಹಾಡುಗಳು ಕೂಡ ಗುರುಗ್ರಂಥ ಸಾಹಿಬಲ್ಲಿವೆ. ಮುಖ್ಯವಾಗಿ ಅಲ್ಲಮ. ನಮ್ಮಲ್ಲಿ ಅಲ್ಲಮ ಯಾಕೋ ಕನ್ನಡದ ಪರಂಪರೆ ಗೋರಖನನ್ನು ಬಹಳ ಕ್ರಿಟಿಕಲ್ ಆಗಿ ನೋಡಿದೆ, ಡೆಮೊನೈಸ್ ಮಾಡಿದೆ. ನಮ್ಗೆ ಗೊತ್ತಿದೆ, ಪ್ರಭುಲಿಂಗ ಲೀಲೆಯಲ್ಲಿ ಶ್ರೀಶೈಲಕ್ಕೆ ಹೋದಾಗ ಅವನು ವಜ್ರದೇಹಿಯಾಗಿ ಲೋಹದೇಹಿಯಾಗಿದ್ದಾನೆ. ಬೀಸು ನನ್ನ ಮೇಲೆ ಕತ್ತಿ ಅಂದಾಗ ಅಲ್ಲಮ್ಮ ಬೀಸಿದರೆ ಠಣ್ ಅಂತ ಶಬ್ದ ಬರ್ತದೆ ಗೋರಖಂತ. ದಿಸ್ ಇಸ್ ದಿ ಸ್ಟೋರಿ, ಮಿತ್. ಚಾರಿತ್ರಿಕವಾಗಿ ನಡೆದದ್ದು ಅಲ್ಲವೋ ಗೊತ್ತಿಲ್ಲ, ಮಿತ್ತಿದು. ಆದರೆ ಅವನು ಬೀಸಿದಾಗ ಅಲ್ಲಮ್ಮ ಗಾಳಿಯಲ್ಲಿ ಕತ್ತಿಯನ್ನು ಬೀಸ್ದಂಗೆ ಆಯ್ತು. ಯಾಕಂದರೆ ಅಲ್ಲಮ್ಮ ಆ ಸ್ಟೇಜ್ಗೆ ಹೋಗಿಬಿಟ್ಟಿದ್ದ ಅಂತ. ಸೊ ಕನ್ನಡ ಕಲ್ಚರ್ ಈಸ್ ವೆರಿ ಮಚ್ ಕ್ರಿಟಿಕಲ್ ಟುವರ್ಡ್ಸ್ ಗೋರಖ. ಬೇಸಿಕಲಿ ಇದು ಉತ್ತರ ಭಾರತದ ಗಂಗಾ ನದಿ ಬಯಲಿನ ಒಂದು ಪಂಥ ಇದು. ಕನ್ನಡಿಗರು ಯಾಕಂದರೆ ಕನ್ನಡ ಶರಣ ಚಳವಳಿ ಅದಕ್ಕಿಂತಲೂ ದೊಡ್ಡ ಬೇರೆ ಥರದ ಸಾಧನೆಯನ್ನು ಮಾಡಿದ್ರಿಂದ. ಆದರೆ ನಾನು ಶ್ರೀಶೈಲದ ಬಗ್ಗೆ ಎರಡು ಮಾತನ್ನು ಹೇಳಬೇಕು. ಶ್ರೀಶೈಲವು ಬಹಳಷ್ಟು ವರ್ಷಗಳ ಕಾಲ ಎಲ್ಲ ಯೋಗಿಗಳು ತಮ್ಮ ಯೋಗದ ಸಾಧನೆಯನ್ನು ಪರೀಕ್ಷಿಸುವ ಆತ್ಯಂತಿಕ ಸ್ಥಳ. ಅಲ್ಲಿ ಹೋಗ್ಬೇಕು ಅವರು. ಸಾಧ್ಯವಾದರೆ ಅಲ್ಲೇ ದೇಹತ್ಯಾಗ ಮಾಡುವ ಜಾಗವೂ ಹೌದು. ಅಲ್ಲಮ್ಮ ಅಕ್ಕ ದೇಹತ್ಯಾಗ ಮಾಡಿದರು. ನರಸಿಂಹ ಸರಸ್ವತಿ ಡಿಡ್ ಇಟ್. ಮತ್ತು ನಮ್ಮ ಪರೀಕ್ಷೆ ಮಾಡ್ಕೊಳ್ಳೋ ಜಾಗ, ನಮ್ಮ ಸಾಧನೆಗಳನ್ನು ಪರೀಕ್ಷೆ ಮಾಡೋ ಜಾಗ ಅದು. ಅದೊಂದು ಭಾಳ ದೊಡ್ಡ ಫಿಲಾಸಾಫಿಕಲ್ ಸ್ಕೂಲ್ ಆಗಿತ್ತು ಅದು. ಬಹುಶಃ ಶಂಕರಾಚಾರ್ಯರು ಭೈರವನನ್ನು ಶಂಕರ ವಿಜಯದಲ್ಲಿ ಭೇಟಿ ಮಾಡೋ ಸನ್ನಿವೇಶ ಕೂಡ ಅಲ್ಲಿಯೇ ಬರ್ತದೆ. ಬಹಳ ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ ಕನ್ನಡದ ಕಥನಗಳು ಗೋರಖ ವರ್ಸಸ್ ಅಲ್ಲಮ್ಮ ಹೇಳಿದರೆ ಅವರಿಬ್ಬರ ಪದ್ಯಗಳನ್ನು, ಅವರಿಬ್ಬರ ವಚನಗಳನ್ನು ನೋಡಿದರೆ ಅವರಿಬ್ಬರು ಒಂದೇ ಫಿಲಾಸಫಿಯವರು. ಉದಾಹರಣೆಗೆ ಒಂದು ಮಾತನ್ನು ಹೇಳ್ತೇನೆ, ಒಂದು ಉಲ್ಲೇಖ ಮಾಡ್ತೇನೆ. ಹಠಯೋಗ ಲುಂಬಿನಿಗೆಂದು ಅಕುಂಚನವೆಂದು ವಜ್ರ ಅಮರಿಯ ಕಲ್ಪವೆಂದು ಮಲಮೂತ್ರಂಗಳಂ ಸೇವಿಸುತ್ತ ಇದು ಪೂರ್ವ ನವನಾಥ ಸಿದ್ಧರ ಮತೋಕ್ತವೆಂದು ಕಾಪಾಲಿಕ ಆಚರಣೆಯನ್ನು ಅನುಸರಿಸುವವರಲ್ಲ ಶರಣರು. ಯಾಕಂದರೆ ಆ ಹೊತ್ತಿಗೆ ಅದು ಬಹಳ ಡಿಮಾರಲೈಸ್ ಆಗಿರಬಹುದು ಆ ಪಂಥ. ಆದರೆ ಹಠಯೋಗ ಪ್ರದೀಪಿಕೆಯಲ್ಲಿ ಅಲ್ಲಮ್ಮನನ್ನು ಒಬ್ಬ ನಾಥ ಸಿದ್ಧ ಅಂತ, ಅಲ್ಲಾ ಮಹಾಪ್ರಭುದೇಹ, ಇಬ್ಬರು ಬಹಳ ಒಂದೇ ಬೆಡಗಿನ ವಚನ. ಬೆಡಗು, ಅಲ್ಲಮ್ಮನ ಬೆಡಗುಗೂ ನಾಥರ ಅಲ್ಲಿಂದ ಬಂತು ಅಂತ ನಾನು ಹೇಳಲಾರೆ. ಇಡೀ ಭಾರತದ ಎಲ್ಲ ಅನುಭಾವಿ ಪಂಥಗಳು ಸಾಮಾನ್ಯ ಭಾಷೆಯಲ್ಲಿ ಹೇಳಲಾಗದ ಈ ಆನುಭಾವಿಕ ಅನುಭವಗಳನ್ನು ಹೇಳೋಕ್ಕೆ ಬೆಡಗನ್ನು ಬಳಸಿದರು. ಯಾಕಂದರೆ ಅದೊಂದು ಶಬ್ದ ಸೂತಕ ಆಗುವಂಥ ಒಂದು ಕಷ್ಟದ ಕೆಲಸ, ಅದು ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಬೆಡಗನ್ನು ಬಳಸಿದರು. ಅಲ್ಲಮ್ಮನ ವಚನ, ಕರಿಯ ತಲೆಯ ಅರಮನೆಯ ಸುರಧೇನು ಹಯನವಾಗಿತ್ತು. ಕರಿಯ ತಲೆಯ ಅರಮನೆಯ ಸುರಧೇನು ಹಯನಾಗಿತ್ತು. ತಲೆಯಲ್ಲಿ ಒಂದು ಕರೆಯವರ ಕಾಮಧೇನು ಅಂತ ನಮ್ಮ ಯೋಗಿಯ ಸಮಾಧಿ ಸ್ಥಿತಿಯನ್ನು ನಮ್ಮ ಆ ತತ್ವಪದಕಾರರು ಕಾಮಧೇನು ಅಲ್ಲಿ ಕರೀತಾ ಇದೆ ಅಂತ. ಇಲ್ಲಿ ಕೂಡ ಕರಿಯ ತಲೆಯ ಅರಮನೆಯ ಸುರಧೇನು ಹಯನಾಗಿತ್ತು. ಕರೆದು ಉಂಬಾತಂಗೆ ಕೈಕಾಲಿಲ್ಲ. ಕರು ನಾಲ್ವೆರಳಿನ ಪ್ರಮಾಣದಲ್ಲಿ ಹುದು. ಕರು ನಾಲ್ವೆರಳಿನ ಪ್ರಮಾಣದಲ್ಲಿ ಹುದು. ಇದ ಕರೆಯದು ಉಂಬಾತನೇ ದೇವ ಗುಹೇಶ್ವರ. ಅಲ್ಲಮ್ಮನ ವಚನ ಇದೆ. ಯೋಗದ ಆ ಸಮಾಧಿ ಸ್ಥಿತಿಯಲ್ಲಿ, ತುರಿಯಾವಸ್ಥೆಯಲ್ಲಿ ಆಗುವ ಒಂದು ವಿಶಿಷ್ಟ ಅನುಭವವನ್ನು ಈ ಮೆಟಫರ್ಗಳಲ್ಲಿ ಬೆಡಗಿನಲ್ಲಿ ಹೇಳಿ. ಗೋರಖ ಏಕ ಕಾಮಧೇನಿ ಬಾರಿಸಿದೆಕೈಕೋ, ಕಾಮಧೇನು ಅಂತಲೇ ಕರೀತಾರೆ. ಗಗನ ಶಿಶಿರಲೇ ಬಾಂದಿ, ಕಟ್ಟಯ್ಯ, ಗಗನದಲ್ಲಿ ಕಟ್ಟಯ್ಯ ಅಂತ. ಈ ಸಹಸ್ರಾರ ಇದೆಯಲ್ಲ, ಆ ಮೇಲ್ಭಾಗದಲ್ಲಿ ಯೋಗದಲ್ಲಿ ಕಾಣುವ ಸಹಸ್ರಾರ ಇದೆಯಲ್ಲ, ಶಿವನ ಜಾಗ, ಅದು ಗಗನತಲ, ಆಕಾಶ, ಅಲ್ಲಿ ಕಟ್ಟು. ಆದರೆ ಅಲ್ಲಿ ಹಾಲು ಕುಡಿಬೇಕು ಅಂದರೆ ನಿನ್ನ ಗುರುವಿನ ಟ್ರೈನಿಂಗ್ ಬೇಕು. ಸಗುರು ಹೋಯಿ ಸು ಭರಿ ಭರಿ ಪೀವಿ. ಯಾರಿಗೆ ಗುರುವಿನ ಮಾರ್ಗದರ್ಶನ ಇದೆಯೋ ಓ ಭರಿ ಭರಿ ಪೀ. ನಿನ್ನೆ ನಾವು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಎಂಬ ಮಾತನ್ನು ಹೇಳಿದ್ವಿ. ಭರಿ ಭರಿ ಪೀ. ನೋಡಿ, ಇವಾಗ ಈ ಕುಡಿಯುವ ಒಂದು ಮೆಟಫರು ಅಲ್ಲಿ ಪರ್ಷಿಯಾದ ಕವಿಯಲ್ಲೂ ಅಲ್ಲಮನಲ್ಲೂ ತತ್ವಪದಕಾರರಲ್ಲೂ because they belongs to one mega school of philosophy and mysticism.
ಆದರೆ ಗುರು ಮಾರ್ಗದರ್ಶನ ಇಲ್ಲದೆ ಹೋದರೆ ನಿಗುಯಿ ಪಿಯ ಪಿಯಾಸ, ಯಾರಿಗೆ ಗುರು ಮಾರ್ಗದರ್ಶನ ಅವನು ವಾಪಸ್ ಪ್ಯಾಸ, ಕುಡಿದೇ ಬರ್ತಾನೆ ಅಂತ. ಈ ಥರದ ಬೆಳಗಿನ ವಚನಗಳಲ್ಲಿ ಇಬ್ಬರು ಕೂಡ ಇದ್ದಾರೆ. ಇನ್ನೂ ಬೇಕಾದಷ್ಟು ಬೆಳಗಿನ ವಚನಗಳು ಇವೆ. ಬಹಳ ಮುಖ್ಯವಾಗಿ ಕುದುರೆಯನ್ನು ಇಬ್ಬರು ಬಳಸೋದು. ಶಿಶುನಾಳರು ಕುದುರೆಯನ್ನು ಚಂಚಲ ಮನಸ್ಸಿಗೆ ಹೋಲಿಸ್ತಾರೆ. ಕುದುರೆಯನ್ನು ಹೇಗೆ ಸಾಕಬೇಕು, ಮಣಿಸಬೇಕು ಎನ್ನುವಂಥ ಮೆಟಫರ ತತ್ವಪದ ನನಗೆ ತಕ್ಷಣ ಹೊಳಿತಾ ಇಲ್ಲ. ಕುದುರೆಯನ್ನು ಹೇಗೆ ಪಾಲಿಷ್ ಮಾಡಬೇಕು ಅಂತ ಆ ಮೆಟಫರಲ್ಲಿ ಅವರು ತತ್ವಪದವನ್ನು ಬರೀತಾರೆ. ಬಹಳ ಮುಖ್ಯವಾಗಿ 2 ಮಾತುಗಳು ಹೇಳಿ ನಾನು ಮಾತು ಮುಗಿಸ್ತೇನೆ. ಮೊದಲನೇದು, ಕರ್ನಾಟಕದ ಜನಸಮುದಾಯಗಳಲ್ಲಿ ಎಲ್ಲೋ ನೇಪಾಳದಲ್ಲಿ, ಎಲ್ಲೋ ಉತ್ತರ ಭಾರತದಲ್ಲಿ, ಹಿಮಾಲಯದ ಸೆರಗಿನಲ್ಲಿ ರೂಪುಗೊಂಡ ಈ ದಾರ್ಶನಿಕ ಪಂಥ ಕರ್ನಾಟಕದ ಅನೇಕ ಸಮುದಾಯಗಳಲ್ಲಿ ಶತಮಾನಗಳ ಕಾಲ ಹೊಳಹೊಕ್ಕು ಅವರ ಆಲೋಚನಾ ಕ್ರಮವನ್ನು, ಆಚರಣೆಯನ್ನು, ಸಂಸ್ಕೃತಿಯನ್ನು ಬದಲಾಯಿಸಿತು. ಅದರಲ್ಲಿ ತುಂಬ ಸಮುದಾಯಗಳಿವೆ. ಅವುಗಳೆಲ್ಲದರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ನನಗೆ ಸಮಯ ಇಲ್ಲ, ಚರ್ಚೆಯಲ್ಲಿ ಅದನ್ನು ತಗೋಣ. ಬೇಕಾದರೆ ಕಿನ್ನರಿ ಜೋಗಿಗಳು ಬಹಳ ಇಂಪಾರ್ಟೆಂಟ್. ಜೋಗಿ ಕಿನ್ನರಿಯನ್ನು ಬಾರಿಸ್ತಾರೆ. ಯಾಕೆ ತಂತಿವಾದ್ಯವನ್ನೇ ಬಾರಿಸ್ತಾರೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಆಧ್ಯಾತ್ಮಿಕ ಪಂಥಗಳಲ್ಲಿ, ಇನ್ಕ್ಲೂಡಿಂಗ್ ಇರಾನ್, ಇನ್ಕ್ಲೂಡಿಂಗ್ ಪಶ್ತು, ಬಲೂಚಿಸ್ತಾನ್, ಎಲ್ಲ ಕಡೆ ಮೆಟಫಿಸಿಕಲ್ ಸ್ಕೂಲ್ಗಳಲ್ಲಿ ತಂತಿವಾದ್ಯ ಇಸ್ ವೆರಿ ಇಂಪಾರ್ಟೆಂಟ್. ಬಸವಣ್ಣವ್ರ ವಚನ ನೆನಪಿಸ್ಕೊಳ್ಳೋಣ, ಎನ್ನ ಕಾಯವ ದಂಡಿಗೆ. ಯಾಕಂದರೆ ಕಾಯ ದಂಡಿಗೆ ಜೊತೆಗೆ, ಕಾಯ ಮಡಕೆಯ ಜೊತೆಗೆ ಸಮೀಕರಣ ಆಗ್ತದೆ. ಇನ್ನು ನರವ ತಂತಿಯ ಮಾಡಯ, ಶಿರವ ಬುರುಡೆಯ ಮಾಡಯ. ಆ ದಂಡ ಇದೆಯಲ್ಲ, ಮೇರು ದಂಡ, ಯೋಗಕ್ಕೆ ಕುಳಿತುಕೊಳ್ಳುವಾಗ ಆ ಮೇರು ದಂಡದ ಹಾಗೆ ಇದೆ ಅದು. ಆ ದಂಡಿಗೆ ಅಂತ ಕರಿತೀವಿ ನಾವು ಅದನ್ನು. ಈ ಉರದಲ್ಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ ಅಂಡ್ ಬತ್ತೀಸರಾಗವ ಹಾಡಯ್ಯ ಅಲ್ವಾ. ಇದು ಬರೀ ಒಂದು ಮೆಟಫರ್ ಅಲ್ಲ. ಒಂದು ಕಾಸ್ಮಿಕ್ ಎನರ್ಜಿ ಜೊತೆಗೆ ಒಂದು ಜೀವ ಭಕ್ತ ಮಾಡುತ್ತಿರುವ ಅನುಭಾವಿಕ ಅನುಸಂಧಾನ ಮಾತ್ರ ಅಲ್ಲ. ಆ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಅದು ಬೇರೆ ಬೇರೆ. ಸೊ ಆ ಇನ್ಸ್ಟ್ರೂಮೆಂಟನ್ನು ಬಾರಿಸೋದೇ ಮತ್ತೆ, ಯಾಕಂದರೆ ಬೇರೆ ಯಾವುದೇ ಇನ್ಸ್ಟ್ರೂಮೆಂಟ್ಗಿಂತ ತನ್ಮಯಗೊಳಿಸುವ, ಮನಸ್ಸನ್ನು ತನ್ಮಯಗೊಳಿಸುವ ಶಕ್ತಿ ಈ ಸ್ಟ್ರಿಂಜ್ ಇನ್ಸ್ಟ್ರೂಮೆಂಟ್ಗಳಿಗೆ ಬಹುಶಃ ಇದ್ದ ಹಾಗೆ ಕಾಣ್ತದೆ. ಅಫ್ಕೋರ್ಸ್ ವಿ ಯೂಸ್ ದಮ್ಡಿ ಆಲ್ಸೋ. ಕಾಪಾಲಿಕರು ಚಿತ್ರದುರ್ಗ, ಅರ್ಕಲ್ಗೂಡು, ಹೆಂಜೇರು, ಮಡಕ್ಷಿರ ಭಾಗದಲ್ಲಿದ್ದಾರೆ. ಕರಾವಳಿಯ ಕದ್ರಿ ಭಾಗದ ಜೋಗಿಗಳು, ಕುಂದಾಪುರದ ಬಳೆಗಾರ ಜೋಗಿಗಳು, ನಮ್ಮ ಆದಿಚುಂಚನಗಿರಿ ಭಾಗದ ಜೋಗಪ್ಪನ ಒಕ್ಕಲು, ಹೀಗೆ ಬಹಳ ಈ ಭಾಗದಲ್ಲಿ ಹಣಿಗೆಯವರು ನೂಲು ನಮ್ಮ ನೇಕಾರಿಕೆಯಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಇದ್ದಂಗಿದೆ ಅವರಿಗೆ. ಅವರು ಆ ನೂಲನ್ನು ಹಾಕುವಾಗ ಗೋರಖ ಮಚ್ಚೇಂದ್ರನ ಹಾಡುಗಳನ್ನು ಹೇಳ್ತಾರೆ. ಈ ಹಾಸು ಮಚ್ಚೇಂದ್ರ ಆದರೆ ಹೊಕ್ಕು ಗೋರಖ. ಸೊ ನಮ್ಮ ಎಕಾನಮಿಯಲ್ಲಿ, ಪ್ರೊಡಕ್ಷನ್ನಲ್ಲಿ, ನಮ್ಮ ಉತ್ಪಾದನಾ ಕ್ರಿಯೆಯಲ್ಲಿ ಕೂಡ ಹೇಗೆ ಒಂದು ಫಿಲಾಸಫಿಕಲ್ ಸ್ಕೂಲ್ ಎಂಟ್ರಿ ಆಗಿದೆ ಅಂತ. ಅದರಿಂದ ನಾವು ನಮ್ಮ ಭಾರತದ ಫಿಲಾಸಫಿಕಲ್ ಸ್ಕೂಲ್ಗಳನ್ನು ಕೇವಲ ಒಂದು ಪ್ರಮೇಯಗಳಾಗಿ, ಪುಸ್ತಕಗಳ ಜ್ಞಾನವಾಗಿ ಅಲ್ಲ, ಅದು ಸಮುದಾಯಗಳ ಬೇರೆ ಬೇರೆ ಆಯಾಮಗಳಲ್ಲಿ, ಸ್ತರಗಳಲ್ಲಿ ಅದು ಇಳಿದಿದೆ ಅನ್ನೋದಕ್ಕಾಗಿ. ಕೊನೆಯದಾಗಿ ಕರ್ನಾಟಕ ಸೃಷ್ಟಿ ಮಾಡಿದ ಒಂದು ಜೋಗಿ ಹಾಡನ್ನು, ಅದರ ವಿಶ್ಲೇಷಣೆ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಆ ಹಾಡು ತಮಗೆಲ್ಲರಿಗೂ ಗೊತ್ತಿದೆ. ಒಬ್ಬ ಮಹಿಳೆ, ಮಗು ಇರೋಳು, ಗಂಡ ಇರೋಳು, ಮನೆಗೆ ಬಂದ ಒಬ್ಬ ಜೋಗಿಯ ಬೆನ್ನು ಹತ್ತಿ ಹೋಗೋದು. ಇಡೀ ಭಾರತದಲ್ಲಿ ಗೃಹಿಣಿ ಒಬ್ಬಳು ಅಥವಾ ಒಬ್ಬ ಕನ್ಯೆ ಜೋಗಿಯ ಬೆನ್ನತ್ತಿ ಹೋಗುವ ಹಾಡುಗಳು ಎಲ್ಲ ಭಾಷೆಗಳಲ್ಲಿ ಇವೆ. ಬಹಳ ಮತುಜಾ ಜೋಗಿ, ನಮ್ಮ ಹಿಂದೂಸ್ತಾನಿ ಗಾಯಕರು ಹಾಡ್ತಾರೆ, ಮತುಜಾ ಜೋಗಿ. ಜೋಗಿ ಏನು ಗಂಡ ಅಲ್ಲ ಅವ, ಆದರೆ ಮತುಜಾ ಅಂತ ಕರಿತಿದ್ದಾಳೆ. ಇವ್ಯಾವು ಕೂಡ ಒಂದು ಹೆಣ್ಣು ತನ್ನ ವಿವಾಹದ ಆಚೆ ಮಾಡಿದ ಲೈಂಗಿಕ ಸಂಬಂಧದ ಸಂಗತಿಗಳು ಮಾತ್ರ ಅಲ್ಲ. ಅದು ಗುರುವಿನ ಹುಡುಕಾಟದ, ತತ್ವದ ಹುಡುಕಾಟದ, ಜ್ಞಾನದ ಹುಡುಕಾಟದ, ಏನೆಲ್ಲ ಹುಡುಕಾಟದ. ಯಾಕಂದರೆ ಎಲ್ಲಪ್ಪ ಕಾಣ್ತಾ, ಎಲ್ಲೋ ನೀನು ಅರಮನೆ ಕಾಣ್ತಾ ಇಲ್ವಲ್ಲ ಅಂತ. ಆದ ಕಡೆಗೆ ಅವಳ ವಿಷಾದ, ಹುರುಳಿ ಉದ್ದು ಹೊಲವಾ ಬಿಟ್ಟು, ಇದ್ದ ಗಂಡನ ಬಿಟ್ಟು, ಮಗುವನ್ನು ಬಿಟ್ಟು ಬಂದೆ, ಎಲ್ಲ ಜೋಗಿ ನಿನ್ನ ಅರಮನೆ ಕಾಣ್ತಾ ಇಲ್ವಲ್ಲ. ಹುಡುಕಾಟ, ತಿರುಗಾಟ ಮತ್ತು ಹುಡುಕಾಟ. ಭಾರತದಲ್ಲಿ ಯಾವ ವಿರಕ್ತಿಯನ್ನು, ಊರ್ಧ್ವರೇತಸ್ಕ ಸ್ಥಿತಿಯನ್ನು, ಸಂಸಾರ ವಿಹೀನತೆಯನ್ನು, ವಿಮುಖತೆಯನ್ನು ದೊಡ್ಡ ಫಿಲಾಸಫಿಯಾಗಿ ಈ ವಿರಕ್ತ ಪಂಥ ಮಂಡಿಸಿತೋ, ಅದಕ್ಕೆ ಭಾರತದ ಜನಸಮುದಾಯಗಳು ಕೊಟ್ಟ ಉತ್ತರ ಏನು ಅಂದರೆ, ನೀವು ಸಂಸಾರಸ್ಥ ಆಗದೆ ಹೋದರೆ, ಅದರ ಜೊತೆಗೆ ಸಂಲಗ್ನ ಆಗದೆ ಹೋದರೆ ನಿಮಗೆ ಮುಕ್ತಿ ಇಲ್ಲ ಅಂತ. ನಿಮಗೆ ಮುಕ್ತಿಗೆ ಇವೆಲ್ಲ ತೊಡಕು ಅಂದರೆ, ನಿಮಗೆ ಮುಕ್ತಿ ಆಗಬೇಕಂದ್ರೆ ಇವನ್ನೆಲ್ಲ ಸೇರಿಸ್ಕೋಬೇಕು ಅನ್ನೋ ಹಾಗೆ ಜೋಗಿ ಹಾಡುಗಳು, ಪುರುಷನ ಹಾಡುಗಳು, ಪುರುಷನ ಕುಣಿತ ಅಂತ ಸೌತ್ ಕೆನರಾದಲ್ಲಿ ದೊಡ್ಡ ಶಿಶ್ನವನ್ನು
ಸಿದ್ಧವೇಷ, ಅದು ಮಳೆಗಾಲದಲ್ಲಿ ಸೋಣಿ, ಶ್ರಾವಣ ಮಾಸದಲ್ಲಿ ಆಡ್ತಾರೆ. ಏನಿದೆಲ್ಲ, ಏನು ಈ ಆಚರಣೆಗಳು? ಯಾಕಂದರೆ ಅವರು ಮಹಾ ಶಕ್ತಿವಂತರು ಅಂತಲೇ. ಜೋಗೂರು ಅಂಜಪ್ಪನ ಕೋಳಿ ಕತೆ ಅಂತ ಮಾಸ್ತಿದೊಂದು ಕತೆ ಇದೆ. ಅವನನ್ನು ಒಬ್ಬ ಹುಡುಗಿ ಲವ್ ಮಾಡಿಬಿಡ್ತಾಳೆ, ಅದ್ರಲ್ಲಿ ಕೋಳಿ ಕೊಟ್ಬಿಡ್ತಾಳೆ ಅವಳಿಗೆ. ಅಲ್ಲಿ ಕೂಡ ಒಂದು ಲವ್ ಅಫೇರ್ ಇದೆ. ಈ ಹಾಡುಗಳಲ್ಲಿ ಲವ್ ಅಫೇರ್ ಇದೆ. ಎಲ್ಲೆಲ್ಲಿ ಜೋಗಿ ಬರ್ತಾರೆ ಅಲ್ಲಿ ಲವ್ ಅಫೇರ್ ಇದೆ. ಅರ್ಜುನ ಅಜ್ಞಾತವಾಸಕ್ಕೆ ಹೋಗಬೇಕಲ್ಲ, ಆಗ ಅವನು ಜೋಗಿ ಆಗ್ತಾನೆ. ಅರ್ಜುನ ಜೋಗಿ ಹಾಡು ಅಂತ ನಮ್ಮಲ್ಲಿ ದೊಡ್ಡ ಕಾವ್ಯ ಇದೆ. ಆ ಕಾವ್ಯದ ಬಹಳ ಮುಖ್ಯ ಭಾಗ ಏನು ಅಂದರೆ, ಅವನು ಕಿನ್ನರಿ ಬಾರಿಸ್ತಾ ಬೀದಿಗೆ ಬಂದಾಗ ಎಲ್ಲ ಹೆಣ್ಮಕ್ಳ ಪ್ರತಿಕ್ರಿಯೆ. ಶೆಟ್ರ್ ಹೆಂಗಸರು ಏನಂದರು, ಮುಸಲ್ಮಾನರು ಹೆಂಗಸರು ಅವ್ರವ್ರ ಭಾಷೆನಲ್ಲಿ ಅರೆ ಜೋಗಿ ಕೈಸಾ ಆಯಾಗೆ ಅಂತ, ಇವರು ತೆಲುಗಲ್ಲಿ ಸೂಡ್ರ ಅಂತ, ಹೀಗೆ ಭಾಳ ನಾಟಕೀಯವಾಗಿದೆ. ಯಾವ ಗಂಡಸರು ಅಲ್ಲ, ಬರೀ ಹೆಣ್ಮಕ್ಳು ಎಲ್ಲ ಕಡೆ. ಇಡೀ ನಮ್ಮ ಹಿಂದೂಸ್ತಾನಿ ಸಂಗೀತದ ಬಹಳಷ್ಟು ಚೀಸುಗಳು ಜೋಗಿಯನ್ನು, ಮತುಜಾ ಜೋಗಿ, ಜೋಗಿಯನ್ನು ಕುರಿತ ಹಾಡು, ಜೋಗಿ ಜೋಗಿ ತುಂಬ ಹಾಡುಗಳು ಆಧುನಿಕ ಸಿನಿಮಾದಲ್ಲಿ. ಸೊ ಯಾವ ಒಂದು ವಿರಕ್ತಿ ಪಂಥ ಇತ್ತೋ, ಈ ವಿಮುಖತೆ ಮಾಡಿತ್ತು, ಅದಕ್ಕೆ ಒಂದು ಸಂತಾನದ, ಕಾಮದ, ಪ್ರೇಮದ ಒಂದು ಆಯಾಮವನ್ನು ಕೊಡುವ ಮೂಲಕ ಆ ಇಡೀ ಪಂಥದ ಬೇಸಿಕ್ ಫಿಲಾಸಫಿಗೆ ಒಂದು ಹೊಸ ಡೈಮೆನ್ಷನನ್ನು ನಮ್ಮ ಇದು ಕೊಡ್ತು. ಒಂದು ಆ ಪದ್ಯವನ್ನು ಓದಿ ನಾನು ಮಾತು ಮುಗಿಸ್ತೇನೆ. ನಮ್ಮ ಚುಚ್ಚುರಿಗಿರಿ ಭಾಗದಲ್ಲಿ ಜೋಗಿಗಳನ್ನು ಕುರಿತ ಎಲ್ಲ ಹಾಡುಗಳಲ್ಲಿ ಪ್ರೇಮವಿದೆ, ಸಂತಾನ ಇದೆ, ಸಂತಾನ ಶಕ್ತಿ ಇದೆ. ಇನಿಯ ಮಾವಿನ ಹಣ್ಣು, ಗೊನೆಯ ಬಾಳೆಯ ಹಣ್ಣು, ನಿನಗಾಗಿ ತಂದೆ ನೆಲಗಡಲೆ ಭೈರುವ, ಹಸುವಿನ ಹಾಲು ಕೊಳ್ಳಯ್ಯ. ಭೈರವ ಅಂದರೆ ಜೋಗಿನೇ, ಇಲ್ಲಿ ಜೋಗಿನೂ ಹೌದು, ಭೈರವನೂ ಹೌದು. ಹೆಸರು ನಿನ್ನ ಹೆಸರು ಮೊಸರು ನೈವೇದ್ಯಕ್ಕೆ, ಹೊಸ ಭತ್ತದ ಅಕ್ಕಿ ಘನಪಾರ ಭೈರವ, ಹೆಸರು ನಮ್ಮನೆಯ ಶಿಶುವಿಗೆ. ಶಿಶು ಅವನ ಹೆಸರು ನೀಡಲಾಗ್ತಾ ಇದೆ. ಆಮೇಲೆ ಅವತ್ತು ಮಾಡ್ತಿರೋ ಅಡುಗೆ ಹೊಸ ಭತ್ತದ ಅಡುಗೆ, ಹೊಸ ಫರ್ಟಿಲಿಟಿ, ಹೊಸ ಭತ್ತ ಬಂದಿದೆ, ಸಮೃದ್ಧಿಯ ಸಂಕೇತ ಅದು. ಪುರುಷ ಜೋಗಿ ಪುರುಷತ್ವದ ಸಂಕೇತ, ಸಂತಾನ ಕೊಡಬಲ್ಲ ಸಂಕೇತ. ಭಾಳಷ್ಟು ನಾಥ ಜನಪದ ಸಂಪ್ರದಾಯಗಳಲ್ಲಿ ಒಂದು ಸಂತಾನ ಕೊಡೋನು ಜೋಗಿ. ನಾಗಾಳ ಅಕ್ಕಿ 1 ಕೋಟಿ ಟಗರು ಬಂದು, ರಸಬಾಳೆ ಗೊನೆ ಬಂದು. ಯಾಕಂದರೆ ಕೋಡಿನ ಟಗರು ಯಾಕೆ ಬರ್ತಾ ಇದೆ? ಇವಾಗ ಮಾಂಸಾಹಾರದ ದೊಡ್ಡ ಪ್ರಶ್ನೆ ಬಂದಿದೆ. ನಾಥರಲ್ಲಿ, ನಮ್ಮ ಕರ್ನಾಟಕದ ಕಾಪಾಲಿಕರಲ್ಲಿ, ಜೋಗಿಗಳಲ್ಲಿ ಸಿದ್ಧ ಭಕ್ತಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ರಿಚುವಲ್. ಒಂದು ಕಪಾಲದ ಬದಲಾಗಿ ನಮ್ಮ ಸೋರೆ ಬುರುಡೆ, ಒಣಗಿದ ಸೋರೆ ಬುರುಡೆಯಲ್ಲಿ ತುಂಬ ಅನ್ನ ಹಾಕಿ ಮೇಲೆ ಮಾಂಸದ ಸಾರು ಬಡಿಸಿ ಆ ಜೋಗಿಗೆ ಕೊಡಲಾಗ್ತದೆ. ಸಿದ್ಧ ಭಕ್ತಿ ಮಾಡಬೇಕು ಅವನು. ಯೋಗಿಗೆ ಆ ಯೋಗದ ಯುಕ್ತಿ ಎಷ್ಟು ಇಂಪಾರ್ಟೆಂಟೋ ಈ ಭಕ್ತಿಯು ಅಷ್ಟೇ ಇಂಪಾರ್ಟೆಂಟ್ ಅಂತ ಅನೇಕ ನಾಥರು ಹೇಳ್ತಾರೆ. ಯಾಕಂದರೆ ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ. ನಾಗಾಳಕ್ಕಿ ಬಂದು 1 ಕೋಟಿ ಟಗರು ಬಂದು, ರಸಬಾಳೆ ಗೊನೆ ಬಂದು ಭೈರವ, ಪೂಜೆಯ ಹೊತ್ತಿಗೆ ಮಗ ಬಂದಾಸಿ. ಸಂತಾನ, ವೆರಿ ಇಂಟ್ರೆಸ್ಟಿಂಗ್ಲಿ ಮಗಳು ಬಂದು ಅಂತ ಯಾವ ಹಾಡುಗಳಿಲ್ಲ ನಮ್ಮಲ್ಲಿ, ಮಗ ಬಂದ ಅಂತಲೇ ಇದೆ. ಇಂಥ ಒಂದು ಅದ್ಭುತವಾದ ಒಂದು ಪಂಥ ಭಾರತದ ಕೆಳವರ್ಗದ ಸಾಮಾಜಿಕ ಸಮುದಾಯಗಳಿಗೆ ಒಂದು ಬಿಡುಗಡೆಯ, ಒಂದು ಘನತೆಯನ್ನು ಕೊಟ್ಟದ್ದು. ಯಾಕಂದರೆ ಗುರುಪಂಥದಲ್ಲಿ ಪ್ರವೇಶ ಮಾಡಿದ್ಕೊಳ್ಳೆ ಒಂದು ಹಳೆಯ ಐಡೆಂಟಿಟಿ ಹೋಗಿ ಹೊಸ ಐಡೆಂಟಿಟಿ ಬರ್ತದೆ. ನಾವು ನಿನ್ನೆ ಶಿರಮುಂಡನ ಮಾಡುವುದನ್ನು ನೋಡಿದ್ವಿ ದೀಕ್ಷೆಯಲ್ಲಿ. ಬೌದ್ಧರಲ್ಲಿ ಶಿರಮುಂಡನ ಮಾಡ್ತಾರೆ, ನಾಥರಲ್ಲಿ ಶಿರಮುಂಡನ ಮಾಡ್ತಾರೆ, ಮಂಟಸ್ವಾಮಿ ಪರಂಪರೆಯಲ್ಲಿ ಶಿರಮುಂಡನ ಮಾಡ್ತಾರೆ, ವೈದಿಕ ಶಿರಮುಂಡನ. ನಾನು ನಾಗಪುರದಲ್ಲಿ ಬಾಬಾ ಸಾಹೇಬರ ದೀಕ್ಷಾಭೂಮಿಗೆ ಹೋಗಿದ್ದೆ, ಅಲ್ಲಿ ಕೂಡ ಶಿರಮುಂಡನ. ಹಳೆಯ ಎಲ್ಲ ನೆನಪುಗಳನ್ನು, ಎಲ್ಲ ಚಿಹ್ನೆಗಳನ್ನು ಕಳ್ಕೊಳ್ಳೋದು ಶಿರಮುಂಡನ ಅನ್ನೋದು. ತಿರುಪತಿ ನಲ್ಲಿ ಶಿರಮುಂಡನ ಇದೆ. ಸೊ ಇಲ್ಲಿ ಆ ಮಗು ಈ ಥರದ ಒಂದು, ಅಂದರೆ ಆ ಶಿರಮುಂಡನದ ಮೂಲಕ ಒಂದು ಹೊಸ ದೀಕ್ಷೆ, ಹೊಸ ಹೆಸರು ಬರ್ತಾ ಇದೆ ಅವರಿಗೆ, ಹೊಸ ಗುರು, ಅವನಿಗೆ ಅಪ್ಪ ಅಂತ ಕರೀತಾರೆ. ಅವನ ಹೊಸ ಸಂಬಂಧ ಬೆಳೀತಾ ಇದೆ. ಸೊ ಇದು ನಮ್ಮ ಸಮುದಾಯಗಳಿಗೆ ಸಿಕ್ಕ ಭಾಳ ದೊಡ್ಡ ಆಧ್ಯಾತ್ಮಿಕ ಚಲನೆ, ಸಾಮಾಜಿಕ ಚಲನೆ ಮತ್ತು ಬೇರೆ ಬೇರೆ ಬಗೆಯ ಚಲನೆಗಳನ್ನು ಒದಗಿಸಿದ ಈ ಪಂಥ ಇವತ್ತು ನಾನು ಹೇಳಿದ ಹಾಗೆ ಒಂದು ಮತೀಯ ರಾಜಕಾರಣಕ್ಕೆ ಸಿಕ್ಕಿ ಅದೊಂದು ಬೇರೊಂದು ದಿಕ್ಕಲ್ಲಿ ಹರಿತಾ ಇದೆ. ಒಂದು ಏನಂದರೆ, ಉತ್ತರ ಪ್ರದೇಶದಲ್ಲಿ ಸಾವಿರಾರು ಮುಸ್ಲಿಂ ಗಾಯಕರು ಗೋರಖನನ್ನು ಹಾಡುಗಳನ್ನು ಹಾಡೋ ಹಾಡುಗಾರನ ಕಳೆದ 20 ವರ್ಷಗಳಲ್ಲಿ ಹಾಡದಂತೆ ನಿರ್ಬಂಧಿಸಲಾಗಿದೆ. ಅದರ ಬಗ್ಗೆ ಬಹಳ ದೀರ್ಘವಾದ ಇಂಗ್ಲೀಷ್ ಲೇಖನಗಳನ್ನು ಅಲ್ಲಿನ ವಿದ್ವಾಂಸರು ಬರೆದಿದ್ದಾರೆ. ಅವರು ಶತಮಾನಗಳಿಂದ ಆ ಜೋಗಿ ಸಂಪ್ರದಾಯದಲ್ಲಿ ಹಾಡ್ತಾ ಇದ್ದವರು. ಸೊ ನಮ್ಮ ಪರಂಪರೆಗಳು, ಮಿಲನದ ಪರಂಪರೆಗಳು, ಕೂಡು ಬಾಳುವ ಪರಂಪರೆಗಳೆಲ್ಲವೂ ಈಗ ಮತ್ತೊಂದು ಬಗೆಯಲ್ಲಿ ವಿಷಮ ಸ್ಥಿತಿಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ
ಇವತ್ತು ನಾವು ಈ ಪಂಥಗಳಲ್ಲಿ ಈ ಅಡಗಿದ ಒಂದು ಸಾಮಾಜಿಕ ಸಂಚಲನೆಯನ್ನು, ಯಾಕಂದರೆ ದೊಡ್ಡ ಅಂಬೇಡ್ಕರ್ ಆಗಲಿ ಇವರು ಈ ದೊಡ್ಡ ದೊಡ್ಡ ಚಳುವಳಿಗಾರರು ಬರೋದಕ್ಕೆ ಮುಂಚೆ ಪ್ರಾಚೀನ ಕಾಲದಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಯಾರು ನಮ್ಮ ಈ ಸಮುದಾಯಗಳಿಗೆ ಬಿಡುಗಡೆಯನ್ನು ಕೊಟ್ಟವರು, ಯಾರು ಆತ್ಮವಿಶ್ವಾಸವನ್ನು ಕೊಟ್ಟವರು? ಇದೇ ಶರಣರು, ಇದೇ ನಾಥರು, ಇದೇ ಸೂಫಿಗಳು. ನಮಸ್ಕಾರ. ನಾಥ ಸಂಪ್ರದಾಯದಲ್ಲಿ ಹೆಚ್ಚಿನವರು ಕೆಳದರ್ಜೆಯವರೇ ಅಂತ ಹೇಳಿದೆ. ಆದರೆ ಗೋರಖ್ಪುರದ ಯೋಗವಾಣಿ ಪತ್ರಿಕೆಗಳಲ್ಲಿ ಕೆಲವೊಂದು ಬಂದಿದ್ದು, ಅಲ್ಲಿ ನಾನು ಉಲ್ಲೇಖಿಸೋದು ಸಮಂಜಸ ಅನಿಸ್ತದೆ. ರಾಜಾ ಮಾನ್ಸಿಂಗ್ ರಾಜ ಅವನು ನಾಥ ಸಂಪ್ರದಾಯ ಸ್ವೀಕಾರ ಮಾಡದ. ಹೆಚ್ಚಿನವರು ಶಬ್ದವೇ ಹೇಳ್ತಾ ಇದೆ, ಅಲ್ಲಿ ಬಿಟ್ಟು ಹೋಯ್ತು. ಅದನ್ನ ನಾನು ಇಲ್ಲಿ ಸಾದರಪಡಿಸ್ತಿದ್ದೇನೆ. ರಾಜಾ ಮಾನ್ಸಿಂಗ್ ಅವರಾಯಿತು. ಬಪ್ಪ ರಾವಳ ದೊಡ್ಡ ಸೇನಾಧಿಪತಿ, ಪರಿಕೇಯರಿಂದ ಆಮೇಲೆ ಮುಸ್ಲಿಮರಿಂದ ಭಾರತದ ರಕ್ಷಣೆ ಮಾಡೋದಂತ ಧೀಮಂತ ಬಪ್ಪ ರಾವಳ, ಅವನು ನಾಥ ಸಂಪ್ರದಾಯ ಸ್ವೀಕಾರ ಮಾಡ್ದ. ಈ ಪಟ್ಟಿ ಕೊಡೋದು ಬೇಡ. ಒಂದು ಲಕ್ಷಣ ನಾವೆಲ್ಲರೂ ಒಪ್ಪೋಣ, ಏನಂದ್ರೆ ಶರಣರಲ್ಲಿ ಕೂಡ ಅತಿ ಹೆಚ್ಚಿನವರು ಯಾರು, ಆದರೆ ಅವರ ನಾಯಕತ್ವ ಕೊಟ್ಟವರು ಮೂಲ. ಸೊ ನಮ್ಮ ಎಲ್ಲಾ ಚಳುವಳಿಗಳಲ್ಲಿ ಬಂದವರು ತಮ್ಮ ಮೇಲರಿಮೆಯನ್ನು ಕಳೆದುಕೊಂಡು, ಕೆಳಜಾತಿಯವರು ಬಂದವರು ತಮ್ಮ ಕೀಳರಿಮೆಯನ್ನು ಕಳೆದುಕೊಂಡು ಒಂದಾಗೋದೇ ನಮ್ಮ ಎಲ್ಲ ಚಳುವಳಿಗಳಲ್ಲಿ. ಉಪನ್ಯಾಸ ಮಾಲಿಕೆಯಲ್ಲಿ ಎಲ್ಲ ವಿಷಯಗಳು ಬಂದಾಗ ಅದು ನಮಗೆ ಉಪನ್ಯಾಸ ಮಾಲಿಕೆ ಪರಿಪೂರ್ಣವಾಗ್ತದೆ. ಆದ್ರೆ ಬಹಳ ಇಲ್ಲ, ನೀವು ಹೇಳಿ ಕರೆಕ್ಟ್. ಅದು ಬ್ರಾಹ್ಮಣರು ಬೇಕಾದಷ್ಟು ಜನ ಬಂದಿದ್ದಾರೆ, ಆದ್ರೆ ಬ್ರಾಹ್ಮಣ್ಯ ಕಳ್ಕೊಂಡು ಬಂದಿದ್ದಾರೆ ಅನ್ನೋದು ಮರಿಬಾರ್ದು. ಆದ್ರೆ ಮತ್ತೊಂದು ತಮ್ಮ ಒಂದು ಕರ್ನಾಟಕದ ನಾಥ ಪಂಥ ಇದರ ಬಗ್ಗೆ ಬರುವಂಥ ಒಂದು ರತನಾಥ್ ಮಹಾರಾಜರ ಬಗ್ಗೆ ಒಂದು ಬರೆದಿದ್ದಾರೆ ನಿಮ್ಮದರಲ್ಲಿ. ಅದರಲ್ಲಿ ರತನಾಥರು ಸೂಫಿ ಸಂಘದ ಬಗ್ಗೆ ಹೇಳ್ತಾ ಇರುವಾಗ ರತನಾಥರು, ಗೋರಖನಾಥರು, ಜಾಮೀಲ್ ಸಾಹೇಬ್ ಇವರೆಲ್ಲರೂ ಒಂದೇ ಅಂತ ನೀವು ಬರೆದಿದ್ದೀರ. ಆದ್ರೆ ಅವರು ಬೇರೆ ಬೇರೆ ಇದ್ದಾರೆ. ಈಗ ನಾವು ನಿನ್ನೆ ಒಂದು ಚರ್ಚೆ ಮಾಡಿದ್ವಿ, ತಾವು ಬಂದಿದ್ದು ಇಲ್ವೋ? ಬಂದಿದ್ದೆ, ನಿನ್ನೆ ಬಂದಿದ್ದೆ. ಮಿತ್ಗಳು ಯಾಕೆ ಹುಟ್ಕೊಳ್ತವೆ ಅಂತ. ಮಿತ್ಗಳ ಚರಿತ್ರೆ ಅಲ್ಲ. ಈಗ ರತನಾಥ್ ಅಥವಾ ಗೋರಖನಾಥರು ಮಕ್ಕಾಕ್ ಹೋದ್ರು, ಈ ಥರದ ಕಥೆಗಳೆಲ್ಲ ಹುಟ್ಕೊಂಡಿದೆ. ಯಾಕಂದ್ರೆ ಇಡೀ ಅಫ್ಘಾನಿಸ್ತಾನದಲ್ಲಿ ಬಹಳ ದೊಡ್ಡ ಸಮುದಾಯ, ಮುಸ್ಲಿಂ ಸಮುದಾಯ ನಾಥ ಪಂಥಕ್ಕೆ ಪ್ರವೇಶ ಮಾಡ್ತಾರೆ. ಹೀಗಾಗಿ ತಮ್ಮವನನ್ನಾಗಿ ಮಾಡ್ಕೊಳ್ಳೋದಕ್ಕೆ ಆ ಬಗ್ಗೆ ಮಿತ್ತನ್ನು ಬೇಕಿದೆ. ಹಿಸ್ಟಾರಿಕಲಿ ಈ ಕಥೆಗಳಿಂದ ಪ್ರೂವ್ ಮಾಡೋಕ್ಕಾಗಲ್ಲ. ನಾನು ಅದನ್ನ ಹೇಳಿದ್ದೀನಿ. ಆ ಎಲ್ಲ ಕಥೆಗಳು ಹಿಂದಿ ವಿದ್ವಾಂಸರು ಸಂಗ್ರಹ ಮಾಡಿರುವಂತಹ ಮಿತ್ಗಳು. ಈವನ್ ಬ್ರಿಕ್ಸ್ ಕೂಡ ಮಿತ್ಸ್ ಅಂತ ಒಂದು ಚಾಪ್ಟರ್ ಬರೀತಾರೆ. ಹೇಳಿ ಸರ್. ಆನಂತರ ಈಗ ಇದನ್ನ ಮಿತ್ ಅಂತ ಹೇಳಿರಲ್ಲ, ಈಗ ಗೋರಕ್ಷನಾಥರ ಕಾಲನೇ ಬೇರೆ, ಅಲ್ಲಮಪ್ರಭುವಿನ ಕಾಲನೇ ಬೇರೆ. ಹೀಗಿರುವಾಗ ಗೋರಖ ಮತ್ತು ಅಲ್ಲಮನ ಸಂವಾದ ಆಗಿದ್ದು, ಆ ಗೋರಖ ಕೇವಲ ಒಬ್ಬ ಸಾಧು ಹೊರತ ಒಂದು ಗೋರಕ್ಷನಾಥರ ಅಲ್ಲ. ನಾನು ಅದನ್ನು ಹೇಳಿದೆ. 10ನೇ ಶತಮಾನದವರು, ಇವರೆಲ್ಲ 15-16ನೇ ಶತಮಾನದವ್ರು. ಯಾರು ನಮ್ಮ ಕಬೀರ ಮತ್ತು ಇವರೆಲ್ಲ. ಆದರೆ ಅದು ಕಾರಣ ಕೊಟ್ಟೆ ಯಾಕೆ ಸಮಕಾಲೀನಗೊಳಿಸ್ತಾರೆ ಅಂತ. ನನಗೆ ಅನಿಸ್ತದೆ ನಮ್ಮ ಕೇಳುಗರಲ್ಲಿ ಚರಿತ್ರೆಗೂ ಮಿತ್ಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ಮಿತ್ಗಳನ್ನು ಚರಿತ್ರೆಯಾಗಿ ನೋಡಕ್ಕೆ ಹೋಗ್ತಾರೆ. ಸಮುದಾಯಗಳು ಬಹಳ ದೊಡ್ಡ ದೊಡ್ಡ ಘನತೆಯ ಸಂಗತಿಗಳನ್ನು ತಮ್ಮವನ್ನಾಗಿ ಮಾಡ್ಕೊಳ್ಳೋಕೆ ಕಟ್ಟುವ ಕಾಫಿಗಳು. ಇನ್ನೊಂದು ಮಿತ್ಗಳಿಗೆ ಇನ್ನೊಂದು ದೊಡ್ಡ ಪೊಲಿಟಿಕ್ಸ್ ಇದೆ. ಅದೇನಂದ್ರೆ ಆಕ್ರಮಣ ಮಾಡಿಕೊಳ್ಳೋದು. ತಮ್ಮವನ್ನಾಗಿ ಮಾಡ್ಕೊಳ್ಳೋ ಮಿತ್ಗಳಲ್ಲಿ ಇನ್ಕ್ಲೂಸಿವ್ನೆಸ್ ಇದ್ರೆ, ಆಕ್ರಮಣಕಾರಿ ಮಿತ್ಗಳಲ್ಲಿ ಉದಾಹರಣೆಗೆ ಪರಶುರಾಮನ ಕತ್ತಿ ಬೀಸಿ ಒಂದು ಜಾಗ ಸೃಷ್ಟಿ ಆಯಿತು, ಅದರ ಭಾಗವಾಗಿ ಇಡೀ ಕರಾವಳಿ ಹುಟ್ಟಿತು ಅನ್ನೋದಿದೆಯಲ್ಲ, ಅದಿತ್ತು. ಈ ಮಿತಿ ಏನು ಹೇಳ್ತಾ ಇದೆ? ಒಂದು ಸಮುದಾಯದ ಯಜಮಾನಿಕೆಯನ್ನು ಒಪ್ಕೊಳ್ಳಲಿಕ್ಕೆ ಹೇಳ್ತಾ ಇದ್ದಾರಲ್ವಾ. ಸೊ ಮಿತ್ಗಳು ಮಾಡುವ ಪೊಲಿಟಿಕ್ಸ್ ಗಮನಿಸಬೇಕು. ಅದರಲ್ಲಿ ನೆಗೆಟಿವ್ ಪೊಲಿಟಿಕ್ಸ್ ಇದೆ ಮತ್ತು ಪಾಸಿಟಿವ್ ಪೊಲಿಟಿಕ್ಸ್. ದೀಸ್ ಆರ್ ಮಿತ್ಸ್, ದೇ ರೆಪ್ರೆಸೆಂಟ್ ಪಾಸಿಟಿವ್. ಬಸವಣ್ಣವರನ್ನು ಕುರಿತು ಜನಪದ ಇದೆಯಲ್ಲ, ಎಷ್ಟೊಂದು ಕಥೆಗಳು ಇಟ್ಕೊಂಡಿವೆ. ಏನು ಯಾಕೆ ಬಸವಣ್ಣವರು ನಮ್ಮವನು ಅಂತ ಅಷ್ಟೇ. ಸೊ ಈ ಥರದ ಪಂಥಗಳ ಮೇಲೆ ಯೋಚನೆ ಮಾಡುವಾಗ ಮಿತ್ಗಳನ್ನು ನಾವು ಮೆಟಫರ್ಗಳಾಗಿ ನೋಡಬೇಕು ಅಂತ ನನಗೆ ಅನಿಸುತ್ತೆ. ಸೊ ಯು ಹ್ಯಾವ್ ಸೋ ಮೆನಿ ಕ್ವೆಶ್ಚನ್ಸ್. ಅಲ್ಲಿ ಸಿದ್ಧಾಂತ ಪದ್ಧತಿ ಇದರ ಕರ್ತೃ ಯಾರು ಅಂತ ನನ್ನ ಪೇಪರ್ ಬಂದಿತ್ತು, ಅದ್ರ ಬಗ್ಗೆ ಉತ್ತರ ಏನು ಬಂದಿದ್ದಿಲ್ಲ. ಆದರೆ ಯೋಗವಾಣಿ ಪತ್ರಿಕೆ ಏನಿದೆ, ಗೋರಕ್ಷನಾಥರ ಸಂಸ್ಕೃತ ಭಾಷೆಯಲ್ಲಿ ಸಿದ್ಧಾಂತ ಪದ್ಧತಿಯನ್ನ ಪ್ರಚುರಪಡಿಸಿರುವಂತ ಇದು ಸತ್ಯನಾ? ಸರ್, ಬಹಳಷ್ಟು ವಿದ್ವಾಂಸರು ಈ ಟೆಕ್ಸ್ಟ್ಗಳ ಮೂಲ ಯಾರು ಇನ್ನೂ ಕಾಲ ಮತ್ತು ಮೂಲದ ಬಗ್ಗೆ ಬಹಳ ದೊಡ್ಡ ವಿವಾದ ಇದೆ. ಬಟ್ ದಿಸ್ ಈಸ್ ವೆರಿ ಮಚ್ ಟ್ರೂ. ಗೋರಕ್ಷ ಪದ್ಧತಿ ಸಂಸ್ಕೃತದಲ್ಲಿ ಇದೆ. ಅದನ್ನ ಪುಣಿತ ಫಾರ್ಟಿ ಸಂಸ್ಕೃತ ಅಂತ ಹೇಳ್ತಾರೆ. ಸಿದ್ಧಾಂತ, ಅವಧೂತ ಗೀತ ಇವೆಲ್ಲವೂ ಕೂಡ ಸಂಸ್ಕೃತದಲ್ಲಿದೆ. ಅದು ಈ ಸಂಸ್ಕೃತದಲ್ಲಿ ಆಮೇಲೆ ಯಾರು ಕೋಡಿಫೈ ಮಾಡಿಲ್ಲ. ಆದರೆ ಅದರ ಜನರಿಗೆ ಸಂಸ್ಕೃತ ಎಂತ ಗೊತ್ತಾಗ್ತದೆ. ನಾನು ಹೇಳಿದೆ, ಎಲ್ಲ ಕೆಳವರ್ಗದಿಂದ ತುಂಬ ಜನ ಬಂದರು. ನಾನು ಪರ್ಸನಲಿ ರಿಕ್ವೆಸ್ಟ್ ಯು
ಹರಿಜನ್ಸ್ ಕಾಂಟ್ರಿಬ್ಯೂಷನ್ ಟು ದ ಇಂಡಿಯನ್ ಫಿಲಾಸಫಿ ಪುಸ್ತಕವನ್ನು ತಾವು, ಯಾಕಂದ್ರೆ ಗೋರಖನ್ ಮೇಲೆ ಒಂದು ಚಾಪ್ಟರ್ ಇದೆ ಮಿಡಿವಲ್ ಇಂಡಿಯಾ. ಆದರೆ ನಾಟಪಂಥ ಏನು ಮಾಡ್ತು ಅಂದರೆ ಸಂಸ್ಕೃತ ಟೆಕ್ಸ್ಟ್ನೆಲ್ಲ ಉತ್ತರ ಭಾರತದ ಜನಭಾಷೆಗೆ ಅವಧಿ ಭಾಷೆಗೆ ಕನ್ವರ್ಟ್ ಮಾಡಿತ್ತು. ಅದು ಗೋರಖಬಾನಿ. ಸೊ ಆ್ಯಕ್ಚುಲಿ ನಾಟಪಂಥದಲ್ಲಿ ಪ್ರಾಕ್ಟೀಸಲ್ಲಿ ಇರೋದು ಗೋರಖಬಾನಿ, ಯಾಕಂದರೆ ಅದು ಗ್ರಾಮೀಣ ಹಿಂದಿಯಲ್ಲಿದೆ. ಅಫ್ಕೋರ್ಸ್ ನಮ್ಗನ್ಸುತ್ತೆ ಎಲ್ಲ ದೊಡ್ಡ ಫಿಲಾಸಫರ್ಸ್ ಒಂದು ದೊಡ್ಡ ಸಾಧನೆ ಮಾಡಿದ ಮೇಲೆ ಅವುಗಳನ್ನೆಲ್ಲ ಸಾರ ಸಂಗ್ರಹ ಮಾಡಿ ಕೋಡಿಫೈ ಮಾಡಿ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬಂದ್ಬಿಟ್ಟು ಚರಕ ಸಂಹಿತೆ, ಮಂಗರಸನ ಇದೆಲ್ಲ ಇದೆಯಲ್ಲ. ನಮ್ಮ ಹೆಣ್ಮಕ್ಳು ಅಡುಗೆ ಮಾಡಿದ್ರು ಮಂಗರಸ ಅಂತ ಕೋಡಿಫೈ ಮಾಡಿದ್ರು. ನಮ್ಮ ಸೋಮೇಶ್ವರ ಸಂಸ್ಕೃತದಲ್ಲಿ ಬರೀತಾನೆ, ಕಲ್ಯಾಣ ಚಾಲುಕ್ಯರ ಸೋಮೇಶ್ವರ, ಅವನಿಗೆ ಅಂತ ಅಡುಗೆ ಗೊತ್ತಿದೆ. ಏನು ಮಾಡ್ದ ಅವನು ಆ ಭಾಗದ ಆ ನಾಲೆಜನ್ನು ಕೋಡಿಫೈ ಮಾಡ್ತಾನೆ ಸ್ಟ್ಯಾಂಡರ್ಡೈಸ್ ಲ್ಯಾಂಗ್ವೇಜಲ್ಲಿ. ಬಟ್ ಜನ ಬೇಸಿಕಲಿ ಫೋಕಿಂದ ಬಂದಿದೆ ಅಂತ. ಸೊ ದಿಸ್ ಇಸ್ ದಿ ಟ್ರೂತ್. ಅಥವಾ ಸ್ಯಾನ್ಸ್ಕ್ರಿಟಲ್ಲಿ ಇದ್ರೆ ಸ್ಯಾನ್ಸ್ಕ್ರಿಟಲ್ಲಿ ಇದ್ದು ಫೋಕಿಗೆ ಬರಲ್ಲ. ಸುಮ್ಮನೆ ಫೋಕಲ್ಲಿ ಇರೋದು ಸ್ಯಾನ್ಸ್ಕ್ರಿಟ್ನ ಟ್ರೆಡಿಷನ್ಗೆ ಗ್ರೇಟ್ ಟ್ರೆಡಿಷನ್ ಅಂತ ಕರೀತಾರೆ, ಅದಕ್ಕೆ ಕರೀತಾರೆ, ಅದು ಹಾಗೆ ಹೋಗ್ತದೆ. ಸೊ ದಿಸ್ ಇಸ್ ದ ಟ್ರೂತ್ ಐ ಥಿಂಕ್. ಸೊ ದೇರ್ ಆರ್ ಟೆಕ್ಸ್ಟ್ ಅವೈಲಬಲ್ ಇನ್ ನಾಟಪಂಥ ಬೋತ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂಡ್ ಸ್ಯಾನ್ಸ್ಕ್ರಿಟ್. ಇದರಲ್ಲಿ ಬೇರೆ ಯಾವುದೇ ಕೆಲವೊಂದು ವಿಷಯಗಳನ್ನು ಬರೆದಿದ್ದಾರೆ, ಅದನ್ನು ನಮ್ಮಲ್ಲಿ ಆಮೇಲೆ ನಾಥ ಸಂಪ್ರದಾಯದ ಕ್ಯಾನ್ ವಿ ಗಿವ್ ಸ್ಪೇಸ್ ಟು ಅದರ್ ಕ್ವೆಶ್ಚನ್ಸ್? ವಿ ಕ್ಯಾನ್ ಟೇಕ್ ಯುವರ್ ಕ್ವೆಶ್ಚನ್ಸ್. ಇನ್ನೊಂದು ಲಾಸ್ಟ್ ಕ್ವೆಶ್ಚನ್. ಈಗ ನಾಥ ಸಂಪ್ರದಾಯದಂತ ರೇವಣನಾಥರು ರೇವಣ ಸಿದ್ಧರು ಒಬ್ಬರೇ ಮಾತ್ರ ಬೇರೆ ಎಲ್ಲ ಭಯಂಕರ. ನೀವು ಜೇನು ಕಲ್ಲಿಗೆ ಒಟ್ಟಿಗೆ ಇದ್ದೀರಿ ಕಲ್ಲಲ್ಲಿ. ಇರುವೆ ನಮ್ಮ ಸಿದ್ಧರಿದ್ದಾರಲ್ಲ, ರೇವಣ ಸಿದ್ಧರು ಬಹಳ ಸಿದ್ಧರು ಇದ್ದಾರಲ್ಲ. ಸಿದ್ಧ ಅನ್ನೋದು ಬಹಳ ವಿಶಾಲವಾದ ಒಂದು ಇದು. ಬೌದ್ಧ ಸಿದ್ಧರಿದ್ರು, ನಾಥ ಸಿದ್ಧರಿದ್ರು, ಶಾಕ್ತ ಸಿದ್ಧರಿದ್ರು, ಸಿದ್ಧರಿದ್ರು, ಕಾಪಾಲಿಕ ಸಿದ್ಧರಿದ್ರು. ಇವರೆಲ್ಲರೂ ಯಾರು ಸಾಧನೆಯ ಮಾಡಿ ಸಿದ್ಧಿಯನ್ನು ಪಡಿತಾರೆ ಅವರೆಲ್ಲರೂ ಸಿದ್ಧರಾಗಿದ್ರು. ಸೊ ಸಿದ್ಧ ಇಸ್ ಅ ವೆರಿ ಬ್ರಾಡ್ ಕ್ಯಾಟಗರಿ. ಅದರಲ್ಲಿ ರೇವಣ ಸಿದ್ಧ ಮುಂತಾದವರು ಯಾವುದೋ ನಿರ್ದಿಷ್ಟ ಸಿದ್ಧ ಸ್ಕೂಲ್ನವರು ಒಂದು ಕಾಣ್ತಾರೆ. ಸಿದ್ದರಾಮ ಬಿಲಾಂಗ್ಸ್ ಟು ದಟ್ ಐ ಥಿಂಕ್. ಸಿದ್ದರಾಮ ಬಿಲಾಂಗ್ಸ್. ನಮ್ಮಲ್ಲಿ ಸಿದ್ಧ ಪದ್ಧತಿ ಮೇಲೆ ಹೆಚ್ಚು ರಿಸರ್ಚ್ ಆಗಿಲ್ಲ ಸರ್. ತಮಿಳುನಾಡಲ್ಲಿ ಸಿದ್ಧ ಪದ್ಧತಿ ಮೇಲೆ ತುಂಬ ರಿಸರ್ಚ್ ಆಗಿದೆ. ಅಂದ್ರೆ ಸಿದ್ಧಗಂಗೆಯಲ್ಲಿ ಸಿದ್ಧ ಇದೆ. ಇವಾಗ ಇಡೀ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೆಸರಿತ್ತು ಸಿದ್ಧಲಿಂಗಯ್ಯ, ಸಿದ್ದರಾಮಯ್ಯ, ಸಿದ್ಧಲಿಂಗಯ್ಯ. ಸಿದ್ಧಪೇಟನೂ ಇದೆ ಅಲ್ಲಿ. ಸಿದ್ಧರ ಬಟ್ಟೆಗಳು ಸಿಕ್ಕಾಪಟ್ಟೆ ಇದೆ. ಈ ಸಿದ್ಧರು ಯಾವ ಸಿದ್ಧರು ಬಹಳ ಕಷ್ಟ ಆಗ್ತಾ ಇದೆ. ಬ್ರಿಟಿಷ್ ಸೆನ್ಸಸ್ ಅಲ್ಲಿ ನೋಡಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಬೌದ್ಧರಿದ್ರು ಅಂತ ರೆಕಾರ್ಡ್ ಮಾಡ್ಬಿಟ್ಟಿದ್ದಾರೆ. ಬೌದ್ಧರಿದ್ರು ಅಂತ ರೆಕಾರ್ಡ್ ಮಾಡ್ಬಿಟ್ಟಿದ್ದಾರೆ. ಎಲ್ಲೋದ್ರು ಈ ಬೌದ್ಧರೆಲ್ಲ. ಸೊ ನಮ್ಮ ದೇಶದಲ್ಲಿ ನಾನು ನೆನಪು ಹೇಳ್ತಾ ಇದ್ದೆ, ಎಲ್ಲ ಫಿಲಾಸಫಿಕಲ್ ಸ್ಕೂಲ್ಗಳು ರೂಪಾಂತರ ತಾಳ್ತಾವೆ. ಅಲ್ಲಿಂದ ಇಲ್ಲಿ ಹೋಗುದು, ಇಲ್ಲಿಂದ ಇಲ್ಲಿ ಹೋಗುದು. ಇದು ಭಾರತೀಯ ಫಿಲಾಸಫಿಕಲ್ ನದಿಗಳ ವಿಶಿಷ್ಟ ಲಕ್ಷಣ. ಇನ್ನೊಂದ್ರ ಜೊತೆ ಕೂಡಲೇಬೇಕದು. ನೀವು ಶುದ್ಧ ಅಂತ ಕರೆಯುವಂತ ಯಾವ ಫಿಲಾಸಫಿಕಲ್ ಸ್ಕೂಲ್ ಇಲ್ಲ. ವಿ ನೋ ದಟ್ ವಿ ಕಾಲ್ ಶಂಕರಾಚಾರ್ಯ ಪ್ರಚ್ಛನ್ನ ಬೌದ್ಧ. ಹಿ ಇಸ್ ಎ ಬುದ್ಧಿಸ್ಟ್ ಇನ್ ಡಿಸ್ಗಿಸ್ ಅಲ್ಲ. ಹೀಗೆ. ಸೊ ನಮ್ಮಲ್ಲಿ ಆ ಒಂದು ಸಮಸ್ಯೆ ಇದೆ. ಹೀಗಾಗಿ ನಾವು ಯಾವುದಿದ್ರ ಮೂಲ, ಶುದ್ಧ ಮೂಲ ಯಾವುದು ಕಂಡುಹಿಡಿಯೋದು ಬಹಳ ಕಷ್ಟ. ಐ ಥಿಂಕ್ ಇದ್ರ ಬಗ್ಗೆ ಕೆಲಸ ಮಾಡಬೇಕಾಗಿದೆ. ನಮ್ಮ ಅಮೋಘ ಸಿದ್ಧ, ಅಮೋಘ ಸಿದ್ಧ, ಮಳೆ ಸಿದ್ಧ ಯಾರು, ತುಂಬ ಬಗೆಯ ಸಿದ್ಧ. ಕರ್ನಾಟಕದ ಸಿದ್ಧರ ಮೇಲೆ ರಿಸರ್ಚ್ ಆಗಬೇಕಾಗಿದೆ. ಯಾರಾದರೂ ಕರ್ನಾಟಕದಲ್ಲಿ ಮಾಡಬೇಕಾಗಿದೆ. ಸಿದ್ಧನ ಕೊಳ್ಳ ಇದೆಯಾ ಸರ್? ಪ್ಲೀಸ್. ಎಸ್ ಸರ್. ಬಸಯ್ಯ ಸಿರೋಲ್. ಎಸ್ ಸರ್. ಇಲ್ಲಿ ಒಂದು ಉಪನ್ಯಾಸ ಕೇಳಿದೆ, ಇವತ್ತು 4 ಉಪನ್ಯಾಸ ಕೇಳಿದೆ. ಯಾವುದೇ ಒಂದು ಉಪನ್ಯಾಸ ಆ ಸಿದ್ಧಾಂತಕ್ಕೆ ಸೀಮಿತವಾಗಿರಬೇಕೇ ಹೊರತು ಆ ಸಿದ್ಧಾಂತದ ಸುತ್ತು ಉದಾಹರಣೆಗೆ ತಾವು ನೀವು ವಚನಗಳನ್ನ ಪ್ರಸ್ತಾಪ ಮಾಡಿದ್ರಿ ಮತ್ತು ಇವತ್ತು ಮಾಡಿದ್ರಿ. ವಿಶೇಷವಾಗಿ ನಾಥ ಸಂಪ್ರದಾಯದೊಳಗೆ ಅಲ್ಮಪ್ರಭುವಿನ ಗೋರಖನಾಥದ್ದು ಪ್ರಸ್ತುತಪಡಿಸಿದ್ರಿ. ನಾನು ಹೇಳಬೇಕಾದ್ರೆ ಕಾಲ ಬೇರೆ ಬೇರೆ ಇರ್ತದೆ. ಆ ಶತಮಾನಕ್ಕೆ ಆ ಇದಕ್ಕೆ ತಗೊಂಡು ನಮ್ಮ 12ನೇ ಶತಮಾನದ ಜನರ ಉದಾಹರಣೆಯನ್ನು ತಗೊಳ್ತೀವಿ. ಅದನ್ನು ವಿಶ್ಲೇಷಣೆ ಮಾಡೋದು ನಿಮ್ಮ ಆಲೋಚನೆ. ನಿಮ್ಮ ಮೊಮ್ಮಗ ಕ್ಯಾರಿ ಮಾಡ್ತಿದ್ರೆ ಅವ್ರು ಒಂದೇ ಕಾಲದಲ್ಲಿ ಇರಬೇಕಾಗಿಲ್ಲ. ಒಂದು ವಸ್ತುನ ಮತ್ತೊಂದು ವಸ್ತುಕ್ಕೆ ಉತ್ಪನ್ನ ಮಾಡಬೇಕಾದ್ರೆ ಕೆಲವಾದರೂ ಸಾಮಾನ್ಯ ನಿಯಮಗಳು ಬೇಕು. ಕಾಲ ಮತ್ತು ದೇಶ ಎಲ್ಲ. I got your point. I completely disagree with it because ನಾನು ನದಿ ಹೋಲಿಸ್ತೇನೆ ಫಿಲಾಸಫಿಗಳನ್ನು. ಎಲ್ಲಿ ಹುಟ್ಟಿದೆ ನದಿ? ಶಿವಮೊಗ್ಗದಲ್ಲಿ ಹುಟ್ಟಿದೆ. ನಮ್ಮ ಹೊಸಪೇಟೆಗೆ ಬಂದಿದೆ. ಇದು ಯಾವ ನದಿ? ಇದು ಫಿಲಾಸಫಿಗಳನ್ನು ನೀವು ಕಲ್ಬಂಡೆ ಥರ ನೋಡ್ತಾ ಇದ್ದೀರಿ. ಫಿಲಾಸಫಿಗಳು ನದಿ ಹಾಗೆ ಅವು ಹರಡ್ತಾ
ಅದರಿಂದ ಅವರು ಈಗ ಪಂಪನಲ್ಲಿ ವ್ಯಾಸವನ್ನು ನೋಡಬಾರ್ದೆ ಯಾಕೆ? ಯಾಕಂದ್ರೆ ಪಂಪನ ಒಂದು ವ್ಯಾಸ ಮ್ಯಾನಿಫೆಸ್ಟೇಷನ್ ಆಯ್ತು. ವ್ಯಾಸ ಮುನೀಂದ್ರ ರುದ್ರ ವಚನಾಮೃತ ವಾರ್ಧೀನ್ ಈಸುವೆ ಹೇಳ್ತಾ ಇದ್ದಾನೆ. ಕುಮಾರವ್ಯಾಸ ಇನ್ನೊಂದು ಥರ ಮಾಡ್ತಾನೆ. ಒಂದು ಟ್ರೆಡಿಷನಲ್ಲಿ ಒಂದು ದೊಡ್ಡ ಫಿಲಾಸಫಿ ಅಥವಾ ಟೆಕ್ಸ್ಟ್ ಅನ್ನೋದು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೂಪಾಂತರ ಪಡೀತದೆ. ಇದನ್ನು ನೋಡ್ಲಿಕ್ಕೆ ಆಗಲ್ಲ, ಭಾರತೀಯ ಸಂಸ್ಕೃತಿ ನೋಡಕ್ಕೆ ಆಗಲ್ಲ ನಿಮಗೆ. ಒಂದೇ ಕಾಲದಲ್ಲಿ ಹುಟ್ಟಿದ ಇಬ್ಬರು ಕಂಪೇರ್ ಆಗಲ್ಲ. ಅದರ ಪ್ರಭಾವ ಇನ್ನೊಂದು ಇದರಲ್ಲಿ ಇನ್ನೊಂದು ಕಾಲದಲ್ಲಿ ಇನ್ನು ಹೇಗೆ ಮ್ಯಾನಿಫೆಸ್ಟ್ ಆಗ್ತಾ ಇದೆ, ಕಂಟಿನ್ಯೂ ಆಗ್ತಾ ಇದೆ, ಬೇರೆ ಆಗ್ತಿದೆ. ಇದು ಕಂಪ್ಯಾರಿಟಿವ್ ಫಿಲಾಸಫಿಯ ಬಹಳ ಇಂಪಾರ್ಟೆಂಟ್ ಮೆಥಡಾಲಜಿ. I with due respect I disagree with your methodology. I follow this because yesterday I also told that ಇವೆಲ್ಲವೂ ಕಳ್ಳು ಬಳ್ಳಿಯ ಸಂಬಂಧ ಉಳ್ಳವು. ಭಾರತದ ಫಿಲಾಸಫಿಗಳೆಲ್ಲ ಕಳ್ಳು ಬಳ್ಳಿಯ ಸಂಬಂಧ. ಒಂದು ಕೇಂದ್ರದಿಂದ ಹೊರತು ಸೂರ್ಯನ ಹಾಗೆ ಕಿರಣ ಅಲ್ಲ. ಬೇರೆ ಬೇರೆ ನದಿಗಳು ಕೂಡಿ ಹೋರಾಟದ ಸಾಧ್ಯತೆ ಸಾವಿರಾರು ನದಿಗಳ ಥರ ಇದೆ. ನಾನು ನದಿಗಳಾಗಿ ಭಾವಿಸ್ತೇನೆ ಸರ್. ಐ ಡೂ ಕಂಪೇರ್. ಅಕಾಡೆಮಿಕ್ ಡಿಸ್ಕಷನ್ ಅಲ್ಲ. ಹಾಗೆ ಸರ್ ಇಡೀ ಭಾರತದ ಎಲ್ಲ ಫಿಲಾಸಫಿಕಲ್ ಸ್ಕೂಲ್ಗಳ ಹಿಂದೆ ಅಂತರ್ಜಲ ಬುದ್ಧಿಸಮ್ ಸರ್. ಈ ಶೂನ್ಯ ಕಾನ್ಸೆಪ್ಟ್ ಅಲ್ಲ ತಗೋತಾರೆ, ಇವ್ರು ತಗೋತಾರೆ. ಎಲ್ಲಿ ಉಪನಿಷತ್ತು. ಎಸ್ ಸರ್ ನಮಸ್ತೆ. ಕಬೀರದಾಸರು ಮತ್ತು ಗೋರಖನಾಥ ಸಂಧಾನ ನಡೆಸಿದರು. ಕಬೀರದಾಸರು ಭಕ್ತಿಯ ಉನ್ಮತ್ತ ಸ್ಥಿತಿಯನ್ನು ಹೆಣಿಗೊಳಿಸಿ ಸಮೀಕರಿಸಿ ಆಡುವಾಗ ಇಂಥ ವಿಚಾರಗಳನ್ನ ಗೋರಖನಾಥ ವಿರೋಧ ಮಾಡ್ತಾನೆ ಸರ್. ಆಮೇಲೆ ಇನ್ನೊಂದ್ಸಲ ಹೇಳಿ. ಗೋರಖನಾಥ್ ಮತ್ತು ಕಬೀರದಾಸ್ ಇಬ್ಬರು ಸಂತಾನ ನೋ ಹೇಳಿ, ಮುಂದೆ ಹೇಳಿ, ಮುಂದೆ ಹೇಳಿ. ಆ ಹೆಣ್ಣಿನ ಒಂದು ಏನು ಭಕ್ತಿಯ ಉನ್ಮತ್ತ ಹೇಳಿ, ಒಂದು ಎಕ್ಸಾಂಪಲ್ ಕೊಡಿ. ಯಾವ ಎಕ್ಸಾಂಪಲ್ ಮಾಡ್ತೀವಿ? ಹೋಗಿ ಹೋಗುವಾಗ ಅದು ಭಕ್ತಿ ಉನ್ಮತ್ತ ಜನರಲೈಸ್ ಮಾಡಬೇಡಿ. ಒಂದು ಎಕ್ಸಾಂಪಲ್ ಕೊಡಿ. ಯಾವ ಒಂದು ಪದ್ಯದಲ್ಲಿ ಇದಿದೆ? ಇನ್ನೊಂದ್ಸಲ ನಾಳೆಗೆ ನೀವು ಬ್ರೀಫ್. ನಮಸ್ತೆ. ರಶ್ಮಿ ಅಂತ. ಒಂದು ಧರ್ಮಾನಂದ ಕೋಸಂಬಿಯವರ ಒಂದು ಪುಸ್ತಕವನ್ನ ಪ್ರಸ್ತಾಪ ಮಾಡಿದ್ವಿ. ಅದು ಯಾವ್ದಂತ ಹೇಳಿಲ್ಲ. ಅದು ನಿವೇದನ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ನೀವು ಅದು ಯಾವ್ದಂತ ತಿಳಿಸಿಲ್ಲ. ಬುದ್ಧನ ಮೇಲೆ ಬರೆದ ಪುಸ್ತಕಗಳು ಆಮೇಲೆ ಚಿತ್ರವನ್ನು ತೋರಿಸುವಾಗ ನರಬಲಿಯ ಕೊಡ್ತಿದ್ರು. ಅದ್ರ ಉದ್ದೇಶ ಏನು ಅಂತ ತಿಳಿಲಿಲ್ಲ ಸರ್. ಸಿ ಬಲಿ ರಾಜನಿಗೆ ಕೊಡ್ತಾ ಇದ್ರು. ಸಿಡಿ ಪದ್ಧತಿ ಇದೆಯಲ್ಲ, ದೇವರಿಗೆ ಬಲಿ ಕೊಡ್ತಾ ಇರೋದು ನಾವು ಕಳವಳಿಕೆ ಬಹಳ ಬೇರೆ ಬೇರೆ ಥರದಲ್ಲಿ ಭಾರತದಲ್ಲಿ ಇಡೀ ಜಗತ್ತಿನಾದ್ಯಂತ ಇದೆ ಬಲಿ ಪದ್ಧತಿ. ಪ್ರಾಣಿ ಬಲಿ, ನರಬಲಿ. ಇದು ಯಾಕೆ ಹುಟ್ಕೊಳ್ಳೋದು ಗೊತ್ತಿಲ್ಲ. ಬಟ್ ನಮ್ಮ ಅತ್ಯುತ್ತಮವಾದನ್ನ ದೈವಕ್ಕೆ ಅರ್ಪಿಸಿದ್ರೆ ದೈವ ಸಂಪ್ರೀತ ಆಗ್ತದೆ ಅನ್ನೋ ಭಾವನೆ ಇಡೀ ಜಗತ್ತಿನಲ್ಲಿ ಇದೆ. ಉದಾಹರಣೆಗೆ ಮೆಕ್ಕಾ ಅಂತ ಯಾವುದು ಕರಿತೀವಿ. ಮೆಕ್ಕಾದ ಒಳಗಡೆ ಇಬ್ರಾಹಿಂ ತನ್ನ ಮಗನ ಖಲೀಲುಲ್ಲಾಹನ ನರಬಲಿಯನ್ನು ಕೊಟ್ಟರು. ಆ ನರಬಲಿ ಕೊಡೋ ಕಾಲಕ್ಕೆ ದೇವರು ಬೇಡ ಎಡೆ ಕೂಸು ಅಂತ ಹೇಳಿ ಕುರಿಯನ್ನ ಕೆಳಗೆ ಪೌರಾಣಿಕವಾದ ಅದಕ್ಕಾಗಿ ಕುರಿಯನ್ನು ಬಲಿ ಕೊಟ್ಟು ಅದರ ಕುರ್ಬಾನಿಯನ್ನ ಗ್ರೀಕರಲ್ಲಿ ಬಹಳ ದೊಡ್ಡ ಬಲಿ ಪದ್ಧತಿ. ಸೊ ನೀವು ಜಗತ್ತಿನಾದ್ಯಂತ ಈ ಬಲಿ ಪದ್ಧತಿ ಬಹಳ ಆದಿಮವಾದ ಸಾಂಸ್ಕೃತಿಕವಾದ ಒಂದು ಧಾರ್ಮಿಕ ಕ್ರಿಯೆ ಏನಂದ್ರೆ ನಮ್ಮ ಅತ್ಯುತ್ತಮವಾದ ಕಲೆಯನ್ನು ಯಾರು ಕಾಲು ಕೊಟ್ಟಿಲ್ಲ ಕಲೆ. ಇದೊಂದು ಅದು ಹೆಚ್ಚು ನಮ್ಮ ಶಾಕ್ತ ಪಂಥಗಳಲ್ಲಿ ನಮ್ಮ ಈ 20ನೇ ಶತಮಾನದಲ್ಲೂ ಅನೇಕರು ತಮ್ಮ ದೇವಿ ಬಲಿಯನ್ನು ಕೊಟ್ಟುಕೊಂಡಿರೋ ಘಟನೆಗಳು ರೆಕಾರ್ಡ್ ಆಗಿದೆ. ಸರಿಯೋ ತಪ್ಪೋ ಬೇರೆ ಪ್ರಶ್ನೆ. ಬಟ್ ಅದಿತ್ತು ಅನ್ನೋದಕ್ಕೆ ಕರ್ನಾಟಕದಲ್ಲಿ ನೂರಾರು ಶಿಲ್ಪಗಳಿವೆ. ಪರ್ಟಿಕ್ಯುಲರ್ಲಿ ಅರಸೀಕೆರೆ ತಾಲೂಕಲ್ಲಿ ಒಬ್ಬ ಶೂರ ಬಹಳ ಸುಂದರವಾದ ಶಿಲ್ಪ ಇದೆ. ಜಾವಗಲ್ಲಲ್ಲಿ ಒಂದು ಕತ್ತಿಯಲ್ಲಿ ಹೊಯ್ಸಳ ಕಾಲದ ಶಿಲ್ಪ ಹೀಗೆ ಹೊಡ್ಕೊಂಡಿದ್ದಾನೆ. ಕರುಳುಗಳು ಹೀಗೆ ಹೊರಗಡೆ ಬಂದಿರೋ ಹಾಗೆ ಆ ಶಿಲ್ಪ ಇದೆ. ಸೊ ಆಮೇಲೆ ಆ ಬಲಿ ಪದ್ಧತಿಗಳೆಲ್ಲ ನಿಂತೋಯ್ತು ಅನ್ನೋದು ನಾವು ಗಮನಿಸಬೇಕು. ಬಹುಶಃ ನಾನು ಅದೇ ಹೇಳ್ತಿದ್ದೆ, ಕೆಲವು ಪಂಥಗಳಿಗೆ ಒಂದು ಪತನದ ದಿನಗಳು ಬರ್ತದೆ ಅಂತ. ಬಹುಶಃ ಇದೊಂದು ಅಮಾನುಷ್ಯ ತುದಿಗೆ ಹೋದಾಗ ನಿಲ್ಲಿಸಲಾಗಿದೆ ಅಂತ ಕಾಣ್ತದೆ. ಅದನ್ನೇ ಕಾಪಾಲಿಕ ಮೇಲೆ ರಷ್ಯಾನರು ಟೀಕೆ ಮಾಡಿದ್ರು. ಇನ್ನೊಂದು ಶ್ರೀ ಎಂಬ ಒಂದು ಚಿತ್ರ ತೋರಿಸಿದ್ರು ಸರ್. ಅದು ಹಿಮಾಲಯದ ಗುರುವಿನ ಗಡಿಗೆಲ್ಲ ಅಂತ. ಎಕ್ಸಾಕ್ಟ್ಲಿ ಅವರೇ ಸರ್. ಅವರೇ ಥ್ಯಾಂಕ್ ಯು ಸರ್. ಹಿಮಾಲಯದ ಗುರುವಿನ ಮೈ ಅಪ್ರೆಂಟಿಸ್
ಬಾಬಾಜಿಯ ಶಿಷ್ಯ ಅಂತ ಹೇಳಿ ತಮ್ಮನ್ನು ಬಟ್ ಇವಾಗ ಉಪನಿಷತ್ ಮೇಲೆ ಬಹಳ ದೊಡ್ಡ ಸ್ಕಾಲರ್ಶಿಪ್ ಅನ್ನು ವ್ಯಕ್ತ ಮಾಡ್ತಾರೆ. ನೋಡಿ ಭಾಳ ಇಂಟ್ರೆಸ್ಟಿಂಗ್. ಒಂದೇ ಸೆಕೆಂಡ್ ನಾಥರು ನಾ ಶ್ರುತೌ ಸ್ಮೃತೌ ಅಂತ ಹೇಳಿದ್ರು, ಇವೆಲ್ಲ ನಮ್ಗಲ್ಲ ಅಂತ. ಆದರೆ ಬಾಬಾಜಿಯಿಂದ ದೀಕ್ಷೆ ತಗೊಂಡ ಈ ಶ್ರೀ ಅವರು ಬೇಸಿಕಲಿ ಇದು ಮುಸ್ಲಿಂ ಕೇರಳ, ಅವರು ಅತ್ಯಂತ ಹೆಚ್ಚು ವ್ಯಾಖ್ಯಾನ ಮಾಡ್ತಿರೋದು ಕೇರಳೋಪನಿಷತ್ತಿನ ಮೇಲೆ, ಉಪನಿಷತ್ತಿನ ಮೇಲೆ ಬಹಳ ದೊಡ್ಡ ಸ್ಕಾಲರ್ಶಿಪ್. ವೇದಾಂತ, ಯಾವ ವೇದಾಂತದ ಬಗ್ಗೆ ನಾಥರು ತಲೆ ಕೆಡಿಸ್ಕೊಳ್ಳಿಲ್ವೋ ಅಲ್ಲಿ ಆಧುನಿಕ ನಾಥರೊಬ್ಬ ವೇದಾಂತದ ಮೇಲೆ ಸ್ಕಾಲರ್ಶಿಪ್. ಸರ್ ಪ್ಲೀಸ್. ಐ ಡೋಂಟ್ ನೋ ಎಸ್ಟರ್ಡೇ ನಿಮಗೆ ಬಹಳ ತೃಪ್ತಿಕರವಾದ ಉತ್ತರ ಸಿಕ್ತೋ ಇಲ್ಲೋ ಗೊತ್ತಿಲ್ಲ, ನನಗೆ ಏನೋ ಹೇಳಿದೆ, ಕೇಳಿ ಸರ್. ಜೈನಿಸಮ್ಗೂ ನಾಥ ಪಂಥಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋದು. ಅಂದರೆ ತೀರ್ಥಂಕರಲ್ಲಿ ವಿಶ್ವನಾಥನಿಂದನೇ ನೇಮಿನಾಥ ಚಂದ್ರನ ಇತ್ಯಾದಿ ಹೆಸರುಗಳು ಬರೋದ್ರಿಂದ ನಾಥ ಶಾಬ್ದಿಕವಾದಂಥ ಹಿನ್ನೆಲೆ ಒಳಗೆ ತಗೊಳ್ಬೇಕು ಅಥವಾ ಏನಾದರೂ ಅದಕ್ಕೆ ಒಂದು ಈ ನಾಥ ಪಂಥದ ಹಿನ್ನೆಲೆ ನನಗೆ ಇದ್ರ ಬಗ್ಗೆ ಬಹಳ ತಿಳುವಳಿಕೆ ಇಲ್ಲ. ಬಟ್ ಸಿದ್ಧ ಅನ್ನೋ ಶಬ್ದವನ್ನ ನಾಥರು ಬಳಸ್ತಾರೆ, ಜೈನರು ಬಳಸ್ತಾರೆ. ಓಂ ನಮೋ ಸಿದ್ಧಾಣ ಅಲ್ವಾ? ಅರ್ಹಂತ ಶಬ್ದವನ್ನ ಜೈನರು ಬಳಸ್ತಾರೆ, ನಾಥರು ಬಳಸ್ತಾರೆ. ಬೇಸಿಕಲಿ ಅದು ಒಂದು ನಾಸ್ತಿಕ ಪಂಥ, ಅವೈದಿಕ ಪಂಥ. ಆ ವಿಷಯದಲ್ಲಿ ಅದು ಬುದ್ಧ ಮತ್ತು ಬೌದ್ಧಿಸಂ ಮತ್ತು ನಾಥಕ್ಕೆ ಹತ್ತಿರ ಬರ್ತದೆ. ಆದರೆ ಅದರ ಒಂದು ಆತ್ಮದ ಪರಿಕಲ್ಪನೆ ಏನಿದೆ, ಪುನರ್ಜನ್ಮದ ಪರಿಕಲ್ಪನೆ ಏನಿದೆ, ಸ್ವರ್ಗ ನರಕಗಳ ಪರಿಕಲ್ಪನೆ ಏನಿದೆ, ಆ ಥಿಯಾಲಜಿ, ಆ ದೇವತಾ ಶಾಸ್ತ್ರ ಇಡೀ ಧರ್ಮವನ್ನು ಬೇರೆ ಕಡೆ ಕರ್ಕೊಂಡು ಹೋಯಿತು. ನಮ್ಮ 10ನೇ ಶತಮಾನದ ಟೆಕ್ಸ್ಟ್ಗಳನ್ನು ನಾವು ನೋಡೋ ಹೊತ್ತಿಗೆ ಅದು ಕಂಪ್ಲೀಟ್ ಕರ್ನಾಟಕದ ಜೈನಿಸಮ್ ವೈದಿಕೀಕರಣಗೊಂಡದನ್ನು. ಯಾಕಂದರೆ ಸ್ವೀಕಾರ ಮಾಡುವ ಬಾಗಿಲುಗಳು ಎಲ್ಲರಿಗೂ ತೆರೆದಾಗ ಆ ಪಂಥ ಪಡೆಯುವ ರೂಪಾಂತರ ನಮಗೆ ಶರಣರು ತೋರಿಸ್ಕೊಟ್ಟಿದ್ದಾರೆ, ನಾಥರು ತೋರಿಸ್ಕೊಟ್ಟಿದ್ದಾರೆ. ಆದರೆ ಯಾವುದೋ ಒಂದು ಹಂತದಲ್ಲಿ ಮತಾಂತರ, ಅಥವಾ ಆ ಶಬ್ದ ನಾನು ಬಳಸೋಕೆ ಇಷ್ಟ ಇಲ್ಲ, ದೀಕ್ಷೆ ಅಂತ ಬಳಸ್ತೀನಿ, ದೀಕ್ಷಾಂತರ ಒಂದು ಆಯಾಮ ಇದ್ದ ಹಾಗೆ ಬುದ್ಧಿಸಮ್ಗೆ ಇದ್ದ ಆಯಾಮ ಜೈನಿಸಮ್ಗೆ ಇತ್ತು. ವೈ ಡಿಡ್ ಇಟ್ ಕ್ಲೋಸ್ ಇಟ್ಸ್ ಡೋರ್? ಐ ಡೋಂಟ್ ನೋ ಹಿಸ್ಟಾರಿಕಲಿ. ಅಂಡ್ ಇಟ್ ಆಲ್ಸೋ ಸಂಸ್ಕೃತೈಸ್. ಯಾಕಂದರೆ ಒಡ್ಡಾರಾಧನೆ ಟೆಕ್ಸ್ಟಲ್ಲಿ ಅಫ್ಕೋರ್ಸ್ ವರ್ಣಾಶ್ರಮ ಧರ್ಮ ಪಾಲನೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಆದಿಪುರಾಣದಲ್ಲಿ ಆದಿನಾಥನು ತನ್ನ ಸಮವಸರದ ದಿನ ಉದ್ಘೋಷ ಮಾಡ್ತಾನೆ. ದಿಸ್ ಇಸ್ ವೆರಿ ಮಚ್ ಎಗೇನ್ಸ್ಟ್ ಟು ದಿ ಫಿಲಾಸಫಿ ಆಫ್. ಮತ್ತು ಒಡ್ಡಾರಾಧನೆ ಕಥೆಗಳಲ್ಲಿ ಎಲ್ಲವೂ ಕೂಡ ಒಬ್ಬ ಅರ್ಹತನಾಗಬೇಕಾದ್ರೆ, ಮೇಲಕ್ಕೆ ಹೋಗ್ಬೇಕಾದ್ರೆ ಪುರುಷನಾಗಿ ಹೋಗಬೇಕು, ಮತ್ತು ಅವನ ಅಧೋಗತಿ ಜನ್ಮಗಳೆಲ್ಲ ನಾಯಿ, ಬೇರೆ ಬೇರೆ ಪ್ರಾಣಿಗಳು, ಅದರಲ್ಲಿ ದಲಿತ. ಸುಕುಮಾರ ಸ್ವಾಮಿ ಕಥೆಯಲ್ಲಿ ಅಗ್ನಿಭೂತಿ ಕಪ್ಪು ಮಾದಿಗರ ಕುರುಡು ಹುಡುಗಿಯಾಗಿ ಜನ್ಮ. ಅದೇ ಸೋಷಿಯಲ್ ಆರ್ಡರ್ ವಿಷಯದಲ್ಲಿ ಒಂದು ಸಾಂಪ್ರದಾಯಿಕ ನಿಲುವನ್ನು ತಾಳಿದ್ರಿಂದ ಇಡೀ ಜೈನಿಸಮ್ ತನ್ನ ಒಳಗೊಳ್ಳುವ ಆಯಾಮವನ್ನು ಬಿಟ್ಟುಕೊಟ್ಟು ಅದೇನೋ ಒಂದು ಮುಚ್ಚಿದ ಆಯಾಮದಲ್ಲಿ ಹೋಯಿತು ಏನೋ. ಐ ಥಿಂಕ್ ಯು ಹ್ಯಾವ್ ಟು ಎನ್ಲೈಟನ್ ದಿಸ್. ಈ ರೀತಿಯಾದಂಥ ಪ್ರಯತ್ನಗಳು, ಲೇಖನಗಳ ಮೂಲಕ ಆಗ್ತಾ ಇದ್ದಾವೆ. ನಾಥಪಂಥಕ್ಕೂ ಮತ್ತು ಜೈನಿಸಮ್ಗೂ ಸಂಬಂಧದೆ ನಾಥಪಂಥನೇ ಜೈನಿಸಮ್ದ ಮೂಲ ಇರ್ಬೋದು ಅನ್ನುವಂಥದ್ದು. ಒಂದು ಲೇಖನದ ಬಗ್ಗೆ ಉಲ್ಲೇಖ ಮಾಡಲ್ಲ. ಹಾಂ, ಪ್ಲೀಸ್ ಪ್ಲೀಸ್. ಲೈಕ್ ಯೋಗವಾಣಿಯಲ್ಲಿ ಬಂದ ಪ್ರಕಾರ ನಾಥ ಪಂಥಕ್ಕೂ ಜೈನ ಸಂಪ್ರದಾಯಕ್ಕೂ ಸ್ವಲ್ಪ ಗಾಢವಾದ ಸಂಬಂಧ ಇದೆ. ಯಾರು ಲೇಖನ ಬರೆದಿದ್ದಾರೆ? ಪೀರಿಯಡ್ ಯಾರು ಬರೆದಿದ್ದಾರೆ? ನಿಮಗೆ ಲೇಖನ ನಿಮಗೆ ವಾಟ್ಸಪ್ ಕಳಿಸ್ಕೊಡ್ಬೇಕು. ಸರಿ, ವಾಟ್ಸ್ ದಿ ಕಂಟೆಂಟ್? ಯೋಗವಾಣಿ ಅದರಲ್ಲಿ ಏನು ಹೇಳ್ತಾರೆ, ನಾಥ ಪಂಥಕ್ಕೆ ಆದಿನಾಥನೇ ಮೂಲ, ಜೈನ ಸಂಪ್ರದಾಯಕ್ಕೂ ಸಹಿತ ಆದಿನಾಥನೇ ಮೂಲ. ಅಲ್ಲಿ 24 ತೀರ್ಥಂಕರಿದ್ದಾರೆ. ಇದಕ್ಕೆ ಒಂದು ಪ್ರತ್ಯಕ್ಷವಾಗಿರುವುದಂತ ಹೇಳಿದ್ರೆ, ಜೈನರ ಒಂದು ದೇವಸ್ಥಾನಗಳಲ್ಲಿ ನಾಥ ಸಂಪ್ರದಾಯದ ರಾವಣ ಪಂಥದವರು ಬಸದಿ ಜೈನರ ಬಸ್ತಿ, ಅಂದರೆ ನಾನು ಈ ಗುಜರಾತಲ್ಲಿ ಇರೋದು. ಅಲ್ಲಿ ರಾವಣರು, ನಾಥ ಸಂಪ್ರದಾಯದ ರಾವಣ ಪಂಥದವ್ರನ್ನೇ ಪೂಜಾರಿಗಳಾಗಿರ್ತಾರೆ. ಹೀಗೆ ಇದು ಸತ್ಯ ಘಟನೆ. ಇದರಲ್ಲಿ ನನಗೆ ನಿಮಗೆ ಲೇಖನ ಕಳಿಸ್ಕೊಡ್ತೇನೆ. ಇಲ್ಲ, ಜೈನ ಸಂಪ್ರದಾಯಕ್ಕೂ ನಾಥ ಸಂಪ್ರದಾಯಕ್ಕೂ ಸಂಬಂಧ ಇದೆ. ನಾಥ ಪಂಥದಲ್ಲಿ ಬಾರಾ ಪಂಥ ಇದ್ರೆ, ಜೈನರಲ್ಲಿ ತೇರಾ ಪಂಥ ಅಂತ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕ್ವಶನ್ ಇಟ್ ರಿಮೈನ್ಸ್
I think Mahavira is the contemporary Buddha. He is contemporary. ಅದು ಹಿಂದೆ 23 ಅಲ್ವಾ ಸರ್ ಬಂದಿಲ್ಲ. ಆದಿನಾಥ ಇಲ್ಲಿ ಶಿವ, ನಾಥ ಪಂಥದ ನವನಾಥರಲ್ಲಿ ಆದಿನಾಥ is ಶಿವ. Here ಆದಿನಾಥ is ಋಷಭನಾಥ. The second thing is, of course, ಅಲ್ಲಿ ಕೂಡ ಇದೇ ಯೋಗದ ಪ್ರಶ್ನೆ ಇದೆ. ಆದರೆ ಯಾವ ದೇಹ ದಂಡನೆಯ ಅತಿರೇಕಗಳನ್ನ ಪ್ರಕಾರದಲ್ಲಿ ಚಿತ್ರಿಸ್ತದೆ ಸಲ್ಲೇಖನ ಹೊರತದ್ದು, ಅದನ್ನು ಇವರು ಬೇಡ. ಬುದ್ಧ ಕೂಡ ರೆಫ್ಯೂಸ್ ಮಾಡಿದ್ರಲ್ಲ, ಬುದ್ಧ ತನ್ನ ಮೈ ಎಲುಬುಗಳು ಕಾಣುವಷ್ಟು ಅವರು ಇಲ್ಲ, ದೇಹ ದಂಡನೆಯಿಂದ ಮುಕ್ತಿ ಇಲ್ಲ ಅಥವಾ ಜ್ಞಾನ ಸಂಪಾದನೆ ಆಗೋದಿಲ್ಲ. ದಿಸ್ ಇಸ್ ಕಾಲ್ಡ್ ಮಧ್ಯಮ ಮಾರ್ಗ. ದೇರ್ಫೋರ್ ಐ ಟೋಲ್ಡ್ ದಿಸ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಬುದ್ಧಿಸಮ್ ನಾಥ, ಬಿಕಾಸ್ ಇಟ್ಸ್ ಮಧ್ಯಮ ಮಾರ್ಗ. ಯಾವ ಅತಿಗಳನ್ನು ನಿರಾಕರಿಸಿ ಅಂತಾನೆ ಹೊರಟ. ನೀನು ಅತಿಯಾಗಿ ಉಂಡರೂ ಸಾಹಿತ್ಯ ಒಂದು ಕಡೆ ಹೇಳ್ತಾನೆ, ನೀನು ಉಪವಾಸ ಇದ್ದರೂ ಸಾಹಿತ್ಯ, ನಿನ್ನ ಯೋಗಿಗೆ ಎಷ್ಟು ಬೇಕೋ ಅಷ್ಟು ಆಹಾರದಲ್ಲ, ಆಗ ನೀನು ಅಮರನಾಗುತ್ತೀಯ ಅಂತ. ಅದನ್ನ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಹೇಳಿದ್ದಾರೆ. ಸೊ ಈ ಮಧ್ಯಮ ಮಾರ್ಗ ಏನಿದೆ ನಾಗಾರ್ಜುನ ಅಥವಾ ಬುದ್ಧಿಸಮ್ ಹೇಳಿದ್ದು, ಇಸ್ ಮೋರ್ ಗೋಸ್ ವಿತ್ ಬುದ್ಧಿಸಮ್ ಮಚ್. ಬಟ್ ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಫಂಡಮೆಂಟಲ್ ಕ್ವಶನ್ಸ್. ವೈ ಜೈನಿಸಮ್ ಹೀಗೆ ಶ್ರಿಂಕ್ ಆಯಿತು, ಅದರ ಯಾವ ಪ್ರಾಕ್ಟೀಸ್ಗಳು, ಯಾವ ಅದರ ಫಿಲಾಸಫಿಕಲ್ ಚೇಂಜಸ್ಗಳು. ಬಟ್ ದಿಸ್ ಇಸ್ ವೆರಿ ಮಚ್ ಟ್ರೂ. ಯಾವ ಫಿಲಾಸಫಿಕಲ್ ಸ್ಕೂಲ್, ಪೊಲಿಟಿಕಲ್ ಪಾರ್ಟಿ, ಇನ್ಸ್ಟಿಟ್ಯೂಷನ್ ಈ ಸಮಾಜದ ಎಲ್ಲ ವರ್ಗಗಳನ್ನು ಒಳಗೊಳ್ಳುವುದಿಲ್ಲವೋ ಅದಕ್ಕೆ ಬೇಗ ಈ ಸಂಕುಚಿತತೆ ಬಂದು ಶ್ರಿಂಕ್ ಆಗ್ತದೆ. ಯೋಚನೆ ಮಾಡಬೇಕಾದ್ರೆ ಎಲ್ಲ ಚಿತ್ರಗಳನ್ನು ನೋಡಿದ್ರೆ ಇಲ್ಲ ಸರತು ಇನ್ನೊಂದು ಪ್ರಶ್ನೆ ಇದೆ. ಅತಿಯಾದಂತಹ ದೇಹದಂಡನೆ ಅಥವಾ ಅತಿರೇಕಗಳು, ಜೈನ ಧರ್ಮದ ಅತಿರೇಕಗಳು ಅಂತ ಏನು ಕರೀತೇವೆ, ಅದರಿಂದ ಜೈನ ಧರ್ಮದ ಪತನ ಆಯಿತು ಅಥವಾ ಅದು ಬಹಳ ಸ್ವರಿಗಿತು ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ಅದಾವೆ. ಉದಾಹರಣೆಗೆ ಕೇಶಲೋಚನ ಮಾಡಿಕೊಳ್ಳುವುದು, ಬಿಸಿ ಬೂದಿಯನ್ನು ಹಚ್ಚಿ ಕೂದಲನ್ನು ಕಿತ್ತುಕೊಳ್ಳುವುದು, ಕೂದಲನ್ನು ಕೇಶಲೋಚನ ಅನ್ನುವಂಥ ಒಂದು ಕ್ರಿಯೆ ಆಚರಣೆ ಅದ. ಬಿಸಿ ಬೂದಿಯನ್ನು ಹಚ್ಚಿ ಇಡೀ ತಲೆಗೂದಲನ್ನು ಕಿತ್ಕೊಳ್ತಾರೆ. ಅಲ್ಲ, ಈ ಸಾಮಾಜಿಕವಾಗಿ ಯಾವ ನಿಲುವು ತಾಳ್ತದೆ ಒಂದು ಫಿಲಾಸಫಿಕಲ್ ಸ್ಕೂಲ್ ಮತ ಅನ್ನೋದು ಬಹಳ ಇಂಪಾರ್ಟೆಂಟ್. ಜಗತ್ತಲ್ಲಿ ಬೆಳೆದ ಧರ್ಮಗಳು ಮತ್ತು ಬೆಳೆಯದ ಧರ್ಮಗಳು ನೋಡಿ ಅವುಗಳ ಯಾವ ಲಕ್ಷಣ ಅವುಗಳನ್ನು ಬೆಳೆಯಗೊಟ್ಟಿದೆ ಮತ್ತು ಬೆಳೆಯಗೊಟ್ಟಿಲ್ಲ ಅಂತ ಗೊತ್ತಾಗ್ತದೆ. ಐ ಥಿಂಕ್ ಬೈ 10th century ವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡೋದು ರಾಜನ ಕರ್ತವ್ಯ ಅಂತ ಹೇಳಿ ಆದಿನಾಥ ತನ್ನ ಮಕ್ಕಳಿಗೆ ಹೇಳೋದಿದೆಯಲ್ಲ, ಇಟ್ ಹ್ಯಾಸ್ ಟೇಕನ್ ಎ ಪೊಸಿಷನ್. ಅದರ ಫಲವನ್ನು ನಾವು ಬ್ರಹ್ಮಶಿವನಲ್ಲಿ ನೋಡ್ತೀವಿ. ಏನ್ರಿ ಗುಳೆ ಹೋದಂಗೆ ಜೈನಿಸಂ ನಿಜ ಹೋಗ್ತಾ ಇರುವಾಗ ಒಂದು ಬಗ್ಗೆ ಪ್ರಲಾಪ ಮಾಡ್ತಾ ಇದ್ದ, ಅಯ್ಯೋ ಯಾಕೆ ಹೋಗ್ತೀರಿ ಅಂತ. ಈವನ್ ಐ ವಿಲ್ ಟೇಕ್ ಒನ್ ಮಿನಿಟ್. ಪ್ಲೀಸ್. ನಿಸರ್ಗ ಕಾದಂಬರಿ ಬರೆದ ನಮ್ಮ ರುಚಿ ಅಣ್ಣಾರಾಯ ತನ್ನ ಮಗಳಿಗೆ ಮಗು ಆಗದೇ ಇದ್ದಾಗ ಕರಿಯಮ್ಮನಿಗೆ ಸೀರೆ ಉಡ್ಸಕ್ ಹೋಗ್ತಾಳೆ. ಇಡೀ ಊರು ಶಾಪ ಹಾಕ್ತದೆ, ಜೈನನಾಗೆ ಜೈನ್. ತಾಯಿಗೆ ಬೇಕಾಗಿದ್ದು ಫಿಲಾಸಫಿ ಅಲ್ಲ, ಮತ ಅಲ್ಲ, ಕೂಸು, ತಾಯ್ತನ. ಸೊ ಎಲ್ಲ ತಾಯ್ತನ, ಪ್ರೇಮ ಮತ್ತು ತಾಯ್ತನ ಎಲ್ಲವನ್ನೂ ಉಲ್ಲಂಘನೆ ಮಾಡ್ತಾರೆ. ಆ ಉಲ್ಲಂಘನೆಯ ಸ್ವಲ್ಪ ಒಂದು ಪಾಪ ಬ್ರಹ್ಮಶಿವ ಅರ್ಥ ಮಾಡ್ಕೊಳ್ಳೋಕೆ ಆಗಲಿ, ಬೈತಾನೆ ಲಾಠಿ ಚಾರ್ಜ್ ಮಾಡ್ತಾರೆ. ಐ ಥಿಂಕ್ ದಿಸ್ ಇಸ್ ಎ ವೆರಿ ಫಂಡಮೆಂಟಲ್ ಕ್ವಶನ್. ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಚಿತ್ರಗಳೆಲ್ಲ ನೋಡಿದ್ರಲ್ಲ, ಭಸ್ಮಧಾರಣೆನ ಪ್ರತಿಯೊಂದು ಪ್ರಮುಖವಾಗಿ ಅಂಶದಂತ ಎಲ್ಲರೂ ಭಸ್ಮವನ್ನ ಅವಾಗ್ಲೂ ಇತ್ತಂತ ನನಗೆ ಅನ್ಸ್ಕೊಂಡು, ಮತ್ತೆ ಬೇರೆ ಯಾವ್ದಾದ್ರು ಸಂಕೇತ ಇಲ್ಲ, 3 ಬೆರಳುಗಳ 3 ಗೆರೆಗಳಲ್ಲಿ ಭಸ್ಮವನ್ನು ಧಾರಣೆ ಮಾಡೋದನ್ನ ಶಿವನೇ ಗೋರಖನಿಗೆ ಅಥವಾ ಮಚೇಂದ್ರನಿಗೆ ಹೇಳಿದ ಒಂದು ಕಥೆಯನ್ನು ಕೂಡ ಅಲ್ಲಿ ಬರ್ತದೆ. ಲಿಂಗಾಯತರಿಗಿಂತೂ ಬಹಳ ಪ್ರಾಚೀನ ಭಸ್ಮ ಸ್ನಾನ ಮಾಡ್ತಾರೆ ಈ ಬಂಡಿಗಳ. ಯಾಕಂದ್ರೆ ಧ್ವನಿಯಿಂದ ಉತ್ಪತ್ತಿಯಾದ ಅದು ಆಂಟಿ ಡಾಕ್ಟರ್ ಇದ್ದಾರೆ, ಅದು ಆಂಟಿ ಫಂಗಲ್ ಅಂತ. ಯಾಕಂದ್ರೆ ಅವರಿಗೆ ಬಹಳ ನಡೀತಾ ಇದ್ರು, ಎಲ್ಲಿ ಬೇಕಾದ್ರೂ ಸ್ನಾನ ಮಾಡಕ್ ಆಗ್ತಿದ್ದಿಲ್ಲ, ಬಹಳ ಕಡಿಮೆ ಬಟ್ಟೆಯನ್ನು ಅವರು ಹಾಕ್ತಾ ಇದ್ರು. ಆಗ ಅವರು ನಮ್ಮ ದೇಹ ರಕ್ಷಣೆ ಮಾಡ್ಕೊಳ್ಳೋಕೆ ಭಸ್ಮ ಸ್ನಾನವನ್ನೇ ಮಾಡ್ಕೊಳ್ತಾ ಇದ್ರು. Because I told that Natha belongs to broad Shiva Samskriti. Shaivism ಅಂತ ಕರೆಯೋಲ್ಲ, ಶಿವ ಸಂಸ್ಕೃತಿಗೆ ಸೇರಿದ್ದು. ಶಿವ ಸಂಸ್ಕೃತಿ ಭಸ್ಮ is very important because Shiva is ಸ್ಮಶಾನವಾಸಿ, therefore dog is there. ಮತ್ತು ಅವನ ಅವತರಣಿಕೆ ಆದಂತಹ ಭೈರವ ಸ್ಮಶಾನವಾಸಿ ಅವನು. ಸೊ ಬಹಳ ಹತ್ತಿರ ಸಂಬಂಧ ಇದೆ ಭಸ್ಮಕ್ಕೆ. ಧ್ವನಿ ಮತ್ತು ಯಜ್ಞ ಅಂತ ಹೇಳಿದ್ರೆ ಸರ್, ಅದರ ವ್ಯತ್ಯಾಸ ಏನು ನೀವು ಸೆಂಟ್ರಲ್ ಏಷ್ಯಾದಿಂದ ಬಂದ ಅಗ್ನಿ ಸಂಸ್ಕೃತಿಯಲ್ಲಿ
ಅಗ್ನಿಗೆ ಗ್ರೀಕರಲ್ಲಿ ಮತ್ತು ಸೆಂಟ್ರಲ್ ಏಷ್ಯಾದ ಜರತುಸ್ತ್ರ ಧರ್ಮ ಮತ್ತು ನಮ್ಮ ಋಗ್ವೇದದ ವೈದಿಕರಲ್ಲಿ ಅಗ್ನಿಗೆ ಸಮರ್ಪಯಾಮಿ ಮಾಡಿದರೆ ಅಗ್ನಿ ತೃಪ್ತಿ ಆದರೆ ದೈವ ತೃಪ್ತಿ ಇದೆ. ಅಗ್ನಿ ಆರಾಧಕರು ಇವತ್ತು ಕೂಡ ಅಜರ್ಬೈಜಾನ್ ಅಗ್ನಿ ಆರಾಧಕ ಜಾಗದಲ್ಲಿ ನ್ಯಾಚುರಲ್ ಗ್ಯಾಸ್ ಅದನ್ನು ನೋಡ್ಬೋದು. ಬಾಕು ಸುತ್ತಮುತ್ತ ಕ್ಯಾಸ್ಪೇನ್ಸ್ ಸುತ್ತಮುತ್ತ. ಆದರೆ ಇದು ಹಾಗಲ್ಲ. ಯಾಕಂದರೆ ಅಡವಿಗಳಲ್ಲಿ, ಗುಹೆಗಳಲ್ಲಿ, ಕಾಡುಗಳಲ್ಲಿ ಇರ್ತಾ ಇದ್ದ ಇವರಿಗೆ ಅಗ್ನಿ ಇದು ಸ್ಮಶಾನದ ಬೆಂಕಿ. ನಮ್ಗೆ ಗೊತ್ತಿದೆ, ನಮ್ಮ ಶಿವನಿಗೆ ಭಸ್ಮಧಾರಣೆಯನ್ನು ಮಾಡ್ತಾರೆ. ಅದು ಅವತ್ತಿನ ಶವದ ಬುದ್ಧಿಯಾಗಿದೆ. ಕಾಶಿ ವಿಶ್ವನಾಥ ಬಹುಶಃ ಇಲ್ಲಿ ಮಹಾಕಾಳನಿಗೆ ಬಿಕಾಸ್ ಸ್ಮಶಾನವು ಮೃತ್ಯು ಪ್ರಜ್ಞೆಯನ್ನು ಎಚ್ಚರಿಸುವ ಮತ್ತು ಯೋಗಿಗೆ ಸಾವಿನ ಬಗ್ಗೆ ಒಂದು ಎಚ್ಚರ ಕೊಡುವ ಭಾಗವಾಗಿ ಆ ಸ್ಮಶಾನ ಸಂಸ್ಕೃತಿ ಇರ್ಬೋದು. ಹೀಗಾಗಿ ಯಾವೆಲ್ಲೋ ಬೇರೆ ಸಂಸ್ಕೃತಿಗಳು ಅಪವಿತ್ರ ಅಂತ ಭಾವಿಸ್ತವೆ, ಹೆಣ, ಬೂದಿ, ನಾಯಿ, ಮತ್ತು ಆ ಸ್ಮಶಾನ ಸಂಸ್ಕೃತಿಯು ಶಿವ ಸಂಸ್ಕೃತಿಯಲ್ಲಿ ಅವೆಲ್ಲವೂ ಪವಿತ್ರವಾಗಿದೆ. ಬಿಕಾಸ್ ಅವರ ಒಂದು ಚಾರಣದ ಜಾಗಗಳು ಹಾಗೆ. ಬೆಂಕಿ ಜೀವರಕ್ಷಕ ಒಂದು ಸಂಗತಿ ಅದು ಹಿಮಾಲಯದಲ್ಲಿ. ಯಜ್ಞ ಅಂದರೆ ಒಂದು ಸೀಮಿತ ದೇವತಾ ಕಾರ್ಯಕ್ಕೆ ಪವಿತ್ರ ಮಾತ್ರ ಸೀಮಿತವಾಗಿರ್ತದೆ. ಪುಣ್ಯ ಅಂದರೆ ವರ್ಷದ 360 ದಿವಸ 4 ಮುಗಿಸ್ತಾ ಇರ್ತಾರೆ. ಇಷ್ಟ ವ್ಯತ್ಯಾಸ. ಇದಕ್ಕೆ ಉಪಯುಕ್ತತೆ ಇತ್ತು. ಅದು ಅಗ್ನಿ ಆರಾಧನೆ ಅಲ್ಲ ಅಂತ ಹೇಳ್ತಿದ್ದೀನಿ ನಾನು. ಗೋರಕ ಒಂದ್ ಕಡೆ ಏನ್ ವ್ಯಂಗ್ಯ ಮಾಡ್ತಾನೆ ಅಂದ್ರೆ, ಅವರಪ್ಪ ನೀವು ಅರಳಿ ಮರವನ್ನು ಪೂಜೆ ಮಾಡ್ತೀರಿ, ಆದ್ರೆ ಅರಳಿ ಮರವನ್ನು ಮುರಿದು ಬಿಟ್ಟು ಬೆಂಕಿ ಹಾಕ್ತಿರಲ್ಲಪ್ಪ, ಏನಪ್ಪ ನ್ಯಾಯ ಅಂತ. ಅವನು ಗೋರಕ ಬುದ್ಧ ಇಬ್ರು ಕೂಡ ತಮ್ಮ ಕಾಲದ ಎಲ್ಲ ಬಗೆಯ ಈ ಥರದ ಆಚರಣೆಗಳನ್ನು ಪ್ರಶ್ನೆ ಮಾಡ್ತಾರೆ. ನಮ್ಮ ಭಾರತದ ಫಿಲಾಸಫಿಗಳಲ್ಲಿ ಅವರು ಏನು ಪ್ರತಿಪಾದಿಸ್ತಾರೆ ಅನ್ನೋದಕ್ಕೆ ಎಷ್ಟು ಮುಖ್ಯವೋ, ಏನನ್ನು ಪ್ರತಿರೋಧಿಸ್ತಾರೆ ಅಂತ ಅಷ್ಟೇ ಮುಖ್ಯ. ಧನ್ಯವಾದ ಸರ್. ಬಹಳ ಜ್ಞಾನಪೂರ್ಣವಾದಂಥ ನಾಥಪಂಥದ ಬಗ್ಗೆ ಉಪನ್ಯಾಸದೊಂದಿಗೆ ಸಂವಾದ, ಅರ್ಥಪೂರ್ಣವಾದ ಸಂವಾದ ಆಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಈ ಐತಿಹಾಸಿಕ ಸಭಾಭವನದೊಳಗೆ ಇಂಥದೊಂದು ಜ್ಞಾನದ ವಿಸ್ತರಣೆಯ ಮಾಡಿಕೊಳ್ಳುವಂಥ ಈ ಉಪನ್ಯಾಸ ಮಾಲಿಕೆ ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಜರುಗಿದೆ ಅಂತ ಭಾವಿಸ್ತಾ ತಮ್ಮೆಲ್ಲರ ಪರವಾಗಿ ಪ್ರೊಫೆಸರ್ ರಹಮತ್ ಅರಿಗೇರಿ ಸರ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಂದಿನಂತೆ ನಾಳೆಯೂ ಸಹಿತ ಸರಿಯಾದ ಸಮಯಕ್ಕೆ 6 ಗಂಟೆಗೆ ಶಾಕ್ತಪಂಥ ಉಪನ್ಯಾಸ ಪ್ರಾರಂಭ ಆಗ್ತದೆ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ವಿನಂತಿ ಮಾಡ್ತಾ ಭಾಗವಹಿಸಿದ ಎಲ್ಲರಿಗೂ ಹೃದಯ ತುಂಬಿ ಧನ್ಯವಾದಗಳು. ಶುಭರಾತ್ರಿ.